ಬಸವಪಥ 500ನೇ ಸಂಚಿಕೆಯ ಲೋಕಾರ್ಪಣೆ ಸಮಾರಂಭ. ಈ ಸಮಾರಂಭಕ್ಕೆ ಎಲ್ಲರೂ ಶರಣಬಂಧುಗಳು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಶರಣಾರ್ಥಿಯನ್ನು ಅರ್ಪಿಸುತ್ತಾ ಈಗ ಪ್ರಾರ್ಥನೆ, ಬಸವಗೀತೆ. ओंकारोद्भव जड़ चेतन में समरस भाव जगाने वाले, सब जन हिताय सब जन सुखाय श्रम संस्कृति को लाने वाले। शरणों के शरण श्री बसवेश महान, श्री बसवेश महान। दीन दलित में निज अभिमान जगाने वाले, स्त्रियों को सम सम्मान दिलाने वाले। अंतरंग बहिरंग शुद्ध कर लिंगांग समरस दर्शाने वाले। शरणों के शरण श्री बसवेश महान, श्री बसवेश महान। अनुभाव संसद में सम समाज रच कर, समता कायक भक्ति का संदेश सुना। लोकानुभव में शिवानुभव का जग को दर्शन कराने वाले। शरणों के शरण श्री बसवेश महान, श्री बसवेश महान। ज्योति जलाकर अंध अज्ञतम हर, वचनामृत घन अविरल बरसाने वाले। शरणों के शरण श्री बसवेश महान, श्री बसवेश महान। जय हो जय हो जय हो जय हो। ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವಂಥ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವ ಮಾನ್ಯ ಶ್ರೀ ಡಾಕ್ಟರ್ ಟಿ ಜಿ ಪ್ರಭಾಶಂಕರ ಪ್ರೇಮಿಯವರು, ಪ್ರಧಾನ ಕಾರ್ಯದರ್ಶಿಗಳು ಬಸವ ಸಮಿತಿ ಮತ್ತು ಸಂಪಾದಕರು ಬಸವ ಮಾರ್ಗ, ಆಮೇಲೆ ತ್ರೈಮಾಸಿಕ ಹಿಂದಿ ಬಸವ ಮಾರ್ಗದ ಸಂಪಾದಕರಾದ ಟಿ ಜಿ ಪ್ರಭಾಕರ್ ಪ್ರೇಮಿಯವರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಬಸವಪಥ 5ನೇ ಸಂಚಿಕೆಯ ಲೋಕಾರ್ಪಣೆ ಮಾಡಲಿರುವ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಪ್ರಕಾರ ಪಂಡಿತರು. ಅವರು ದಯಮಾಡಿ ವೇದಿಕೆಯ ಮೇಲೆ ಅಲಂಕರಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ನಮ್ಮ ಬಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ಗಿರೀಶ್ ದೆಬ್ಬೂರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಸಮಾರಂಭದಲ್ಲಿ ಉಪಸ್ಥಿತರಾಗಿರುವ ಪ್ರಭುದೇವ್ ಜಿ ಚಿಗಟೇರಿಯವರು, ಹಿರಿಯ ಉಪಾಧ್ಯಕ್ಷರು ಬಸವ ಸಮಿತಿ, ಅವರು ದಯಮಾಡಿ ವೇದಿಕೆಯಲ್ಲಿ ಅಲಂಕರಿಸಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಸವಪಥ ಸಹಸಂಪಾದಕರಾದ ಮಾನ್ಯ ಮೃತ್ಯುಂಜಯ ರುಮಾಲೆ ಅವರು ದಯಮಾಡಿ ವೇದಿಕೆಯ ಮೇಲೆ ಅಲಂಕರಿಸಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ.
ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಧಾರವಾಡ ಬಸವ ಮಾರ್ಗ ಪತ್ರಿಕೆಯ ಸಂಪಾದಕರು, ದಯಮಾಡಿ ವೇದಿಕೆಯಲ್ಲಿ ಅಲಂಕರಿಸಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶರಣ ಬಂಧುಗಳೇ, ಈ ದಿನ ಒಂದು ಸುದಿನ. ಬಸವ ಪಥದ 500ನೇ ಸಂಚಿಕೆಯ ಲೋಕಾರ್ಪಣೆ ಸಮಾರಂಭ ಈಗ ನಡೀತಾ ಇದೆ. ಎಲ್ಲರಿಗೂ ಶರಣವನ್ನು ಅರ್ಪಿಸುತ್ತಾ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ ಎಂದು ಬಸವಣ್ಣನರ ವಚನದಂತೆ ಬಸವಾದಿ ಶರಣರ ವಿಶ್ವಮಾನ್ಯ ಸಂದೇಶವನ್ನು ವಿಶ್ವದಾದ್ಯಂತ ಲೋಕಮಾನ್ಯ ಮಾಡಲು ಪ್ರಸಾರಪಡಿಸಲೋಸಗ 1964ರಲ್ಲಿ ಭಾರತದ ಮಾನ್ಯ ಉಪರಾಷ್ಟ್ರಪತಿಗಳಾದ ಡಾಕ್ಟರ್ BD ಜತ್ತಿಯವರ ಚಿಂತನೆಯ ಫಲವಾಗಿ ಬಸವ ಸಮಿತಿಯು ಬೆಂಗಳೂರಿನಲ್ಲಿ ಸ್ಥಾಪಿತವಾಗಿ ಇಂದು ಬೃಹತ್ ಸಂಸ್ಥೆಯಾಗಿ ಬೆಳೆದು ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಸಂಸ್ಥೆಯಿಂದ 1976ರಲ್ಲಿ ಬಸವ ಪಥ ಎಂಬ ಮಾಸಪತ್ರಿಕೆಯ ನಿಯತಕಾಲಿಕೆಯಾಗಿ ಬಸವ ಸಮಿತಿಯ ಮುಖವಾಣಿಯಾಗಿ ಅವಿರತವಾಗಿ ಪ್ರಕಟಗೊಳ್ಳುತ್ತಾ 46 ವರ್ಷಗಳ ವಸಂತವನ್ನು ಪೂರೈಸಿ ಈಗ 500ನೇ ಸಂಚಿಕೆಯ ಸಂಭ್ರಮವನ್ನು ಆಚರಿಸುತ್ತಿದೆ. ಈ ಸಂಚಿಕೆಯು ಅನೇಕ ಮಹನೀಯರ ಪ್ರಧಾನ ಸಂಪಾದಕತ್ವದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲಿಗೆ ಜೀರಿಗೆಕಟ್ಟೆ ಬಸಪ್ಪನವರು, ನಂತರ AC ದೇವೇಗೌಡರು, ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು, ಡಾಕ್ಟರ್ RC ಭೂಸರಮಠರು, B ವಿರೂಪಾಕ್ಷಪ್ಪನವರು, ಪ್ರೊಫೆಸರ್ TR ಮಹಾದೇವನವರು ಮುಂತಾದ ಅವರ ಸಂಪಾದಕತ್ವದಲ್ಲಿ ಅನನ್ಯ ಸೇವೆಯಿಂದ ಜನಪ್ರಿಯಗೊಳ್ಳುತ್ತಾ ಬಂದಿದೆ. ನಾಡಿನಾದ್ಯಂತ ಓದುಗರ ಪ್ರೀತಿಗೆ ಪಾತ್ರರಾಗಿದೆ. ಇದರ ಸಂಪಾದಕರಾಗಿ ಮೊರಬದ ಮಲ್ಲಿಕಾರ್ಜುನರವರು, ಸಹ ಸಂಪಾದಕರಾಗಿ ಚಂದ್ರಿಕಾ ಪುರಾಣಿಕರು, ಪ್ರೊಫೆಸರ್ ರಾಚಪ್ಪನವರು, ಡಾಕ್ಟರ್ ಚಿಕ್ಕ ಹೆಜ್ಜಾಜೆ ಮಹಾದೇವರವರು, ಡಾಕ್ಟರ್ ರುದ್ರೇಶ್ ಅದರಂಗಿಯವರು, ಡಾಕ್ಟರ್ CM ಕುಂದಗೋಳ ಅವರು, PN ರುದ್ರಪ್ಪನವರು, ಡಾಕ್ಟರ್ ಮೃತ್ಯುಂಜಯ ರುಮಾಲಿಯವರು ಇವರ ಸೇವೆಯ ಸವಿಯೊಂದಿಗೆ ಪ್ರಸ್ತುತ ಶಿವಾನುಭವ ಚರಮೂರ್ತಿ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರ ಸಂಪಾದಕತ್ವದಲ್ಲಿ ಬಸವ ಸಮಿತಿಯ ಅಧ್ಯಕ್ಷರ ಅಮೂಲ್ಯವಾದ ನುಡಿಯೊಂದಿಗೆ ಪ್ರತಿ ತಿಂಗಳು ಪ್ರಕಟವಾಗ್ತಾ ಇದೆ. ಈ ಪತ್ರಿಕೆಯ ನಾಡಿನಾದ್ಯಂತ ಸುಪ್ರಸಿದ್ಧ ಅನೇಕ ಕವಿಗಳು, ಸಾಹಿತಿಗಳು, ಸಂಶೋಧಕರು ಹಾಗೂ ವಿದ್ವಾಂಸರು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇಂಥ ಮಹಾನುಭೂತವಾದ ಈ ಕಾರ್ಯಕ್ರಮವನ್ನು ದಯಮಾಡಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸಬೇಕು ಅಂತ ಡಾಕ್ಟರ್ ಶ್ರೀ ಗಿರೀಶ್ ಅವರು ದಿಬ್ಬೂರ್ ಅವರು, ಪ್ರಧಾನ ಕಾರ್ಯದರ್ಶಿಗಳು ಬಸವ ಸಮಿತಿಯವರನ್ನ ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು ರವೀಣವರೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿಯು ಆಯೋಜಿಸಿರುವ 500ನೇ ಕನ್ನಡ ಮಾಸಪತ್ರಿಕೆಯ ಬಸವಪಥ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮೂಲ ಕಾರಣ ನಮ್ಮ ಬಸವ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಡಾಕ್ಟರ್ BD ಜತ್ತಿ ಅವರು. ಅವರ ಪರಿಕಲ್ಪನೆ ಫಲ ಬಸವಪಥ. ಅವರ ಹಾದಿಯಲ್ಲಿ ಈಗಿನ ಅಧ್ಯಕ್ಷರಾದ ಅಣ್ಣ ಅರವಿಂದ್ ಜತ್ತಿಯವರು ಬಸವಪಥಕ್ಕೆ ಹೊಸ ಆಯಾಮಗಳು ನೀಡಿದ್ದಾರೆ. ಪ್ರತಿ ತಿಂಗಳು ಬಸವಪಥದ ಮಾಸಪತ್ರಿಕೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದೇ ತಪ್ಪು ಇಲ್ಲದೆ ಪ್ರತಿ ತಿಂಗಳು ಅದನ್ನು ಪ್ರಕಟಿಸ ಬಂದಿರುತ್ತಾರೆ. ಅವರಿಗೆ ಅಭಿನಂದಪೂರ್ವಕ ಧನ್ಯವಾದವನ್ನು ಅರ್ಪಿಸಬೇಕಾದ ನಮ್ಮ ಆದ್ಯ ಕರ್ತವ್ಯ. ಹಾಗೂ ಇಂದಿನ ದಿವಸ ವಚನ ಪಿತಾಮಹ ಡಾಕ್ಟರ್ ಫಾಗು ಹಲ್ಕಟ್ಟಿ ಅವರ 142ನೇ ಜನ್ಮದಿನೋತ್ಸವ ಸಂಸ್ಮರಣೆ ಕೂಡ ಆಯೋಜಿಸಲಾಗಿದೆ. ಈ ಐತಿಹಾಸಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು ಬಸವಪಥ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಪ್ರೊಫೆಸರ್ ಮಲ್ಲೇಪುರಂ G. ವೆಂಕಟೇಶ್, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮೊದಲ ಕುಲಪತಿಗಳು ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ TG ಪ್ರಭುಶಂಕರ್ ಪ್ರೇಮಿಗಳು, ಪ್ರಧಾನ ಕಾರ್ಯದರ್ಶಿಗಳು ಬಸವ ಸಮಿತಿ, ಅವರು ಇಂದಿನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರುತ್ತಾರೆ. ಅವರು ಹಿಂದಿ ಭಾಷೆಯ ಅತ್ಯಂತ ನುರಿತ ಪರಿಣಿತರು, ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಟೀಲ್ ಧಾರವಾಡ, ಇವರು ಇಂಗ್ಲೀಷ್ ಬಸವ ಜರ್ನಲ್ ತ್ರೈಮಾಸಿಕ ಪತ್ರಿಕೆ ಉಪಸಂಪಾದಕರು, ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಮೃತ್ಯುಂಜಯ ರುಮಾಲಿ ಅವರು ಉಪಸಂಪಾದಕರು ಬಸವಪಥ ಕನ್ನಡ ಮಾಸಿಕ ಪತ್ರಿಕೆ, ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ A. ಸಿದ್ದಲಿಂಗಯ್ಯ ಉಪಸಂಪಾದಕರು ಬಸವಪಥ, ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮೊರಬದ ಮಲ್ಲಿಕಾರ್ಜುನ್ ಉಪಸಂಪಾದಕರು ಬಸವಪಥ, ಶ್ರೀಮತಿ ಚಂದ್ರಿಕಾ ಪೌರಾಣಿಕ್, ರುದ್ರೇಶ್ ಅದರಂಗಿ, ಶ್ರೀ ಚಿಕ್ಕ ಹೆಜ್ಜಾಜಿ ಮಹಾದೇವರು ಇವರೆಲ್ಲ ಉಪಸಂಪಾದಕರಿಗೆ ಅತ್ಯಂತ ಅಮೂಲ್ಯವಾದ ಸೇವೆ ಸಲ್ಲಿಸಿರುತ್ತಾರೆ. ಅವರೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ.
ಈ ಕಾರ್ಯಕ್ರಮ ಆಗಮಿಸುವ ಹಿರಿಯ ಸಾಹಿತಿಗಳಾದ ಡಾಕ್ಟರ್ HSM ಪ್ರಕಾಶ್, ಡಾಕ್ಟರ್ B ನಂಜುಂಡಸ್ವಾಮಿ ತುಮಕೂರು ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಶ್ರೀ ಪ್ರಭುದೇವ್ ಚಿಕ್ಕಟೇರಿಯವರು ಹಿರಿಯ ಉಪಾಧ್ಯಕ್ಷರು ಬಸವ ಸಮಿತಿ ಇವರು ಉಪಸ್ಥಿತಿ ಇದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಪುಟ್ಟಸ್ವಾಮಿ ರುದ್ರಯ್ಯ ಮಠದ ಖಜಾಂಚಿಗಳು, ಬಸವ ಸಮಿತಿಯ ಜಂಟಿ ಖಜ ಸುನೀಲ್ ರಗಟೆ ಅವರು ಹಾಗೂ ಇತರ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಬಸವ ಸಮಿತಿಯ ನಿರ್ದೇಶಕರಾದ ಶ್ರೀ ನಂಜಪ್ಪನವರಿಗೆ, ಮ್ಯಾನೇಜರ್ದ ಶ್ರೀ ನವೀನ್ ಅವರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮ ನಿರೂಪಣೆ ವಹಿಸಿದ ಶ್ರೀ ಎಂ ರೇವಣ್ಣನವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಪತ್ರಿಕಾ ವರದಿಗಾರರ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವ ಬಸವಾಭಿಮಾನಿಗಳಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀ ನಾಮಲ್ಲಿಕಾರ್ಜುನ ಗಂಗಾಧರ ಪಂಡಿತರ ಮೊದಲಾದವರು ಆಗಮಿಸಿದ್ದಾರೆ. ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶರಣಾರ್ಥಿಗಳು. ನಮಸ್ಕಾರ. ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದಂಥ ಶ್ರೀ ಗಿರೀಶ್ ದಿಬ್ಬೂರ್ ಅವರಿಗೆ ವಂದನೆಗಳು. ಈಗ ಈ ಕಾರ್ಯಕ್ರಮವನ್ನು, ಈ ಸಮಾರಂಭವನ್ನು ದಿವ್ಯ ಸಾನ್ನಿಧ್ಯದಲ್ಲಿ ವಚನಪಿತ ಡಾಕ್ಟರ್ ಅಳಕಟ್ಟಿಯವರ ಭಾವಚಿತ್ರಕ್ಕೆ ಮಾನ್ಯರಿಂದ ಪುಷ್ಪಾರ್ಚನೆಯನ್ನು ಮೂಲಕ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಎಲ್ಲ ಮಹನೀಯರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಈಗ ಮಾನ್ಯ ಶ್ರೀ ಅರವಿಂದ್ ಜತ್ತಿಯವರು, ಅಧ್ಯಕ್ಷರು ಬಸವ ಸಮಿತಿ, ಇವರ ಮುದ್ರಿತವಾದ ಒಂದು ಪ್ರಸ್ತಾವನೆಯನ್ನು ಈಗ ಕೇಳೋಣ. ಸರ್ವರಿಗೂ ಶರಣಾರ್ಥಿ. ಬಸವ ಸಮಿತಿಯ 56 ವರ್ಷಗಳ ಸುದೀರ್ಘ ಪಯಣದಲ್ಲಿ ಇಂದಿನ ದಿನ ನಮಗೆ ಅತ್ಯಂತ ಸಂಭ್ರಮದ, ಹರ್ಷದಾಯಕವಾದ ಸಂದರ್ಭ. ಕಾರಣ 1976ರಲ್ಲಿ ಪ್ರಾರಂಭವಾದ ಬಸವ ಪಥ, ಬಸವ ಸಮಿತಿಯ ಮುಖವಾಣಿಯಂತೆ 500 ಸಂಚಿಕೆಗಳನ್ನು ದಾಟಿ ಇಂದು 500ನೆಯ ಸಂಚಿಕೆಯಲ್ಲಿ ಪಾದಾರ್ಪಣೆ ಮಾಡಿರುವುದು ಬಹುಶಃ ನಿಯತಕಾಲಿಕೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿ ನಿಲ್ಲುತ್ತದೆ. ಈ ಒಂದು 500ರ ಸಂಭ್ರಮದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮೀಜಿಗಳವರಿಗೆ, ಬಸವಪಥ 500ನೆಯ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡುತ್ತಿರುವ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ರವರಿಗೆ, ಹಾಗೂ ಹಿರಿಯರಾದ ಬಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ TG ಪ್ರಭಾಶಂಕರ್ ಪ್ರೇಮಿಯವರಿಗೂ ಕೂಡ ಈ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ನಾನು ಬಸವ ಸಮಿತಿ ಅಧ್ಯಕ್ಷನಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅನೇಕ ಬಾರಿ ನಿಯತಕಾಲಿಕೆಗಳನ್ನು ಆರಂಭಿಸಿದ್ದನ್ನು ನೋಡಿದ್ದೇವೆ ಇತಿಹಾಸದಲ್ಲಿ. ಕೆಲವು ದಿನಗಳಾದ ಮೇಲೆ ತಮ್ಮನ್ನು ತಾವು ಕಳೆದುಕೊಂಡ್ಬಿಡ್ತವೆ, ತಮ್ಮ ಮೂಲ ಉದ್ದೇಶವನ್ನು ತಪ್ಪಿ ಬೇರೆ ದೃಷ್ಟಿಕೋನದಲ್ಲಿ ತಮ್ಮ ಕಾರ್ಯವನ್ನು ಆರಂಭಿಸಿಬಿಡ್ತವೆ. ಒಟ್ಟಾರೆಯಾಗಿ ಬಸವ ಪಥ ಕೇವಲ ಬಸವಾದಿ ಶರಣರ ತತ್ವಗಳಿಗೆ ಅನುಷ್ಠಾನಕ್ಕಾಗಿ ರೂಪುಗೊಂಡಿರುವ ಬಸವ ಪಥ ಮೊದಲಿನಿಂದಲೂ ಇಲ್ಲಿಯವರೆಗೆ ಸುಮಾರು 40,000 ಪುಟಗಳಷ್ಟು
ಬಸವ ಪಥದ ಪುಟಗಳು ಪ್ರಕಟಣೆಗೊಂಡು ಅಂದಾಜು 7,000 ಚಂದಾದಾರರಿಗೆ ಮುಟ್ಟುತ್ತಿರುವುದು, ಓದುಗರಿಗೆ ಮುಟ್ಟುತ್ತಿರುವುದು ಹರ್ಷದ ವಿಷಯ. ಸಂಸ್ಥೆಯನ್ನು ಹುಟ್ಟುಹಾಕಿದ ಸಂಸ್ಥಾಪಕರುಗಳು ಬಸವ ಪಥವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡಿದ್ದರೂ ಅದೇ ದೃಷ್ಟಿಕೋನವನ್ನು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಬಸವ ಸಮಿತಿ ಲಿಂಗ ದೃಷ್ಟಿಯನ್ನಾಗಿ ಮಾಡಿಕೊಂಡು ಮುನ್ನಡೆದಿದ್ದರೂ ನಿಜಕ್ಕೂ ನಮಗೆಲ್ಲರಿಗೂ ಅತೀವ ಆನಂದವನ್ನು ನೀಡುತ್ತದೆ. ಕನ್ನಡ ಮಾಸಿಕ ನಿಯತಕಾಲಿಕೆಯನ್ನು ಪ್ರಾರಂಭಿಸಿದ ನಂತರ ಬಸವಣ್ಣನವರ ಹಾಗೂ ಅವರ ಸಮಕಾಲೀನ ಶರಣರ ಜೀವನ ಚರಿತ್ರೆ, ಸಾಹಿತ್ಯ, ಸಂದೇಶ ಹಾಗೂ ವಿಮರ್ಶೆಗಳನ್ನು ಕುರಿತ ಲೇಖನಗಳ ಮೂಲಕ ಜನತೆಯ ಅರಿವನ್ನು ಜಾಗೃತಗೊಳಿಸುವ ಮಹತ್ತರ ಜ್ಞಾನದಾಸೋಹ ಕಾರ್ಯದಲ್ಲಿ ಅರ್ಪಣಾ ಮನೋಭಾವದಿಂದ ಸೇವೆಗೈಯುತ್ತಿದೆ. ಬಸವ ಪಥವನ್ನು ಮುನ್ನಡೆಸಲು ಅನೇಕ ವಿದ್ವಾಂಸರು ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಬಸವ ಸಮಿತಿಯ ಸಂಸ್ಥಾಪಕ ಮಹನೀಯರುಗಳನ್ನು, ಪದಾಧಿಕಾರಿಗಳನ್ನು, ಬಸವ ಪಥದ ಎಲ್ಲ ಸಂಪಾದಕರುಗಳನ್ನು, ಸಹ ಸಂಪಾದಕರುಗಳನ್ನು, ಸಾಹಿತಿಗಳನ್ನು, ಲೇಖಕರನ್ನು, ಸಾಧಕರನ್ನು, ಕವಿಗಳನ್ನು, ವಿಮರ್ಶಕರನ್ನು, ಚಿಂತಕರನ್ನು, ಚಂದಾ ಪ್ರತಿನಿಧಿಗಳನ್ನು ಹಾಗೂ ಸಮಸ್ತ ಓದುಗ ಸಮುದಾಯಕ್ಕೂ ಕೂಡ ಎಲ್ಲರನ್ನು ಸ್ಮರಿಸುವುದು ಆದ್ಯ ಕರ್ತವ್ಯ. ಕೇವಲ ಈ ಸಂಭ್ರಮ ಬಸವ ಸಮಿತಿ ಏನನ್ನೋ ಸಾಧಿಸಿದೆ ಅಂತಲ್ಲ, ತಾವೆಲ್ಲರೂ ಸೇರಿ ಈ ಸಂಭ್ರಮದ ಭಾಗಿಗಳಾಗಿದ್ದಕ್ಕೆ ಬಸವ ಪಥ ತನ್ನ 500ನೇ ಸಂಚಿಕೆಯನ್ನು ಹೊರತರೋದಕ್ಕೆ ಸಾಧ್ಯವಾಗಿದೆ. ಈ ಸಂದರ್ಭದಲ್ಲಿ ಹಿರಿಯರಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಬಸವ ಪಥಕ್ಕೆ ತಮ್ಮ ಸಂದೇಶವನ್ನು ನೀಡುತ್ತಾ, ವಿಶೇಷವಾಗಿ ಕೇವಲ ಕನ್ನಡದ ಬಸವ ಪಥ ಅಲ್ಲ, ಬಸವ ಸಮಿತಿ ಆಂಗ್ಲ ಭಾಷೆಯಲ್ಲಿ ಬಸವ ಜರ್ನಲ್ ಆಗಲಿ, ಹಿಂದಿ ಭಾಷೆಯಲ್ಲಿ ಬಸವ ಮಾರ್ಗವಾಗಲಿ, ಮರಾಠಿ ಭಾಷೆಯಲ್ಲಿ ಬಸವ ಪಥವಾಗಲಿ ಎಲ್ಲವನ್ನು ಏಕಕಾಲದಲ್ಲಿ ಪ್ರಕಟಿಸ್ತಾ ಹೋಗ್ತಾ ಇರೋದರ ಬಗ್ಗೆ ತಮ್ಮ ಅಭಿಮಾನಪೂರ್ವಕ ಶಬ್ದಗಳಲ್ಲಿ ನಮಗೆ ಶುಭ ಹಾರೈಸಿದ್ದಾರೆ. ಅಷ್ಟೇ ಅಲ್ಲ, ಕೆಲವು ವರ್ಷಗಳ ಕಾಲ ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲೂ ಕೂಡ ಬಸವ ಪಥ ಪ್ರಕಟವಾಗ್ತಾ ಇತ್ತು. ಆದರೆ ಲೇಖನಗಳ ಕೊರತೆ ಇದ್ದ ಅವುಗಳನ್ನು ಮುಂದುವರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಶರಣ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದಿವ್ಯ ಮಣಿಹದಲ್ಲಿ ಸಾರ್ಥಕ ಸಂವತ್ಸರಗಳನ್ನು ಕಳೆದಿರುವ ಬಸವ ಪಥ ಯಾವುದೇ ಜಾಹೀರಾತಿನ ಹಂಗಿಲ್ಲದೆ, ಇದನ್ನು ತಾವು ಗಮನಿಸಬೇಕು, ಯಾವುದೇ ಜಾಹೀರಾತನ ಹಂಗಿಲ್ಲದೆ ಧಾರ್ಮಿಕ ನಿಯತಕಾಲಿಕೆಯೊಂದನ್ನು ಇಷ್ಟು ದೀರ್ಘಕಾಲ ನಡೆಸುವುದು ಒಂದು ಸಾಹಸವೇ ಸರಿ ಎಂದು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಬಸವ ಸಮಿತಿಯ ಬಗ್ಗೆ ತಮ್ಮ ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಅದೇ ರೀತಿ ಬಾಲ್ಕಿಯ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಕೂಡ ಬಸವ ಪಥದ ಬಗ್ಗೆ ಅತ್ಯಂತ ಹೃದಯಂಗಮವಾಗಿ ಅವರು ಬರೆದಿರ್ತಕ್ಕಂಥ ಶುಭ ಸಂದೇಶದಲ್ಲಿ ಬಸವ ಪಥ 500 ಅಲ್ಲ 500ನೆಯ ಸಂಚಿಕೆಯಾಗಿ ಮೂಡಿಬರಲಿ ಎಂಬ ಅತ್ಯಂತ ಮಹತ್ವಾಕಾಂಕ್ಷೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದೇ ರೀತಿ ಪರಮ ಪೂಜ್ಯ ನಿಜಗುಣ ತೋಂಟದಾರ ಮಹಾಸ್ವಾಮಿಗಳು ಬಸವ ಪಥ ಸಕಲ ಜೀವಾತ್ಮರ ಜೀವನ ಪಥ ಎಂದು ಸಂಬೋಧಿಸುತ್ತಾ ಅವರೂ ಸಹ ಇದೇ ರೀತಿ 500ರ ಸಂಚಿಕೆ 5,000ದ ಸಂಚಿಕೆಯಾಗಿ ಹೊರಬರಲಿ ಎಂಬ ಆಶಯವನ್ನು ಹೇಳ್ತಾ 500ನೆಯ ಸಂಚಿಕೆಗಾಗಿ ಕಾಯುತ್ತಾ ನಾವು ಕುಳಿತಿದ್ದೇವೆ. ಆ ದಿನವನ್ನು ಹಬ್ಬದಂತೆ ಅತ್ಯಂತ ಉಲ್ಲಾಸದಿಂದ ಆಚರಿಸಲು ಅನುವಾಗೋಣ ಎಂಬ ಮಾತುಗಳನ್ನು ಹೇಳ್ತಾರೆ. ಹಾಗೆಯೇ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ತಮ್ಮ ಶುಭ ಸಂದೇಶದಲ್ಲಿ ಹಳೆ ಬೇರು ಹೊಸ ಚಿಗುರು ಒಡಗೂಡೆ ಮರ ಸೊಬಗು ಎಂಬ ಕವಿವಾಣಿಯಂತೆ ಬಸವ ಪಥವು ಹಿರಿಯರು ಮತ್ತು ಯುವ ಸಮುದಾಯವನ್ನೊಳಗೊಂಡು ಇನ್ನೂ ಉತ್ತಮವಾಗಿ ಮೂಡಿಬಂದು ಬಸವಾದಿ ಶರಣರ ಆಶಯಗಳಿಗೆ ವಿಶ್ವದಾದ್ಯಂತ ಬೆಳಕು ಚೆಲ್ಲುವಂತಾಗಲಿ ಎಂಬ ಶುಭ ಸಂದೇಶವನ್ನು ನೀಡಿದ್ದಾರೆ.
ಈ ಸಂದರ್ಭದಲ್ಲಿ ಈ 500ನೆಯ ಸಂಚಿಕೆಯ ವೈಶಿಷ್ಟ್ಯತೆಯನ್ನು ನಾನು ಮಾತನಾಡೋದಾದರೆ, ಇತ್ತೀಚೆಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ 2 ದಿನಗಳ ವಚನಗಳ ವೈವಿಧ್ಯಮಯ ಆಯಾಮಗಳು ಎಂಬ ವಿಶಿಷ್ಟವಾದ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿ, ಬಹುಶಃ ಅಂದು 2 ದಿನಗಳಲ್ಲಿ ನಾವು ಒಟ್ಟು 19 ವಿದ್ವಾಂಸರು ವಚನಗಳ ವೈವಿಧ್ಯ ಆಯಾಮಗಳ ಬಗ್ಗೆ ಅತ್ಯಂತ ಅದ್ಭುತವಾದ ವ್ಯಾಖ್ಯಾನಗಳನ್ನು ಮಾಡಿದ್ದನ್ನು ಗ್ರಹಿಸಿಕೊಂಡು, ಆ ಒಂದು ಹಿನ್ನೆಲೆಯಲ್ಲಿ ಈ 500ನೆಯ ಸಂಚಿಕೆ ಮತ್ತು 501ನೆಯ ಸಂಚಿಕೆಯಲ್ಲಿ ಅವರೆಲ್ಲರ ವಿದ್ವಾಂಸರ ನುಡಿಗಳನ್ನು ಕೇಂದ್ರ ವಿಶ್ವವಿದ್ಯಾಲಯ ಕಲಬುರಗಿ ಇರ್ಬೋದು, ಕರ್ನಾಟಕ ವಿಶ್ವವಿದ್ಯಾಲಯದ ಸಂಶೋಧಕರು ಎಲ್ಲರೂ ಸೇರಿ ಮಾಡಿದ ಉಪನ್ಯಾಸಗಳನ್ನು ಸೆರೆ ಹಿಡಿದು ಈ ಬಸವಪಥ 500 ಮತ್ತು 501ನೆಯ ಸಂಚಿಕೆಯಲ್ಲಿ ನಾವು ಪ್ರಕಟಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಸಂಚಿಕೆಯಲ್ಲಿ ಕೇಂದ್ರ ವಿಶ್ವವಿದ್ಯಾಲಯದ ಕುಲಪತಿಗಳ ಉದ್ಘಾಟನಾ ನುಡಿ ಇರ್ಬೋದು, ಕುಲಸಚಿವರ ಸಮಾರೋಪ ನುಡಿ ಇರ್ಬೋದು, ವಚನ ಸಾಹಿತ್ಯದ ಬಹುಮುಖ ಆಯಾಮಗಳು ಎಂಬ ಡಾಕ್ಟರ್ ವೀರಣ್ಣ ದಂಡೆ ಅವರ ಆಶಯದ ನುಡಿಯಾಗಲಿ, ವಚನ ಸಾಹಿತ್ಯ ಮತ್ತು ತತ್ವಜ್ಞಾನ ಎಂಬ ವಿಶೇಷವಾದ ಸುದೀರ್ಘವಾದ ಲೇಖನವನ್ನು ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿಯವರದು, ವಚನ ಸಾಹಿತ್ಯ ಮತ್ತು ಮಹಿಳೆ ಎಂಬ ಡಾಕ್ಟರ್ ಜಯಶ್ರೀ ದಂಡೆ ಅವರ ಲೇಖನ ಇರಬಹುದು. ಬಹುಶಃ ಇದೊಂದು ಗ್ರಂಥ ಸ್ವರೂಪದಲ್ಲಿ ಕೇವಲ ನಿಯತಕಾಲಿಕೆಗಳು ಬಂದಾಗ 2 ದಿನ ನೋಡಿ ಪಕ್ಕಕ್ಕೆ ಹಾಕೋದಲ್ಲ, ಇದೆಲ್ಲವನ್ನು ತಾವು ಸಂಗ್ರಹಿಸಿಟ್ಟು ಮುಂದಿನ ದಿನಕ್ಕೆ ಸಂಸ್ಕೃತಿಯನ್ನು ವಿಕಾಸ ಮಾಡೋದರಲ್ಲಿ ತಾವೂ ಕೂಡ ಎಲ್ಲರೂ ಭಾಗಿಯಾಗಿ ಬಸವಪಥ ಯಾರನ್ನು ಇಲ್ಲಿವರೆಗೂ ಕೂಡ ದೇಣಿಗೆ ನೀಡಿ ಅಥವಾ ದಾಸೋಹಿಗಳಲ್ಲಿ ವಿನಂತಿಯನ್ನು ಮಾಡಿಲ್ಲ. ಆದರೂ ಕೂಡ ಈಗ ಬಸವಪಥ ಇಷ್ಟು ವರ್ಷಗಳ 500ನೆಯ ಸಂಚಿಕೆಯ ಸಂದರ್ಭದಲ್ಲಿ ಇನ್ನು ಮುಂದೆ ಇನ್ನಷ್ಟು ಜನ ಓದುಗರು ಅದಕ್ಕೆ ಹೆಚ್ಚಾಗಿ ತಾವು ಚಂದಾದಾರರಾದರೆ ಬಸವ ಸಮಿತಿ ಮಾಡುವ ಪ್ರಯತ್ನಕ್ಕೆ ಆನೆಯ ಬಲ ಬರ್ತದೆ. ಶರಣ ಸಂಸ್ಕೃತಿಯಲ್ಲಿ ಬದುಕುವುದು, ಶರಣ ಸಂಸ್ಕೃತಿಯನ್ನು ಉಳಿಸುವುದು, ಬೆಳೆಸುವುದು ಮತ್ತು ಸಂರಕ್ಷಿಸುವ ಜವಾಬ್ದಾರಿ ಕೇವಲ ಬಸವ ಸಮಿತಿಯ ಮೇಲಿಲ್ಲ, ಪ್ರತಿಯೊಬ್ಬರ ಮೇಲೂ ಇದೆ ಅನ್ನತಕ್ಕಂಥ ಆಶಯದ ನುಡಿಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಆನ್ಲೈನ್ ಮೂಲಕ ವೀಕ್ಷಿಸುವ ಎಲ್ಲ ವೀಕ್ಷಕರಿಗೂ ಕೂಡ ಬಸವ ಪಥದ 500ನೆಯ ಸಂಭ್ರಮಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸೂಚಿಸ್ತಾ, ಬಸವ ಪಥ ನಿಮ್ಮೆಲ್ಲರ ಜೀವನದ ಪಥವಾಗಲಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ಸರ್ವರಿಗೂ ಶರಣಾರ್ಥಿ. ಅನ್ಯ ಕಾರ್ಯ ನಿಮಿತ್ತ ಅಂದರೆ ವಚನ ಪಿತಾಮಹ ಫಾಗು ಅಳಕಟ್ಟಿಯವರ ಜಯಂತಿ ಮಹೋತ್ಸವದ ಪರವಾಗಿ ಮಹೋತ್ಸವಕ್ಕೆ ಬಿಜಾಪುರಕ್ಕೆ ಅಧ್ಯಕ್ಷರು ಹೋಗಿರೋದ್ರಿಂದ ಅವರ ಮುದ್ರಿತವಾದ ಭಾಷಣವನ್ನು ತಾವು ಕೇಳಿದಿರಿ. ಅಧ್ಯಕ್ಷರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈಗ ಮುಖ್ಯ ಕಾರ್ಯಕ್ರಮಕ್ಕೆ ಬರೋಣ. ಬಸವಪಥ 500ನೇ ಸಂಚಿಕೆಯ ಮತ್ತು ಇತರ ನಿಯತಕಾಲಿಕೆಗಳ ಲೋಕಾರ್ಪಣೆ ಮಾನ್ಯ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ರವರು ಅವರಿಂದ ಈ ಕಥನ ಅವರು ದಯಮಾಡಿ ಈ ಸಂಚಿಕೆಯನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಎಲ್ಲರೂ ಕೈ ಜೋಡಿಸಬೇಕಾಗಿ ಕೇಳ್ಕೊಳ್ತೀನಿ.
ಎಲ್ಲ ಸಂಚಿಕೆಗಳನ್ನು ಲೋಕಾರ್ಪಣೆ ಮಾಡಿದಂತಹ ಎಲ್ಲ ಮಹನೀಯರಿಗೂ ಶರಣ ಅರ್ಪಿಸಿ ಈಗ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಈ ಸಂಚಿಕೆಯನ್ನು ಬಿಡುಗಡೆ ಮಾಡಿಸಿದ ಮಹನೀಯರು. ಅವರು ಅಲ್ಲಮ ಪ್ರಭು ಕಥನ ವಿಜಯವಾಣಿ ಬರ್ತಾ ಇದೆ. ಪ್ರಕಾಂಡ ವಿದ್ವಾಂಸರು ಸಂಸ್ಕೃತ ಮತ್ತು ಕನ್ನಡದಲ್ಲಿ. ದಯಮಾಡಿ ಅವರು ಸಭೆಯನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ, ಪ್ರಾರ್ಥನೆಯನ್ನು ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಬಸವ ಸಮಿತಿ ಆಯೋಜನೆ ಮಾಡಿರುವ ಬಸವಪಥ ಕನ್ನಡ ಮಾಸಪತ್ರಿಕೆಯ 500ನೇ ಸಂಚಿಕೆ ಲೋಕಾರ್ಪಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರ ಪದತಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಈ ಕಾರ್ಯಕ್ರಮದಲ್ಲಿ ಫಗು ಹೊಳ್ಕಟ್ಟಿಯವರ 142ನೇ ಜನ್ಮದಿನೋತ್ಸವದ ಸಂಸ್ಮರಣೆಯಲ್ಲಿ ಮಾಡ್ತಿರುವಂಥ ಡಾಕ್ಟರ್ ಟಿ ಜಿ ಪ್ರಭಾಶಂಕರ್ ಪ್ರೇಮಿಯವರೇ, ಈ ಬಸವಪಥದಲ್ಲಿ ಸಹ ಸಂಪಾದಕರಿಗೆ ಸೇವೆ ಸಲ್ಲಿಸಿರುವ ಡಾಕ್ಟರ್ ಪ್ರಭಾಶಂಕರ್ ಪ್ರೇಮಿಯವರ ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್, ಮೃತ್ಯುಂಜಯ ರುಮಾಲೆ, ಇತರ ಎಲ್ಲ ಮಹನೀಯರೇ ಮತ್ತು ವೇದಿಕೆ ಮೇಲಿರುವ ಶರಣ ಬಂಧುಗಳೇ ಮತ್ತು ಈ ಸಭೆಯಲ್ಲಿರುವ ಎಲ್ಲ ಮಹನೀಯರೇ, ಕಳೆದ ಒಂದು ತಿಂಗಳ ಹಿಂದೆ ನಾನು ಗುಲ್ಬರ್ಗಕ್ಕೆ ಹೊರಡುವ ಒಂದು ಸಂದರ್ಭ. ವಿಮಾನಕ್ಕಾಗಿ ನಾನು ಕಾಯ್ತಾ ಇದ್ದೆ. ಆಗ ಬಸವ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅರವಿಂದ್ ಜತ್ತಿಯವರು ಆಕಸ್ಮಿಕವಾಗಿ ನನ್ನ ಕಂಡರು. ಅವ್ರ ಜೊತೆ ನಾನು ಮಾತಾಡ್ತಾ ಇರುವಾಗ ಅವರು ತಾವು ಇತ್ತೀಚಿನ ಏನೇನು ಕೆಲಸ ಕಾರ್ಯಗಳಿವೆ ಅದರ ಬಗ್ಗೆ ನನ್ನ ಜೊತೆ ಸಮಾಲೋಚನೆ ಮಾಡ್ತಾಯಿದ್ರು. ಮಾಡ್ತಾ ಇರುವಾಗ ಅವರು ಬಸವಪಥದ 500ನೇ ಸಂಚಿಕೆ ಇನ್ನೇನು ಹೊರಗಡೆ ಬರುತ್ತೆ ಅಂದರು. ತಕ್ಷಣವೇ ನನಗೆ ಆಶ್ಚರ್ಯ ಆಯಿತು. ಏಕೆಂದರೆ ಈ ಕರ್ನಾಟಕದಲ್ಲಿ ಸಾಹಿತ್ಯ ಪತ್ರಿಕೆಗಳು, ಧಾರ್ಮಿಕ ಪತ್ರಿಕೆಗಳು, ಸಾಂಸ್ಕೃತಿಕ ಪತ್ರಿಕೆಗಳು 500 ಸಂಚಿಕೆಗಳಾಗಿ ಹೊರಬರೋದೇ ಬಹಳ ದುರ್ಲಭ. ಒಂದು ವಿಚ್ಛಿತ್ತಿ ಇಲ್ಲದೇ, ಒಂದು ಪತ್ರಿಕೆ ಒಂದು ಸರಿಯೂ ಕೂಡ, ಒಂದು ಸಂಚಿಕೆ ಕೂಡ ನಿಲ್ಲದೇ ಇಡೀ ಸಾಂಗೋಪಾಂಗವಾಗಿ ವಿಚ್ಛಿತ್ತಿ ಇಲ್ಲದೇ ಬರೋದು ಭಾಳ ಅಪರೂಪ. ಬಹುಶಃ ನನಗೊತ್ತಿರೋ ಹಾಗೆ ಇಡೀ ದಕ್ಷಿಣ ಭಾರತದಲ್ಲಿ ತಮಿಳಾಗಲಿ, ತೆಲುಗಾಗಲಿ, ಕನ್ನಡವಾಗಲಿ, ಮರಾಠಿ ಆಗಲಿ, ಯಾವುದೇ ಭಾಷೆಗಳಲ್ಲಿ, ದಕ್ಷಿಣ ಭಾರತದ ಭಾಷೆಗಳಲ್ಲಿ ಏಕಕಾಲಕ್ಕೆ ಹೀಗೆ ಎಲ್ಲೂ ಕೂಡ ವಿಚ್ಛಿತ್ತಿ ಬಲ್ಲದೆ ಇರುವ ಹಾಗೆ ಒಂದು ಸಂಚಿಕೆ ಬಂದಿದೆ ಅಂದರೆ ಅದು ಬಸವಪಥ ಅಂದರೆ ಅದು ಅತಿಶಯೋಕ್ತವಾದ ಮಾತಲ್ಲ. ಇದನ್ನು ನಾನು ಬೇರೆ ಬೇರೆ ಆನ್ಲೈನಲ್ಲಿ ಕೂಡ ಪರಿಶೀಲನೆ ಮಾಡಿದ್ದೆ. ನಾನು ಅಂದರೆ ಸತತವಾಗಿ ಒಂದು ಪತ್ರಿಕೆಯನ್ನು ಒಂದು ಸಂಸ್ಥೆ ತರೋದು ಕೂಡ, ಅದು ಯಾವುದೇ ಸಂಸ್ಥೆ ಆಗ್ಬೋದು, ಆ ರೀತಿ ಒಂದು ಸಂಸ್ಥೆ ತತ್ತಿರೋ ಬಗ್ಗೆ ನನಗೆ ಭಾಳ ಸಂತೋಷವಾಗಿ ಸನ್ಮಾನ್ಯ ಅರವಿಂದ್ ಜತ್ತಿಯವ್ರ ಜೊತೆ ಮಾತಾಡ್ತಾ ನಾನು ಏನೇನು ಹಾಕಿದ್ದೀರಿ, ಏನೇನು ಬಂದಿದೆ, 500ನೇ ಸಂಚಿಕೆ ಹೇಗಿದೆ, 501ನೇ ಸಂಚಿಕೆ ಮುಂದಿನ ಸಂಚಿಕೆಯ ಕ್ರಮಗಳೇನು, ಇದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಹಾಗೆ ಒಂದು ಸ್ವಲ್ಪ ಮಾತಾಡಿದೆ. ನಾನು ಮಾತಾಡಿದಾಗ ಅವರು ಕೆಲವು ವಿಷಯಗಳೆಲ್ಲ ಹೇಳಿದರು. ಅದೇ ಸಂದರ್ಭದಲ್ಲಿ ನಾನು ಅವ್ರಿಗೆ ಒಂದು ಮನವಿ ಮಾಡಿಕೊಂಡೆ. ನಾನು ಏನು ಅಂದರೆ, ಒಂದು ಬಸವಪಥದ 500 ಸಂಚಿಕೆಗಳಲ್ಲಿ ಸಂಶೋಧನಾತ್ಮಕವಾದ ಬರಹಗಳು ಬಂದಿವೆ, ವಿಶ್ಲೇಷಣಾತ್ಮಕವಾದ ಬರಹಗಳು ಬಂದಿವೆ, ತೌಲನಿಕವಾದಂಥ ಬರಹಗಳು ಅಲ್ಲಿವೆ. ನಾವು ಬಹುತೇಕವಾಗಿ ಬಸವಪಥದ ಹಳೆಯ ಸಂಚಿಕೆಗಳಿಂದ ನೋಡ್ತಾ ಬಂದರು. ಹೆಚ್ಚು ಕಡಿಮೆ 76, 77ರಿಂದನೂ 77, 78ರಿಂದ ನಾನು ಈ ಸಂಚಿಕೆಗಳನ್ನ ನೋಡ್ತಾ ಬಂದಿರೋನು. ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ, ಅದರ ತಾತ್ವಿಕ ವಿನ್ಯಾಸದ ದೃಷ್ಟಿಯಿಂದ, ಅದರ ಆನುಭಾವಿಕ ದೃಷ್ಟಿಯಿಂದ ಬಂದ ಲೇಖನಗಳಲ್ಲಿ ತುಂಬ ಆಯ್ದ ಪ್ರಮುಖವಾದ ಲೇಖನಗಳನ್ನು, 500 ಸಂಚಿಕೆಯಲ್ಲಿರುವ ಲೇಖನಗಳನ್ನು ಆಯ್ದು ಒಂದು ಸಂಪುಟವಾಗಿ ನೀವು ತೊಗೊಂಡು ಬಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ವಚನ ವಾಂಗ್ಮಯ, ನಾನು ಹೇಳೋದು ವಚನ ಸಾಹಿತ್ಯ ಹೇಳಲ್ಲ ಸ್ವಾಮೀಜಿ, ವಚನ ವಾಂಗ್ಮಯ ಅಂತಲೇ ಹೇಳೋದು ನಾನು. ಈ ವಚನ ವಾಂಗ್ಮಯದ ವಿಸ್ತಾರತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಆ ಬಗ್ಗೆ ಒಂದು ಸಂಪುಟವನ್ನು 1, 2, 3, ಒಂದು 500ನ ಒಂದು 3-4 ಸಂಪುಟಗಳಾಗುತ್ತೆ. ಅಷ್ಟು ಬಹಳ ಉತ್ಕೃಷ್ಟವಾದ ಲೇಖನಗಳು ಈ ಬಸವಪಥದಲ್ಲಿರೋದ್ರಿಂದ
ಅಂಥ ಲೇಖನಗಳನ್ನು ಆಯ್ದು 2-3 ಸಂಪುಟಗಳಲ್ಲಿ ತೊಗೊಂಡು ಬಂದರೆ ಈಗ ಯಾರು ಅಭ್ಯಾಸ ಮಾಡ್ತಾ ಇದ್ದಾರೋ ವೀರಶೈವ ಸಾಹಿತ್ಯವನ್ನು, ಲಿಂಗಾಯತ ಸಾಹಿತ್ಯವನ್ನು, ನಮ್ಮ ಶರಣ ವಾङ्ಮಯ, ವಚನ ವಾङ्ಮಯವನ್ನು ಅಭ್ಯಾಸ ಮಾಡ್ತಿರೋರಿಗೆ ತುಂಬ ಒಳ್ಳೆಯ ಆಕರ ಗ್ರಂಥವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯವಾಗಿರುತ್ತೆ. ಅಭಿಪ್ರಾಯವನ್ನು ಅವ್ರ ಜೊತೆಗೆ ನಿವೇದನೆ ಮಾಡಿಕೊಂಡೆ ಅದೇ ಸಂದರ್ಭವನ್ನು ಈ ಸಭೆಯಲ್ಲೂ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದರಿಂದ ಆಗುವ ಒಂದು ವಿಶೇಷತೆ ಏನು ಅಂದರೆ, ನಮ್ಮ ಸಮಕಾಲಿಕರಾದಂಥ ಅನೇಕ ಈಗ ಯಾರು ವಚನ ವಾङ्ಮಯವನ್ನು ಅಭ್ಯಾಸ ಮಾಡ್ತಾ ಇದ್ದಾರೋ, ವಚನ ವಾङ्ಮಯ ಅಭ್ಯಾಸ ಮಾಡ್ತಿರೋರಿಗೆ ಹಿಂದೆ ಯಾರ್ಯಾರು ವಿದ್ವಾಂಸರು ಏನೇನು ಕೆಲಸಗಳನ್ನು ಮಾಡಿದ್ದಾರೆ, ಅಥವಾ ಒಂದು ವಚನನ ನಾಮಾಂಕಿತದ ಬಗ್ಗೆ ಸಂಶೋಧನೆ ಇರ್ಬೋದು, ಅಥವಾ ಒಬ್ಬ ಶರಣ ಎಲ್ಲಿ ಯಾವ ಸ್ಥಳದಲ್ಲಿ ಹುಟ್ಟಿದ, ಅವನು ಬೆಳೆದ ರೀತಿ ಕ್ರಮಗಳ ಬಗ್ಗೆ ಹೊಸ ಶೋಧನೆಗಳ ಮೂಲಕ ಪೂರಕವಾದಂಥ ಲೇಖನಗಳು ಬಂದಿರ್ಬೋದು. ಆಮೇಲೆ ಒಂದು ಪದ ನಿಷ್ಪತ್ತಿ, ಒಂದು ಪದದ ಬಗ್ಗೆ ಅದರ ಪೂರ್ವಾಪರಗಳನ್ನು ವಿಚಾರಣೆ ಮಾಡುವಂಥ ಆ ಥರದ ಪದರೂಪಗಳ ಬಗ್ಗೆ ಬಂದಿರಬಹುದು. ಇದೇ ವಚನ ವಾङ्ಮಯದ ತತ್ವಜ್ಞಾನ ಮತ್ತು ಅದರ ಆನುಭವಿಕ ನೆಲೆಗಳನ್ನು ಕುರಿತು ಅಭ್ಯಾಸ ಮಾಡಿರುವ ಲೇಖನಗಳು ಬಂದಿವೆ. ಹೀಗೆ ಅನೇಕ ರೀತಿಯ ಲೇಖನಗಳು ಕನ್ನಡದಲ್ಲಿ ಬಸವಪಥದಲ್ಲಿ ಬಂದಿರೋದ್ರಿಂದ ಅಂಥ ಲೇಖನಗಳನ್ನು ನಮ್ಮ ಕಾಲದಲ್ಲಿ ಓದುಗರುಗಳಿಗೆ ಮುಟ್ಟಿಸಿದ್ರೆ ನಮ್ಮ ಹಿರೀಕರು, ನಮ್ಮ ಪೂರ್ವಿಕರು, ವಿದ್ವಾಂಸರು ಯಾವ್ಯಾವ ಕೆಲಸಗಳನ್ನು, ಯಾವ್ಯಾವ ದಾರಿಗಳನ್ನು ಹಿಡಿದು ಅವರು ಮುನ್ನಡೆದಿದ್ದರು ಅನ್ನೋದರ ಒಂದು ಕಣ್ಣಳತೆ ಗೊತ್ತಾಗುತ್ತೆ. ಯಾವುದೇ ಒಬ್ಬ ವಿದ್ವಾಂಸನಿಗೆ ಈಗ ಅಭ್ಯಾಸ ಮಾಡ್ತಿರೋರಿಗೆ ಈ ಬಗೆಯ ಒಂದು ಸಂಪುಟವನ್ನು ಅವನ ಕೈ ಮುಟ್ಟಿಸಬೇಕಾದದ್ದು ಅಗತ್ಯ ಅಂತ. ಬೇರೆ ಪತ್ರಿಕೆಗಳಲ್ಲೂ ಬಂದಿಲ್ಲ ಅಂತಲ್ಲ, ಕೆಲವು ಸರಿ ಯಾವುದೇ ಒಂದು ವಚನ ವಾङ्ಮಯದ ಈ ರೀತಿ ಬರವಣಿಗೆ ಬರುವಾಗ ಅದಕ್ಕೆ ತುಂಬ ಗಟ್ಟಿಯಾದ ಮತ್ತು ಈಗಲೂ ಕೂಡ ಅವುಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ಅಭ್ಯಾಸಕ್ಕೆ ಒಳಪಡುವ ಹಾಗೆ ಲೇಖನಗಳನ್ನು ಹಿಂದಿನವರು ಬರೆದಿದ್ದಾರೆ. ಅಂಥ ಹಿಂದಿನವರು ಬರೆದ ಲೇಖನಗಳನ್ನು ಇವತ್ತು ಮತ್ತೆ ಹೊಸ ಅನ್ವೇಷಣೆಯಲ್ಲೋ, ಹೊಸ ದಿಕ್ಕಿನಲ್ಲೋ, ಹೊಸ ತಿಳುವಳಿಕೆಯ ಬೆಳಕಿನಲ್ಲಿ ಮತ್ತೆ ಇನ್ನೊಮ್ಮೆ ಅವುಗಳನ್ನು ಪರಿಶೀಲನೆ ಮಾಡಿ, ವಿಶ್ಲೇಷಣೆ ಮಾಡಿ ಹೊಸ ರೀತಿಯಿಂದ ಬರೆಯೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಈಗ ತಾನೇ ಅಷ್ಟಾವರಣದ ಬಗ್ಗೆ ಪರಮ ಪೂಜ್ಯ ಶ್ರೀಗಳು ಅಲ್ಲಿ ಕೂತ್ಕೊಂಡಾಗ ಹೇಳ್ತಿದ್ದಾರೆ ಅಷ್ಟಾವರಣದ ಬಗ್ಗೆ ನಾವು ಹೇಳ್ತೀವಿ ನಿಜ, 8 ಆವರಣಗಳನ್ನು ಕುರಿತಾದದ್ದು ಅಂತ. ಆದರೆ 8 ಅನ್ನೋದರ ಬಗ್ಗೆ ಸಂಖ್ಯೆ ಇಟ್ಕೊಂಡು ಅದರಲ್ಲಿರುವಂಥ ಶಿವನ 8 ಮೂರ್ತಿಗಳನ್ನು ಕುರಿತು ಕಾಳಿದಾಸ ಕೂಡ ಶಾಕುಂತಲ ನಾಟಕದ ಆರಂಭದಲ್ಲಿ ಅವನು ಅಷ್ಟಮೂರ್ತಿಯಾದಂಥ ಶಿವನನ್ನು ಕುರಿತು ಹೇಳ್ತಾನೆ. ಈ 8 ಮೂಲಕ ಪರಾಪ್ರಕೃತಿಯ ಸ್ವರೂಪವನ್ನು ಕುರಿತು ಮತ್ತೆ ಹೊಸ ರೀತಿಯ ಯೋಚನೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಪರಮ ಪೂಜ್ಯ ಶ್ರೀಗಳು ನಮ್ಮ ಜೊತೆ ಮಾತಾಡ್ತಾ ತಿಳಿಸಿದ್ರು. ಹಾಗಾಗಿ ಯಾವಾಗಲೂ ಚಿಂತನೆ ಅನ್ನೋದು ನಿಂತು ನೀರಲ್ಲ, ಅದು ಹೊಸ ಹೊಸ ಸಾಮಗ್ರಿಗಳು ದೊರಕಿದಾಗ, ಹೊಸ ಬಗೆಯ ಆಯಾಮಗಳು ನಮಗೆ ದೊರಕಿದಾಗ, ಹೊಸ ಹೊಸ ಬಗೆಯ ಪರಿಪ್ರೇಕ್ಷೆಗಳು ನಮಗೆ ಬಂದಾಗ ನಮ್ಮ ಹೇಳುವ ಮತ್ತು ವಿಶ್ಲೇಷಣೆ ಮಾಡುವ, ವಿಚಾರ ಮಾಡುವುದಕ್ಕೆ ಬೇಕಾಗುವ ಒಂದು ಹೊಸ ದಾರಿಗಳು ಕೂಡ ಬರುತ್ತೆ. ಯಾಕೆಂದರೆ ಇದಕ್ಕಿಟ್ಟಿರೋದು ಪಥ ಅಂತಾನೆ. ಯಾಕೆಂದರೆ ನಾನಾ ಪಥದ್ವಿಷಾಂ, ಒಂದೇ ದಾರಿ ಅಲ್ಲ, ಹಲವು ದಾರಿಗಳೆಲ್ಲ ಒಂದು ದಾರಿ ಕಡೆ ಕರ್ಕೊಂಡು ಹೋಗುತ್ತೆ ನಿಜ ಅದು. ಹೀಗೆ ಒಂದು ಹೊಸ ದಾರಿಯನ್ನು ನಿರ್ಮಾಣ ಮಾಡಿಕೊಳ್ಳೋದು. ಅಭಿನವಗುಪ್ತ ಪಾದರು ತಮ್ಮ ಇಡೀ ತಂತ್ರಾಲೋಕದ ಮೊದಲ ಆರಂಭದಲ್ಲಿ ಹೇಳ್ತಾರೆ, ನಾನು ಅನೇಕ ಗ್ರಂಥಗಳನ್ನು ಅಭ್ಯಾಸ ಮಾಡಿದೆ, ಅನೇಕ ಗುರುಗಳ ಜೊತೆಗೆ ಅಭ್ಯಾಸ ಮಾಡಿದೆ, ಅವ್ರ ಅನೇಕ ಶಾಸ್ತ್ರಗಳಲ್ಲಿ ನಾನು ನೋಡಿದೆ. ಆದರೆ ಇದೆಲ್ಲ ಒಂದು ದುಂಬಿ, ಒಂದು ಜೇನಿನ ಹುಳ ಬೇರೆ ಬೇರೆ ಮಕರಂದಗಳನ್ನೆಲ್ಲ ಸಂಗ್ರಹಿಸಿ ತಂದು ಅದು ಜೇನನ್ನು ಕಟ್ಟೊಂದು ಜೇನನ್ನು, ಅದು ಜೇನಿನ ಹನಿಯನ್ನು ತಯಾರು ಮಾಡ್ತದೆ. ಹಾಗೆ ನಾನು ಅನೇಕ ಶಾಸ್ತ್ರಗಳಲ್ಲಿ, ಅನೇಕ ಹೂಗಳಲ್ಲಿ ಈಗೆಲ್ಲ ಹೋಗಿ ನಾನು ಅಭ್ಯಾಸ ಮಾಡಿ ನನ್ನದೇ ಆದಂಥ ಒಂದು ನವ ಮಾರ್ಗವನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಅವನು ಹೇಳ್ತಾರೆ. ಇದು ಅಭಿನವಗುಪ್ತ ಪಾದರು ಹೇಳೋದು 11ನೇ ಶತಮಾನದಲ್ಲಿ. ಇದೇ ಮಾತನ್ನು ಮುಂದೆ ಅದನ್ನು ಈ ಹಿಂದೆ ನಾಗಾರ್ಜುನನ ಬರವಣಿಗೆಯಲ್ಲೂ ನಾವು ನೋಡ್ತೀವಿ, ಅವರ ಮಧ್ಯಮ ಮಾರ್ಗದ ದೃಷ್ಟಿಯ ಹಿನ್ನೆಲೆಯಲ್ಲಿ. ಹೀಗೆ ಬೌದ್ಧ ಚಿಂತಕರಲ್ಲಿ, ಜೈನ ಚಿಂತಕರಲ್ಲಿ, ಆನುಭಾವಿಕರಲ್ಲಿ, ಶೈವ ಚಿಂತಕರಲ್ಲಿ ಅನೇಕ ರೀತಿಯ ಈ ಹೊಸ ಮಾರ್ಗಗಳನ್ನು ನಾವು ನೋಡ್ತೀವಿ. ಅಂಥ ಒಂದು ಹೊಸ ಮಾರ್ಗವನ್ನು ಬಸವಪಥದ ಬರವಣಿಗೆಗಳಲ್ಲಿ ನಾವು ಕಾಣ್ತೀವಿ. ಹೊಸ ಮಾರ್ಗಗಳನ್ನು ಹಿಡಿದು ಈ ಕಾಲಕ್ಕೆ 21ನೇ ಶತಮಾನದ ನಮ್ಮ ಕಾಲದಲ್ಲಿ ನಾವು ಹೇಗೆ ವಚನಗಳನ್ನು ಮತ್ತೆ ಸ್ವೀಕಾರ ಮಾಡ್ಕೋಬೇಕು, ಅದನ್ನು ಬರೀ ಕೇವಲ ಬೌದ್ಧಿಕವಾಗಿ 2 ಕ್ರಮಗಳಿವೆ ನಮಗೆ. ಒಂದು ಇಂಟೆಲೆಕ್ಚುವಲ್ ಅಸೈನ್ ಮಾಡೋದು, ಅದನ್ನು ಕುರಿತು ಇಂಟೆಲೆಕ್ಚುವಲಲ್ಲಿ ಅಭ್ಯಾಸ ಮಾಡೋದು ಒಂದು ಕ್ರಮ.
ಇನ್ನೊಂದು ಕ್ರಮ ಇದೆ, ಅದು ಇಂಟ್ಯೂಷನ್ ಮೂಲಕ ಮಾಡೋದು ಇನ್ನೊಂದು ಕ್ರಮ ಇದೆ. ಬಹುತೇಕವಾಗಿ ನಮಗೆ ವಚನಗಳ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡೋದು ಹೇಗೆ ಅಂದರೆ, ನಾವು ಇಂಟೆಲೆಕ್ಚುಯಲ್ ಜಸ್ಟಿಫೈ ಮಾಡೋಕ್ಕೆ ಹೋಗ್ತೀವಿ. ನಾವು ಇಂಟೆಲೆಕ್ಚುಯಲ್ ಜಸ್ಟಿಫೈ ಎಲ್ಲಿವರೆಗೂ ಹೋಗ್ಬೋದು, ಕೆಲವು ಅರ್ಧ ದಾರಿ ಸಂತೆ ಅಷ್ಟೇ ಅದು. ಆದರೆ ಪೂರ್ಣ ದಾರಿ ಹೋಗಬೇಕು ಅಂದರೆ ನೀವು ಇಂಟೆಲೆಕ್ಚುಯಲ್ನಿಂದ ಇಂಟ್ಯೂಷನ್ ದಾರಿಯನ್ನು ಹಿಡಿಬೇಕು. ಬಸವಪಥದಲ್ಲಿ ಬಂದಿರುವ ಇಂಥ ಅನೇಕ ಲೇಖನಗಳಲ್ಲಿ ಈ ಥರದ ಇಂಟೆಲೆಕ್ಚುಯಲ್ನ ಜಸ್ಟಿಫೈ ಮತ್ತು ಇಂಟೆಲೆಕ್ಚುಯಲ್ ಆದಂಥ ಅನಾಲಿಸಿಸಿನ ಮೂಲಕ ನಾವು ಇಂಟ್ಯೂಷನ್ ಕಡೆ ಹೋಗಬೇಕಾದ ಅಗತ್ಯ ಇದೆ. ಇಂಟ್ಯೂಷನ್ನನ್ನು ತಲುಪದೇ ಇದ್ದರೆ ಬರೀ ಕೇವಲ ಶಬ್ದಗಳಲ್ಲಿ ನಾವು ಮುಳುಗಿರ್ತೀವಿ, ಅರ್ಥಗಳಲ್ಲಿ ಮುಳುಗಿರ್ತೀವಿ. ಈ ಶಬ್ದಾರ್ಥಗಳ ಸಂಯೋಗದಿಂದ ಸೃಷ್ಟಿಗೊಂಡಂಥ ವಿಕಾಸಶೀಲವಾದಂಥ ಇನ್ನೊಂದು ಹೊಸ ಪಥವನ್ನು ನಾವು ಕಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಹಿಂದಿನವರಲ್ಲಿ ಆ ಥರದ ಬೆಳಕು ಹಿಂದಿನ ಅನೇಕ ವಿದ್ವಾಂಸರುಗಳಲ್ಲಿ, ಲೇಖಕರಲ್ಲಿ ನಾನು ಅದನ್ನು ನೋಡಿದ್ದೀನಿ. ಈಗ ಮತ್ತೆ 21 ಶತಮಾನದ ನಮ್ಮ ಬೌದ್ಧಿಕವಾದಂಥ ಈ ಚಟುವಟಿಕೆಗಳಿಂದ ನಾವು ಇನ್ನಷ್ಟು ಮುಂದೆ ಅಂತಃಸ್ಫುರಣೆಯಿಂದ ಮುಂದಕ್ಕೆ ಹೋಗಬೇಕಾದದ್ದು, ಒಂದು ಇಂಟ್ಯೂಷನ್ ಮಾರ್ಗವನ್ನು ಹಿಡಿಯಬೇಕಾದದ್ದು ಅಗತ್ಯ. ಬಸವಪಥದ ಮುಂದಿನ ದಾರಿ ಹೇಗಿರಬೇಕು ಅಂತಂದರೆ, ಅದು ಇಂಟೆಲೆಕ್ಚುಯಲಿಂದ ಇಂಟ್ಯೂಷನ್ ಕಡೆ ಚಾಲನೆ ಮಾಡುವ ದಾರಿ ಆಗಬೇಕು ಅಂತ ಅನ್ನೋದು ನನ್ನ ಅಪೇಕ್ಷೆ. ಆ ಬಗೆಯ ಹಿನ್ನೆಲೆಯಲ್ಲಿ ಸಂಪಾದಕರು, ಉಪಸಂಪಾದಕರು ಸ್ವಲ್ಪ ಯೋಚನೆ ಮಾಡಿದ್ರೆ ಅಗತ್ಯ ಅಂತ ಹೇಳ್ತಾ, ಮತ್ತು ಇದರ ಜೊತೆಗೆ ಇವತ್ತು ಬಸವಪಥ ಅದರ ಮತ್ತು ಬಸವ ಜರ್ನಲ್ಲು, ಬಸವ ಮಾರ್ಗ, ನಮ್ಮ ಹಿಂದಿ ಕ್ವಾರ್ಟರ್ ನಮ್ಮ TG ಪ್ರಭಾಶಂಕರ್ ಪ್ರೇಮಿಯವರು ತುಂಬ ಚೆನ್ನಾಗಿ ತರ್ತಾ ಇದ್ದಾರೆ. ನಾನು ಬಸವ ಮಾರ್ಗವನ್ನು ಅನೇಕ ಸಾರಿ ಅವರೇ ನಾನು ಕೆಲವು ಲೇಖನಗಳನ್ನು ಕೇಳಿ ಅದನ್ನೆಲ್ಲ ಅನುವಾದ ಮಾಡಿಕೊಂಡು ಬಸವ ಮಾರ್ಗದಲ್ಲಿ ಹಾಕಿದ್ದಾರೆ. ಮತ್ತು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬಸವ ಜರ್ನಲ್ ಬರ್ತಾ ಇದೆ, ಮರಾಠಿನಲ್ಲಿ ಬಸವ ಪಥ ಇದೆ. ಒಂದು ಸಂಸ್ಥೆ ಹೀಗೆ ಕೇವಲ ಒಂದು ಕನ್ನಡದ ಜರ್ನಲ್ ತರೋದೇ ಇವತ್ತಿನದ್ದು ಸಾಧ್ಯ. ಅದರ ಆರ್ಥಿಕ ದೃಷ್ಟಿಯಿಂದ, ಅದರ ಪ್ರಸಾರಣ ದೃಷ್ಟಿಯಿಂದ ಭಾಳ ಕಷ್ಟ. ಆದರೆ ಬಸವ ಸಮಿತಿ ಬಸವ ಪಥ ತರೋ ಜೊತೆಗೆ ಬಸವ ಪಥವನ್ನು ಮರಾಠಿ ಮತ್ತು ಬಸವ ಜರ್ನಲ್ ಇಂಗ್ಲೀಷಲ್ಲಿ ಮತ್ತು ಹಿಂದಿನಲ್ಲಿ ಬಸವ ಮಾರ್ಗ ಇವುಗಳು ತರುತ್ತಿರೋದು ನಿಜಕ್ಕೂ ಸ್ತುತ್ಯವಾದ ಕಾರ್ಯ. ಇದಕ್ಕಾಗಿ ಬಸವ ಸಮಿತಿಯ ಅಧ್ಯಕ್ಷರಾದಿಯಾಗಿ ಅಲ್ಲಿರೋ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅತ್ಯಂತ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಹೇಳ್ತಾ, ಇಂಥದ್ದೊಂದು ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನನ್ನನ್ನು ಕರೆದಿದ್ದಕ್ಕಾಗಿ ಬಸವ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅರವಿಂದ ಜತ್ತಿಯವರಲ್ಲಿ ನನ್ನ ವಿನಮ್ರವಾದಂಥ ನಮಸ್ಕಾರಗಳನ್ನು ಹೇಳ್ತಾ ವಿನಮಿಸ್ತೇನೆ. ನಮಸ್ಕಾರ. ಮಾನ್ಯ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ವರ ಅವರು ಬಸವಪಥದ ವಿಶೇಷತೆ ಮತ್ತು ಮಾರ್ಗೋಪಾಯಗಳನ್ನು ತಿಳಿಸುತ್ತಾ ಬಹಳ ಅಮೋಘವಾಗಿ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಈಗ ಇದಕ್ಕಾಗಿ ದುಡಿದ ಅನೇಕ ಮಹನೀಯರನ್ನು ಸನ್ಮಾನ ಮಾಡಬೇಕು ಅಂತ ಬಸವ ಸಮಿತಿ ಯೋಚನೆ ಮಾಡಿದೆ. ಆ ರೀತಿ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈಗ ವೇದಿಕೆಯ ಮೇಲಿರುವ ಮಾನ್ಯ ಮೃತ್ಯುಂಜಯ ರುಮಾಲೆ ಮತ್ತು ಮಲ್ಲಿಕಾರ್ಜುನ ಪಾಟೀಲ್ ಧಾರವಾಡ ಇವರು ಒಂದು 5 ನಿಮಿಷ ಅವರ ಅಭಿಪ್ರಾಯಗಳನ್ನು ಬಗ್ಗೆ, ಅವರ ಅನುಭವಗಳನ್ನು ಬಗ್ಗೆ ಮತ್ತು ಈ ಸಂಪಾದಕೀಯ ಅನುಭವಗಳನ್ನು ತಾವು 5 ನಿಮಿಷ ನಮ್ಮಲ್ಲಿ ಚಿಂತನೆಯನ್ನು ಮಾಡಿಕೊಡ್ಬೇಕು, ನಮಗೆ ಅನುಭವ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ಬಸವಪಥ 500ನೇ ಸಂಚಿಕೆಯ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಿಸಿರುವ ಪೂಜ್ಯ ಶ್ರೀಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಕೃತಿಯನ್ನು ಬಿಡುಗಡೆ ಮಾಡಿದಂಥ ಹಿರಿಯರು ಮತ್ತು ವಿದ್ವಾಂಸರಾದ ಶ್ರೀಯುತ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಭುದೇವ ಜೆ ಚಿಗಟೇರಿ ಅವರೇ, ಪ್ರಭಾಶಂಕರ್ ಪ್ರೇಮಿಯವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಶರಣ ಬಂಧುಗಳೇ, ನಾನು ವಿದ್ಯಾರ್ಥಿ ದೆಸೆಯಿಂದನೂ ಒಂದು ಗಂಭೀರವಾಗಿ ಓದುವ ಅಭ್ಯಾಸವನ್ನು ಮತ್ತು ಅಧ್ಯಯನ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಂಡಂಥ ಕೆಲವು ನಿಯತಕಾಲಿಕೆಗಳಲ್ಲಿ ಈ ಬಸವಪಥನೂ ಒಂದು. ನನಗೆ ಭಾಳ ಸಂತೋಷ ಆಗ್ತಿರೋದೇನೆಂದರೆ, ಒಬ್ಬ ಕೇವಲ ಓದುಗನಾಗಿ ಈ ಬಸವಪಥವನ್ನು ನೋಡಿದವನು, ಆಮೇಲೆ ಗಂಭೀರವಾದ ಓದುಗನಾಗಿ ಈ ಬಸವಪಥವನ್ನು ನೋಡಿದವನು, ಆಮೇಲೆ ನಾನು ಯಾವಾಗ ಸಾಹಿತ್ಯದಲ್ಲಿ ಬರವಣಿಗೆ ಒಳಗೆ ತೊಡಗಿಸ್ಕೊಂಡ್ಮೇಲೆ ಇದನ್ನು ಒಂದು ಆಕರ ಗ್ರಂಥವಾಗಿಯೂ ನಾನು ಇದನ್ನು ಪರಿಗಣಿಸ್ತಾ ಇದ್ದೆ. ಆದರೆ ಅದೃಷ್ಟವಶಾತ್
ಈಗ ನಾನು ಬಸವ ಪಥದ ಪ್ರಾರಂಭದಲ್ಲಿ ಸಹ ಸದಸ್ಯನಾಗಿದ್ದುಕೊಂಡು ಈಗ ಸಂಪಾದಕನಾಗಿ ಉಪಸಂಪಾದಕನಾಗಿ ಕಾರ್ಯನಿರ್ವಹಿಸುವಂಥ ಒಂದು ಜವಾಬ್ದಾರಿ ಸಿಕ್ಕಿರೋದು ಈ ಶರಣ ಪರಂಪರೆಯ ಒಂದು ಮುಖ್ಯವಾಹಿನಿಯಲ್ಲಿ ನಾನು ಗುರುತಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡಿದ್ದೀನಿ. ಮತ್ತು ಅದಕ್ಕೆ ಕಾರಣರಾದವರು, ಮುಖ್ಯವಾಗಿ ಕಾರಣರಾದಂಥವರು ಪರಮ ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮಿಗಳು. ನಾನು ಇಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ಬಸವ ಪಥವನ್ನು ಯಾವ ರೀತಿಯಾಗಿ ಇವತ್ತಿನ ಕಾಲಕ್ಕೆ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೆ ನಾನು. ಸೊ ಈ ರೀತಿ ಮಾಡಿದರೆ ಚೆನ್ನಾಗಿರ್ತದೆ, ಈ ರೀತಿ ಮಾಡಿದರೆ ಚೆನ್ನಾಗಿರ್ತದೆ, ಇವತ್ತಿನ ಅಪ್ಡೇಟೆಡ್ ವರ್ಷನ್ನಲ್ಲಿ ನಾವು ಇದನ್ನು ತರಬೇಕು ಅಂಥೇಳಿ ನಾನು ಕೆಲವು ಸೂಚನೆಗಳನ್ನು ಕೊಟ್ಟರೆ ಅವ್ರು ಇದನ್ನು ನನ್ನ ಕೊಳ್ಳಿಗೆ ಕಟ್ಟಿಬಿಟ್ರು ಅವರು. ಹೀಗಾಗಿ 2017 ಅದನ್ನು ಯಾಕೆ ನಾನು ಮರೆಯೋಂಗಿಲ್ಲ ಅಂದರೆ, ಮೊದಲನೇ ಅಂದರೆ ನಾನು ಇದಕ್ಕೆ ಜೋಡಿಸ್ಕೊಂಡ ಮೇಲೆ ಮೊದಲನೇ ಸಂಚಿಕೆ ಬಂದಾಗಲೇ ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಬಹುಭಾಷೆಯ ಸಂಪುಟಗಳನ್ನು ಬಿಡುಗಡೆ ಮಾಡಿದರು. ಅದೇ ಸಂದರ್ಭದಲ್ಲಿ ಮೊದಲನೇ ಸಂಚಿಕೆ ನನ್ನ ಸಂಪಾದಕತ್ವದಲ್ಲಿ ಬಂತು ಅನ್ನೋದು. ಹೀಗಾಗಿ ಈಗ ಸುಮಾರು ಒಂದು 5 ವರ್ಷಗಳಿಂದ ಇದನ್ನು ನಿರ್ವಹಣೆ ಮಾಡ್ತಾಯಿದ್ದೀನಿ ನಾನು. ನನಗೆ ಭಾಳ ಸಂತೋಷದ ವಿಷಯ ಏನಂದರೆ, ನಮ್ಮ ಆ ಕಾಲದ ಬಹುದೊಡ್ಡ ವಿದ್ವಾಂಸರೆಲ್ಲರೂ ಇದರಲ್ಲಿ ಲೇಖನಗಳನ್ನು ಬರಿತಾಯಿದ್ರು. ನನ್ನ ಹತ್ರ ಇನ್ನೂ ಒಂದು ಹಳೆಯ ಕಲೆಕ್ಷನ್ನೆಲ್ಲ ಇದೆ. ಆಗ ಸಿದ್ಧೈ ಪುರಾಣಿಕರು ವಚನಗಳನ್ನು ವಿಶ್ಲೇಷಣೆ ಮಾಡೋ ರೀತಿಯಾಗಿರಲಿ, ಮತ್ತು ಕೆಲವು ಹಳೆಯ ಲೇಖನಗಳನ್ನು ಮತ್ತೆ ಅವರು ಪ್ರಕಟ ಮಾಡ್ತಾಯಿದ್ರು. ಜೀರಿಗೆಕಟ್ಟೆ ಬಸವಲಿಂಗಪ್ಪನವರು, ಬಿ ಮಾದೇವಪ್ಪನವರು, ಮತ್ತು ಆ ಕಾಲದಲ್ಲಿ ಈ ಭಾಗದಲ್ಲಿದ್ದ ವಿದ್ವಾಂಸರುಗಳು ಭಾಳ ದೊಡ್ಡ ವಿದ್ವತ್ಪೂರ್ಣವಾದ ಲೇಖನಗಳನ್ನು ಮತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಶರಣ ಸಂಸ್ಕೃತಿಯನ್ನು ನೋಡಿದಂಥವರು ಸಹ ಲೇಖನಗಳು ಪ್ರಕಟ ಆಗ್ತಾಯಿದ್ವು. ಹೀಗಾಗಿ ನನಗೆ ವಿಶೇಷವಾಗಿ ನಾನು PhD ಮಾಡೋ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ನನ್ನ ಅಧ್ಯಯನದ ಸಂದರ್ಭದಲ್ಲಿ ನಾನು ಬಹಳಷ್ಟು ನನ್ನ ವಿದ್ಯಾರ್ಥಿಗಳಿಗೂ ಮತ್ತು ನಾನು ಸ್ವತಃ ಇದನ್ನು ಒಂದು ಆಕರ ಗ್ರಂಥವಾಗಿ ಬಳಸ್ಕೊಂಡಂಥವನು. ಇದರಲ್ಲಿ ತೊಡಗಿಸ್ಕೊಳ್ಳೋದು ಅಂತಂದರೆ ನನಗೆ ಒಂದು ರೀತಿಯಾಗಿ ನನ್ನನ್ನು ನಾನು ಇವತ್ತಿನ ಕಾಲಕ್ಕೆ ಟ್ಯೂನ್ ಮಾಡಿಕೊಳ್ಳುವಂಥ ಒಂದು ಭಾಗ್ಯನೂ ಈ ಮೂಲಕ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈಗ ಇದನ್ನು ಬಿಡುಗಡೆ ಮಾಡಿದಂಥ ಮಲೇಪುರಂ ವೆಂಕಟೇಶ್ ಅವರು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಗಣಿಸಿ ಮತ್ತು ಆ ದಿಕ್ಕಿಗೆ ತಗೊಂಡೋಗೋ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಒಂದು ವಿಷಯ ನನಗೆ ಹೇಳಬೇಕು ಬೇಡ ಗೊತ್ತಿಲ್ಲ, ಯಾಕಂದರೆ ಇದು ಲೈವ್ ಇರೋದ್ರಿಂದ ನನಗೆ ಸ್ವಲ್ಪ ಸಂಕೋಚ ಆಗ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಭಾಳ ಗಂಭೀರವಾಗಿ ವಚನ ಸಾಹಿತ್ಯವನ್ನು, ಶರಣ ಸಂಸ್ಕೃತಿಯನ್ನು ನೋಡುವಂಥ ಬರಹಗಳು ಕಡಿಮೆ ಆಗ್ತಾಯಿದ್ದಾವೆ. ಹೀಗಾಗಿ ಎಲ್ಲೂ ಒಂದು ಕಡೆಗೆ ಬೇರೆ ಭಾಷೆಯ ಬಸವ ಪಥಗಳು ಸ್ವಲ್ಪ ಏನು ಸ್ಪೀಡ್ ಕಡಿಮೆ ಮಾಡಿದಾವಲ್ಲ, ಆ ಪರಿಸ್ಥಿತಿ ಬರಬಾರ್ದು ಅಂತಲೂ ನಾನು ಅಂದ್ಕೊಂಡು ಇದಕ್ಕೆ ಬೇರೆ ಬೇರೆ ಕೆಲವು ಯೋಚನೆಗಳನ್ನು ಮಾಡಿದ್ದೀನಿ. ಇದಕ್ಕೆ ISBN ಮಾನ್ಯತೆ ಇರೋದರಿಂದ ಭಾಳಷ್ಟು ವಿಶ್ವವಿದ್ಯಾಲಯದವರು ಇದರಲ್ಲಿ ಲೇಖನ ಪ್ರಕಟ ಆದರೆ ನಮಗೆ ಒಂದು ಅರ್ಥದಲ್ಲಿ ಸಂಶೋಧನಾ ಮಾನ್ಯತೆ ಸಿಗ್ತದೆ ಅನ್ನುವಂಥದ್ದು ಒಂದು ಪ್ರಯತ್ನವನ್ನು ಮಾಡಿರೋದ್ರಿಂದ ಕನ್ನಡ ವಿಶ್ವವಿದ್ಯಾಲಯ ಆಯಿತು, ಮೈಸೂರು ವಿಶ್ವವಿದ್ಯಾಲಯ, ಬೇರೆ ಬೇರೆ ಕರ್ನಾಟಕದ ಎಲ್ಲ ಬಹುತೇಕ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳು ಇದರಲ್ಲಿ ಲೇಖನ ಪ್ರಕಟ ಮಾಡಿ ಅದನ್ನು ಸಬ್ಮಿಟ್ ಮಾಡೋ ಟೈಮ್ನಲ್ಲಿ ನಾವು ಒಂದು ಅಪ್ಗ್ರೇಡ್ ಆಗಿವೆ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಬಸವ ಪಥ ಕಾರಣ ಆಗಿದೆ ಅನ್ನೋದು ಭಾಳ ಮುಖ್ಯವಾದ ವಿಷಯ. ಹೀಗಾಗಿ ನಾನು ಇವಕ್ಕೆ ಅವರು ಮಲ್ಲೇಪುರಂ ಅವ್ರು ಹೇಳ್ದಂಗೆ ಕೆಲವು ಬೇರೆ ಬೇರೆ ಆಯಾಮಗಳಿಂದ ಈ ವಚನ ಸಾಹಿತ್ಯವನ್ನು ನೋಡುವಂಥ ಬರಹಗಳಿಗೆ ಹೆಚ್ಚು ಗಮನ ಕೊಟ್ಟು ಇದನ್ನು ಮತ್ತೊಂದು ಹೊಸ ರೂಪವನ್ನು ಇದಕ್ಕೆ ಕೊಟ್ಟು ಇವತ್ತಿನ ಕಾಲದ ಬಸವ ಪಥವಾಗಿ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದ್ದೀನಿ. ಮತ್ತೊಮ್ಮೆಗೆ ಎಲ್ಲರಿಗೂ ಶರಣ ಅಂತೇಳಿ ನನ್ನ ಮಾತು. ಬಸವ ಪಥದ ಕನ್ನಡ ಬಸವ ಪಥದ ಸಂಪಾದಕರಾಗಿ ಸೇವೆ ಸಲ್ಲಿಸಿದಂಥ ಮಾನ್ಯ ಮೃತ್ಯುಂಜಯ ರುಮಾಲೆ ಅವರಿಗೆ ಅವರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈಗ ಇನ್ನೊಬ್ಬರು ಮಲ್ಲಿಕಾರ್ಜುನ್ ಪಾಟೀಲ್ ಧಾರವಾಡ ಬಸವ ಜರ್ನಲ್ ಅವರ ಸಂಪಾದಕಿಯವರು ಮಾಡ್ತಾಯಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು 5 ನಿಮಿಷದೊಳಗೆ 3 ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಒಂದು ಕಾರ್ಯಕ್ರಮದ ಘನ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರೇ ಪಾದಗಳ ಪಡಮಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು, ಅದೇ ರೀತಿಯಾಗಿ ಫಗು ಹಳಕಟ್ಟಿಯವರ ಕುರಿತು ಸ್ಮರಣಾರ್ಥಕವಾಗಿ ಅವರ ಒಂದು ಶ್ರೇಷ್ಠ ಕೆಲಸಗಳನ್ನು ಮಾಡಿದ್ದನ್ನು ಹೇಳಲಿರುವಂಥ ಶ್ರೀ TG ಪ್ರಭಾಶಂಕರ್ ಪ್ರೇಮಿಯವರೇ, ಈ ಕಾರ್ಯಕ್ರಮದಲ್ಲಿ ಆಗಲೇ
ತುಂಬ ಸುಂದರವಾಗಿ ಆಶಯ ಭಾಷಣ ಮಾಡಿದ ಹಾಗೆ ಶ್ರೀ ಪ್ರೊಫೆಸರ್ ಮಲ್ಲೇಶ್ಪುರಂ ಜಿ ವೆಂಕಟೇಶ್ವರ್ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಈ ಪದಾಧಿಕಾರಿಗಳು ಬಸವ ಸಮಿತಿಯ ಪದಾಧಿಕಾರಿಗಳು ಇಲ್ಲಿ ಇರುವುದು ಸಂತೋಷ ಸಂಗತಿ. ಆಗಲೇ ನಮ್ಮ ಬಸವ ಪಥದ ಸಾರಥ್ಯವನ್ನು ವಹಿಸಿರುವಂಥ ಶ್ರೀ ರುಮಾಲೆ ಸರು ಸಾಕಷ್ಟು ಚೆನ್ನಾಗಿ ಹೇಳಿದರು. ಏನಂತಂದರೆ ಈ ಬಸವ ಪಥ, ಲಿಂಗಾಯತ ಧರ್ಮ, ಬಸವ ಪ್ರಜ್ಞೆ, ಶರಣ ಸಂಸ್ಕೃತಿ ಇದು ಬಹಳಷ್ಟು ಸಮಾಜವಾದ ಪ್ರಜಾಪ್ರಭುತ್ವದ ಆಶಯಗಳನ್ನು ಹೊತ್ತಿರುವಂಥ ಒಂದು ಪ್ರಮುಖವಾದ ವಿಚಾರವಾಹಿನಿಯಾಗಿ ಈ ಜಗತ್ತಿನಲ್ಲೇ ಆಕರ್ಷಣೆಗೆ ಒಳಗಾಗಿದೆ ಅಂತ ನನ್ನ ಅಭಿಪ್ರಾಯ. 1789ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಒಂದು ಮಹಾಕ್ರಾಂತಿ ಆಯಿತು, ಫ್ರೆಂಚ್ ರೆವಲ್ಯೂಷನ್ ನಾವು ಕರಿತೇವೆ. ಅದರ ಆಶಯ ಏನಿತ್ತು ಅಂದರೆ ಪ್ರಜಾಪ್ರಭುತ್ವದ ಆಶಯಗಳೇ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, 3 ಆಶಯಗಳು ಪ್ರಜಾಪ್ರಭುತ್ವ ಆಶಯಗಳು. ಮುಂದೆ ಕಾರ್ಲ್ ಮಾರ್ಕ್ಸನು ಸಮಾಜವಾದ ಸಿದ್ಧಾಂತವನ್ನು ಕೊಟ್ಟ. ಕಾರ್ಲ್ ಮಾರ್ಕ್ಸನು ಮುಂದೆ 1850ರಲ್ಲಿ ಕೈಗಾರಿಕೆ ಕ್ರಾಂತಿ ಆಯಿತು. ಈ 3 ವಿಚಾರಗಳನ್ನು, ಈವನ್ ಫ್ರೈಡರ ವಿಚಾರಗಳನ್ನು ಕೂಡ ಅನುಸರಿಸಿ 800 ವರ್ಷಗಳ ಹಿಂದೆ ಬಸವಾದಿ ಶರಣರು ಈ ಕ್ರಾಂತಿಯನ್ನು ಮಾಡಿದ್ದಾರೆ. ಬಸವಾದಿ ಶರಣರು ಮಾಡುವಂಥ ಕ್ರಾಂತಿ ಅದೇ ಸಮಯಕ್ಕೆ ಇಂಗ್ಲೆಂಡ್ನಲ್ಲಿ ಮಗ್ಗನ ಕಾಟ ಅಂತಾಗಿದೆ, ತಮ್ಗೆ ಗೊತ್ತಿದೆ. ಆವಾಗಲೂ ಕೂಡ ಈ ಆಶಯಗಳು ಹುಟ್ಟಿಕೊಂಡು ಎಂಥ ಕ್ರಾಂತಿ ಅಂತಂದ್ರೆ ಇಡೀ ಜಗತ್ತಿಗೆ ಒಂದು ಸಂವಿಧಾನವನ್ನು ಬರೆಯಬಲ್ಲಂತಹ ಒಂದು ಶ್ರೇಷ್ಠ ವಿಚಾರವನ್ನು ಕೊಟ್ಟವರು ಬಸವಣ್ಣವರು. ಅವರು ಲಿಂಗ ಧರ್ಮ, ಎಲ್ಲರಿಗೂ ಸಮಾನತೆ, ಈ ಸಮಾಜದಲ್ಲಿರುವಂಥ ಮೇಲು ಕೀಳುಗಳು, ಆನಂತರ ಈ ಲಿಂಗ ತಾರತಮ್ಯ ಎಲ್ಲವನ್ನೂ ಹೊಡೆದು ಹಾಕಿದ್ದಾರೆ. ಕಾಯಕ ದಾಸೋಹಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು, ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ನಾವೇನು ಹೇಳ್ತೀವಲ್ಲ ರೀ, ಅದನ್ನು ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ನಾವು ತಿಳ್ಕೊಬೇಕಾದ್ದು ಇದರಲ್ಲಿ ಭಾಳಷ್ಟಿದೆ. ನಾವು ಬರೀ ಭಕ್ತಿ ಭಂಡಾರಿ ಬಸವಣ್ಣನವರು ಅಂತ ಹೇಳಿ ಅವ್ರನ್ನ ಒಂದು ಕಡೆ ಕಟ್ಟಿ ಹಾಕ್ತಾಯಿದ್ದೀವಿ. ಅವ್ರು ಬರೇ ಭಕ್ತಿ ಭಂಡಾರಿ ಬಸವಣ್ಣವರ ಜ್ಞಾನಿಗಳು, ಕಾಯಕ ಯೋಗಿಗಳು, ಶ್ರೇಷ್ಠ ರಾಜನೀತಿ ತಜ್ಞರು, ಅವರು ಶ್ರೇಷ್ಠ ಏನಂದರೆ ಎಕನಾಮಿಸ್ಟ್, ಶ್ರೇಷ್ಠ ತತ್ವಜ್ಞಾನಿಗಳು, ಶ್ರೇಷ್ಠ ಧರ್ಮ ಸಂಸ್ಥಾಪಕರು, ಸಾಹಿತಿಗಳು, ಕವಿಗಳು, ತಾಯಿ ಹೃದಯದವರು. ಅಂಥ ಒಬ್ಬ ಶ್ರೇಷ್ಠರು ಬಸವಣ್ಣವರು, ಬಸವಾದಿ ಶರಣರು, ಅಲ್ಲಂಪ್ರಭುಗಳು, ಅಕ್ಕ ಮಹಾದೇವಿ, ಸಿದ್ದರಾಮ. ಎಂಥ ಒಂದು ಕ್ರಾಂತಿ ಅಂದರೆ ಅಂಥ ಒಂದು ಕ್ರಾಂತಿಯನ್ನು ನಾನು ಇಂಗ್ಲೀಷ್ ಸಾಹಿತ್ಯದ ಪ್ರೊಫೆಸರ್ ಆಗಿ ನಾನು ಎಲ್ಲಿಯೂ ನೋಡೇ ಇಲ್ಲ ರೀ. ಅಂಥ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ. ಆ ಕ್ರಾಂತಿಯ ಒಂದು ಭಾಗವಾಗಿ ಬಸವ ಸಮಿತಿಯವರು ಆರಂಭಿಸಿರುವಂಥ 50 ವರ್ಷ ಕಂಡಿರುವಂಥ ಬಸವಾಜಲ ಸಂಪಾದಕನಾಗಿ ನಾನು ನನ್ನ ಅಳಿಲು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜಗತ್ತಿನಲ್ಲಿ ತಮಗೆ ಗೊತ್ತಿರುವ ಹಾಗೆ ಈ ಯುರೋಪ್ನಲ್ಲಿ ಕ್ವಿಕರು, ಪ್ಯೂರಿಟನ್ಸು, ಪ್ರೊಟೆಸ್ಟೆಂಟ್ಸು, ಅಮೇರಿಕಾದಲ್ಲಿ 1750ರ ದಶಕದಲ್ಲಿ ಸಾರ್ ಹೇಳಿದರು ಏನಂತಂದರೆ ಈ ಟ್ರಾನ್ಸೆಂಡೆಂಟಾಲಿಸ್ಟ್ ಅಂತ ಇದ್ದರು. ಅವರು ಟ್ರಾನ್ಸೆಂಡೆಂಟಾಲಿಸಮ್ ಬಗ್ಗೆ ಭಾಳಷ್ಟು ಮಾತನಾಡಿದ್ದಾರೆ. ಒಂದು ಚಳವಳಿ ಅರೇ ತತ್ವಜ್ಞಾನ ಚಳವಳಿ ಆಗಿತ್ತು, ಸಾಹಿತ್ಯ ಇತ್ತು. ಎಮರ್ಸನ್ ಮತ್ತು ಥೋರು ಅನ್ನುವಂಥವ್ರು ಭಾಳ ದೊಡ್ಡ ವ್ಯಕ್ತಿಗಳು. ಅವರು ಮಹಾತ್ಮ ಗಾಂಧೀಜಿ ಮೇಲೆ ಪ್ರಭಾವ ಬೀರಿದರು. ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ ಕಲ್ಪನೆ ಬಂದದ್ದೇ ಥೋರು ಅವರ ಸಿವಿಲ್ ಡಿಸೋಬಿಡಿಯನ್ಸ್ ಅನ್ನುವಂಥ ಪ್ರಬಂಧದಿಂದ. ಅವರು ಟ್ಯೂಷನ್ ಬೇಡ, ಇಂಟ್ಯೂಷನ್ ಬಗ್ಗೆ ಗಮನ ಕೊಡ್ರಿ, ಕಂಟೆಂಪ್ಲೇಷನ್ ಆ್ಯಕ್ಷನ್ ಜೊತೆಗೆ ಕಂಟೆಂಪ್ಲೇಷನ್ ಬಗ್ಗೆ ಗಮನ ಕೊಡ್ರಿ ಅಂತ ಹೇಳ್ತಾಯಿದ್ರು. ಅದೇ ರೀತಿಯಾಗಿ ಅರಿಸ್ಟಾಟಲ್ ಮಹಾದಾರ್ಶನಿಕ ಅಂಥ ಒಂದು ಆಶಯಗಳನ್ನು ಬಸವಾದಿ ಶರಣರು ಹೊಂದಿದ್ದರು. ಆ ಬಸವಾದಿ ಶರಣರ ಶ್ರೇಷ್ಠ ಸಮಾಜವಾದಿ ಪ್ರಜಾಪ್ರಭುತ್ವದ ಆಶಯಗಳನ್ನು ಈ ನಮ್ಮ ಬಸವಾಜನ ಮೂಲಕ ಕನ್ನಡೇತರಿಗೆ, ವಿದೇಶಿಗರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಸವಣ್ಣವ್ರ ಬಗ್ಗೆ, ಅಕ್ಕಮಹಾದೇವಿ ಬಗ್ಗೆ ಹಾಗೂ ಅಲ್ಲಂಪ್ರಭುಗಳಿಗೆ 3 ಕಾದಂಬರಿಗಳನ್ನು ಇಂಗ್ಲೀಷಲ್ಲಿ ಬರೆದು ಈ ಸಮಿತಿಯ ಸಲ್ಲಿಸಿದ್ದೇನೆ. ಅವು ಪ್ರಕಟವಾಗಲಿವೆ. ಧನ್ಯವಾದಗಳು. ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಪಾಟೀಲ್ರವರಿಗೆ ಅವರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಈಗ ಬಸವಪಥ ಮಾರ್ಗ ಈ ಎಲ್ಲ ನಿಯತಕಾಲಿಕೆಗಳಲ್ಲಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದಂಥ ಮಹನೀಯರಿಗೆ ಈಗ ಸನ್ಮಾನವನ್ನು ನಾವು ಮಾಡ್ತಾಯಿದ್ದೀವಿ. ಮೊದಲನೆಯದಾಗಿ ಪೂಜ್ಯ ಶಿವರುದ್ರ ಸ್ವಾಮಿಗಳವರಿಗೆ, ಡಾಕ್ಟರ್ ಪ್ರಭಾಕರ ಪ್ರೇಮಿಯವರಿಗೆ ಮತ್ತು ಮೃತ್ಯುಂಜಯ ರುಮಾಲೆ ಅವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ
बसवलिङ्गाय नमः। ॐ श्री गुरु 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 बसवलिङ्गाय। ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸನ್ಮಾನಿತರಾದ ಎಲ್ಲರಿಗೂ ಧನ್ಯವಾದಗಳು. ಈಗ ಸನ್ಮಾನಿತರ ಪರವಾಗಿ ಡಾಕ್ಟರ್ ಚಿಕ್ಕ ಹೆಜ್ಜಾಜೆ ಮಹಾದೇವರವರು ಒಂದೆರಡು ನಿಮಿಷ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು. ಶಿವಪಥ ಅರಿವೊಡೆ ಗುರುಪಥವೇ ಮೊದಲು, ಶಿವಪಥ ಅರಿವೊಡೆ ಗುರುಪಥವೇ ಮೊದಲು. ಕೂಡಲ ಸಂಗನ ಶರಣರ ಅರಿವೊಡೆ ಶರಣರ ಸಂಘವೇ ಮೊದಲು ಮೊದಲು. ಇವತ್ತು ಮಲ್ಲೇಪುರಂ ಒಂದು ಮಾತು ಹೇಳಿದ್ರು, ಬಸವಪಥ ವಚನ ವಾಂಗ್ಮಯವನ್ನು ಅರಿವೊಡೆ ಬಸವಪಥವೇ ಮೊದಲು ಅಂತ ಹೇಳೋದಕ್ಕೆ ಖುಷಿ ಅನಿಸುತ್ತೆ. ಫಗು ಒಳಕಟ್ಟಿಯವರನ್ನು ಭಕ್ತಿಯಿಂದ ಸ್ಮರಿಸ್ಕೊಳ್ತಾ, ನಮ್ಮೆಲ್ಲರ ಎದುರುಗಡೆ ವಿರಾಜಮಾನರಾಗಿರ್ತಕ್ಕಂಥ ನಮ್ಮೆಲ್ಲರ ಮಹಾನ್ ಒಂದು ಆದರ್ಶ ಮೂರ್ತಿ ಬಿ ಡಿ ಜತ್ತಿಯವ್ರನ್ನ ಭಕ್ತಿಯಿಂದ ಜ್ಞಾಪಿಸ್ಕೊಳ್ತಾ ಖುಷಿ ಆಗ್ತಾಯಿದೆ. ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ನನ್ನ ಗುರುಗಳು, ಈಗ ಅವರಿಲ್ಲ, ಪ್ರೊಫೆಸರ್ ಆರ್ ಆಚಪ್ಪ ಸರ್ ಅವರು ಕರ್ಕೊಂಡು ಬಂದು ಜತ್ತಿ ಸಾಹೇಬ್ರು ಇದ್ದರು ಅವಾಗ, ಬಸಪ್ಪ ದಾನಪ್ಪ ಜತ್ತಿಯವರು ಪರಿಚಯ ಮಾಡಿಸಿ ನನ್ನ ವಿದ್ಯಾರ್ಥಿ
PhD ಮಾಡ್ತಾ ಇದ್ದಾನೆ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳ ಬಗ್ಗೆ ಅಂತ ಹೇಳಿದಾಗ ಅಷ್ಟೊತ್ತಿಗೆ ನನ್ನ ಡಾಕ್ಟ್ರೇಟ್ ಮುಗಿದಿತ್ತು. ಬಸವಪಥ ಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ 1998 ಮತ್ತು 99ರಲ್ಲಿ ಒಂದು ಸೇವೆ ಮಾಡ್ತಕ್ಕಂಥ ಸಹ ಸಂಪಾದಕನಾಗಿ ಅಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿಯಾಗುತ್ತೆ ಬಂಧುಗಳೇ. ಆಗ ನನಗೆ ಸಂಪಾದಕರಾಗಿದ್ದವರು ಹಿರಿಯರಾಗಿದ್ದಂಥ ಪ್ರೊಫೆಸರ್ B ವಿರೂಪಾಕ್ಷಪ್ಪ ಅವ್ರ ಜೊತೆ 2 ವರ್ಷಗಳ ಕಾಲ ಕೆಲಸ ಮಾಡಿದೆ. ಇದೇ ಬಸವ ಸಮಿತಿಯ ಏನು ಸೋಮವಾರದ ಕಾರ್ಯಕ್ರಮ ನಡೆಯುತ್ತೆ, ಬಸವ ಜಯಂತಿ ಇತ್ಯಾದಿ ಕಾರ್ಯಕ್ರಮಗಳ ಸಂಘಟಕನಾಗಿ ನಿರೂಪಕನಾಗಿ ಕೂಡ ನಾನು 2 ವರ್ಷ ಸೇವೆ ಮಾಡಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗುತ್ತೆ. ಇವತ್ತು ನಮ್ಮ ಬಸವ ಸಮಿತಿ ಇಡೀ ಜಗತ್ತಿನಾದ್ಯಂತ ಗೊತ್ತಿರತಕ್ಕಂಥ ಒಂದು ಸಮಿತಿ. ಈಗಾಗಲೇ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ನಾನು ಹುಟ್ಟಿರಲಿಲ್ಲ, ನಾನು ಹುಟ್ಟಿದ್ದು 1965ರಲ್ಲಿ, 64ರಲ್ಲೇ ಬಸವ ಸಮಿತಿ ಪ್ರಾರಂಭ ಆಗಿತ್ತು. 58 ವರ್ಷಗಳು ನಮ್ಮ ಬಸವ ಸಮಿತಿಗೆ ತುಂಬಿದೆ. ಈ ಪತ್ರಿಕೆ 46 ವರ್ಷಗಳಿಂದ ನಡೀತಾ ಇದೆ. 500ನೇ ಸಂಚಿಕೆಯಲ್ಲಿ ನಮ್ಮನ್ನು ಜ್ಞಾಪಿಸ್ಕೊಂಡ್ರಲ್ಲ ಬಸವ ಸಮಿತಿಯವರು, ಅದಕ್ಕೆ ನಾವು ಅತ್ಯಂತ ಆಭಾರಿಗಳಾಗಿದ್ದೀವಿ. ಈಗ ಇವತ್ತು ನಮ್ಮ ಈ ಪತ್ರಿಕೆಯ 500ನೇ ಸಂಚಿಕೆ ಇವತ್ತು ಬಿಡುಗಡೆ ಆಗ್ತಾಯಿದೆ. ಬಿಡುಗಡೆ ಆಯಿತು. ಈಗಾಗಲೇ ಪ್ರೊಫೆಸರ್ ಮಲ್ಲೇಪುರಂ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ವಚನವಾಂಗ್ಮಯವನ್ನು ಕುರಿತು. ಸ್ನೇಹಿತರೆ, ಜಗತ್ತಿನಲ್ಲಿ ಹಲವಾರು ದೇಶಗಳಿದೆ, ಹಲವಾರು ಸಾಹಿತ್ಯಗಳಿದೆ. ಆದರೆ ಎಲ್ಲ ಸಾಹಿತ್ಯವನ್ನು ತಕ್ಕಡಿಗೆ ಹಾಕಿದ್ರೆ, ತಕ್ಕಡಿಯಲ್ಲಿ ಇನ್ನೊಂದು ತಕ್ಕಡಿಯಲ್ಲಿ ಏನಾದರೂ ಹಾಕುವುದಾದರೆ ಅದು ವಚನ ಸಾಹಿತ್ಯ ಅಷ್ಟೇ ಅದು ತೂಕಕ್ಕೆ ಬರುತ್ತೆ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಯಾಕೆಂದರೆ ಪ್ರಪಂಚದ ಎಲ್ಲ ಸಾಹಿತ್ಯಕ್ಕಿಂತ ಒಂದು ಗುಲ್ಗಂಜಿ ತೂಕ ಜಾಸ್ತಿ ಇದೆ, ಯಾವುದಾದ್ರೂ ಇದೆ ಪ್ರಪಂಚದಲ್ಲಿ ಅಂದರೆ ಅದು ವಚನ ಸಾಹಿತ್ಯ ಅಥವಾ ವಚನ ವಾಂಗ್ಮಯ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿಯಾಗತ್ತೆ ನಮಗೆ. ಸ್ನೇಹಿತರೆ, ಇಂಥ ನಾಡಿನಲ್ಲಿ ನಾವು ಹುಟ್ಟಿದ್ದೀವಲ್ಲ, ಬಸವಾದಿ ಶರಣನ ನಾಡಿನಲ್ಲಿ, ಅದಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ, ಹೆಮ್ಮೆ ಪಡ್ತೇನೆ ನಾನು. ಆಮೇಲೆ ಪ್ರಾರಂಭದಲ್ಲಿ ಒಂದು ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು, ಬಸವ ಸಮಿತಿಯ ಇವರು ಸಂಬಂಧಪಟ್ಟವರು ಇದನ್ನು ಜ್ಞಾಪಿಸ್ಕೋಬೇಕಾಗ್ತದೆ. ಹಿಂದಿನಲ್ಲಿ ಪ್ರಾರ್ಥನೆ ಮಾಡಿಸಿದ್ರಿ, ದಯವಿಟ್ಟು ಹಿಂದಿನಲ್ಲಿ ಬೇಡ, ಕನ್ನಡದಲ್ಲೇ ಮಾಡಿಸಿ, ಅದರ ಅನುವಾದ ಮಾಡಿಸಿ. ಬಸವಣ್ಣ ಬರೆದಿದ್ದೆಲ್ಲ ಕನ್ನಡದಲ್ಲೇ, ಹಾಗಾಗಿ ಅದನ್ನು ಪ್ರಾರ್ಥನೆ ಕನ್ನಡದಲ್ಲೇ ಇರಲಿ ಅನ್ನೋ ಒಂದು ವಿನಂತಿ ನಿಮ್ಮಲ್ಲಿ ಮಾಡ್ಕೊಳ್ತೇನೆ. ಆಮೇಲೆ ಎರಡನೇದು, ನಮ್ಮ ಬಸವಪಥ ಪತ್ರಿಕೆಯ 2ನೇ ಪುಟದಲ್ಲಿ BD ಜತ್ತಿಯವರ ಫೋಟೋ ಹಾಕಿದ್ದೀರಿ ನೋಡಿ. ಅಲ್ಲಿ ನೋಡಿ, ಅವರು ಸದಾ ವಿಭೂತಿದಾರಿಗಳು. ಯಾಕೆಂದ್ರೆ ನೀರಿಗೆ ನೈದಿಲೆ ಶೃಂಗಾರ, ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ. ಅವರು ರಾಷ್ಟ್ರಪತಿ ಆದಾಗಲೂ ಕೂಡ, ಹಂಗಾಮಿ ರಾಷ್ಟ್ರಪತಿ ಆದಾಗಲೂ ಕೂಡ ವಿಭೂತಿ ಧಾರಣೆಯನ್ನು ಮಾಡ್ಕೊಳ್ತಾ ಇದ್ದರು. ದಯವಿಟ್ಟು ಇಲ್ಲಿ ಫೋಟೋದಲ್ಲಿ ಅವರ ವಿಭೂತಿ ಧಾರಣೆ ಮಾಡಿರ್ತಕ್ಕಂಥ ಫೋಟೋನ ದಯವಿಟ್ಟು ಹಚ್ಚಾಕಬೇಕು ಮುಂದಿನ ಸಂಚಿಕೆಯಲ್ಲಿ ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ ಯಾರು. ಆಮೇಲೆ ಇನ್ನೊಂದೇನೆಂದರೆ, ಸ್ವಾಮೀಜಿಯವರು ಇರೋದರಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ, ಈಗ ನಮ್ಮ ಚಿಟ್ಟೇರಿ ಸಾಹೇಬರು ಇದ್ದಾರೆ, ಅದನ್ನು ಮಾಡ್ಬೋದು. ಯಾಕೆಂದರೆ ನಾನು ಮಾಧ್ಯಮದಲ್ಲಿದ್ದೇನೆ. ಈವರೆಗೆ 200ಕ್ಕೂ ಹೆಚ್ಚು ಕನ್ನಡ, ತೆಲುಗು, ತಮಿಳು, ಹಿಂದಿ ಧಾರಾವಾಹಿಗಳಲ್ಲಿ TV ಧಾರಾವಾಹಿಗಳನ್ನು ನಾನು ನಟಿಸಿದ್ದೇನೆ. ಕನ್ನಡದ 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ, ನಮ್ಮ ಸೌತ್ ಇಂಡಿಯಾದ 5 ಭಾಷೆಗಳಲ್ಲಿ, ಕನ್ನಡ, ತೆಲುಗು, ತಮಿಳು, ಆಮೇಲಿಂದ ಹಿಂದಿ, ಇಂಗ್ಲೀಷ್, ಇಷ್ಟು ಭಾಷೆಯಲ್ಲಿ ನಾನು ಅಭಿನಯಿಸಿದ್ದೇನೆ. 250 ಸಿನಿಮಾ ಆಯಿತು. ಮಾಧ್ಯಮದಲ್ಲಿ ಇರೋದರಿಂದ, ಅದರಲ್ಲೂ ಈ ಒಂದು ರಂಗಿನ ಮಾಧ್ಯಮದಲ್ಲಿ ಒಂದು ವಿನಂತಿ ಮಾಡ್ತೇನೆ. ಬಸವ ಸಮಿತಿಗೆ ಸಾಕಷ್ಟು ಹಣ ಇದೆ, BD ಜತ್ತಿ ಸಾಹೇಬರು ಸಾಕಷ್ಟು ಮಾಡಿಟ್ಟು ಹೋಗಿದ್ದಾರೆ. ಹಾಗಾಗಿ ದಯವಿಟ್ಟು ಮನಸ್ಸು ಮಾಡಿದರೆ ನೋಡಿ, ಇಬ್ಬರು ನಮ್ಮ ವ್ಯಕ್ತಿಗಳು, ನಾನು ಮರೆಯಲಾರದಂಥ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳಂದರೆ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಒಂದು ನಾಟಕ ಬರೆದಿದ್ದಾರೆ. ಅದರ ಹೆಸರು ಮಹಾತ್ಮ ಬಸವೇಶ್ವರ ಅಂತ. ಆ ಪುಸ್ತಕದ ಪ್ರತಿ ನನ್ನ ಬಳಿ ಇದೆ. ದಯವಿಟ್ಟು ಅದನ್ನು ಪ್ರಿಂಟ್ ಮಾಡಿಸ್ಬೇಕು ಬಸವ ಸಮಿತಿಯವರು ಅಂತ ನಾನು ವಿನಂತಿ ಮಾಡ್ತೇನೆ. ಅದರಲ್ಲಿ ಅನುಭವ ಮಂಟಪದ ಚಿತ್ರಣವನ್ನು ಕೊಟ್ಟಿದ್ದಾರೆ, ವಿತ್ ಪಿಕ್ಚರ್ ಕೊಟ್ಟಿದ್ದಾರೆ ಅವರು. ಅದನ್ನು ಆ ಕಾಲದಲ್ಲಿಯೇ ಗುಬ್ಬಿ ವೀರಣ್ಣ ಕಂಪ್ನಿಯವರು ಅದನ್ನು ಅಭಿನಯಿಸ್ತಿದ್ರು. ಅದನ್ನೇ ಸಿದ್ಧಗಂಗಾ ಸ್ವಾಮೀಜಿಯವರು ಕೂಡ ತೆಗೆದುಕೊಂಡು ಸ್ವಲ್ಪ ಮಾರ್ಪಾಟು ಮಾಡಿ ಅವರು ಜಗಜ್ಯೋತಿ ಬಸವೇಶ್ವರ ನಾಟಕವನ್ನು ಅವರು ಎಲ್ಲ ಕಡೆ ಆಡಿಸ್ತಾಯಿದ್ರು. ಹಾಗಾಗಿ ಆದ್ದರಿಂದ ಬಂಧುಗಳೇ, ಆ ಒಂದು ಪುಸ್ತಕವನ್ನು ಬಸವ ಸಮಿತಿಯವರು ಅವರ ಕುಟುಂಬದವರು ಇದ್ದಾರೆ, ಅವ್ರ ಪರ್ಮಿಷನ್ ನಾನು ಕೊಡಿಸ್ತೇನೆ. ಮಹಾತ್ಮ ಬಸವೇಶ್ವರ ಪುಸ್ತಕವನ್ನು ತಾವು ಅಚ್ಚು ಹಾಕಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಆಮೇಲೆ ಅವರ ಸಮಕಾಲೀನಾದಂಥ B ಪುಟ್ಟಸ್ವಾಮಿನವರು ಶ್ರೇಷ್ಠ ಕಾದಂಬರಿ ಮತ್ತು ನಾಟಕಗಳನ್ನು ಬರೆದಿದ್ದಾರೆ. ಅಕ್ಕ ಮಹಾದೇವಿ ಅಂತಕ್ಕಂಥ ಒಂದು ನಾಟಕ, ಅದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ನಾಟಕ. B ಪುಟ್ಟಸ್ವಾಮಿನವರು ಬರೆದಿರ್ತಕ್ಕಂಥದ್ದು. ಅದನ್ನು ಕೂಡ ಬಸವ ಸಮಿತಿಯವರು ಹಚ್ಚಿ ಹಾಕಿಸಿದರೆ, ಅವ್ರ ಕುಟುಂಬದವರು ಇದ್ದಾರೆ, ಅದು ಬಸವ ಸಮಿತಿಗೆ ಒಂದು ಆಸ್ತಿ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇನ್ನೊಂದು, ನಾನು ಸಿನಿಮಾದ ರಂಗದಲ್ಲಿ ಇರೋದ್ರಿಂದ ಚಿಗಟೇರಿಯವರಲ್ಲಿ ಮತ್ತು ಅರವಿಂದ್ ಜತ್ತಿಯವರು ಇದ್ದರೆ ಅವರಲ್ಲೂ ಕೇಳ್ತಾ ಇದ್ದೆ, ಬುದ್ಧಿಯವ್ರ ಮನಸ್ಸು ಮಾಡಿದ್ರೆ ಆಗುತ್ತೆ ಈ ಕಾರ್ಯ. ಅವರೊಂದು ಶ್ರೇಷ್ಠ
ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ನಿಮಗೆಲ್ಲ ಗೊತ್ತಿರಲಿ, ನಾನು ಹುಟ್ಟಿದ ವರ್ಷ, ಖುಷಿ ಅನಿಸುತ್ತೆ, 1965ರಲ್ಲಿ ಆ ಒಂದು ಕೃತಿಗೆ ಯಾವಪ್ಪ ಅಂತ ಕೇಳಿದರೆ ಕ್ರಾಂತಿ ಕಲ್ಯಾಣ. ಅದೇ ಅಲ್ಲ, ಪುಸ್ತಕ ಬೇಡ, ಸಿನಿಮಾ ಮಾಡಬೇಕು. ಸಿನಿಮಾ ಮಾಡಿದ್ರೆ ಬಸವ ಸಮಿತಿಗೆ ಹೆಸರು ಬರುತ್ತೆ, ನಮ್ಮಂಥ ಕಲಾವಿದರಿಗೆ ಕೆಲಸ ಸಿಗುತ್ತೆ, ನೂರಾರು ಜನ ಕಲಾವಿದರುಗಳಿಗೆ ಎಲ್ರಿಗೂ ಕೂಡ ಆಮೇಲೆ ಒಂದು ಖ್ಯಾತಿ ಆಗುತ್ತೆ. ಯಾಕಂದರೆ ಕಲ್ಯಾಣ, ಈಗಾಗಲೇ ಹೇಳಿದರು ಪ್ರೊಫೆಸರು, ಪ್ರಪಂಚದಲ್ಲಿ ಎಷ್ಟೋ ಕ್ರಾಂತಿಗಳಾಗಿದ್ದಾವೆ, ಆದರೆ ನಮ್ಮ ವಚನ ಸಾಹಿತ್ಯ ಅಥವಾ ಶರಣರ ಕ್ರಾಂತಿ ಅಂತ ಕ್ರಾಂತಿ ಎಲ್ಲೂ ಆಗಿಲ್ಲ. ಅದನ್ನು ಎದೆ ತಟ್ಕೊಂಡು ಹೇಳಬೇಕು ನಾವು. ಹಾಗಾಗಿ ದಯವಿಟ್ಟು ಕಲ್ಯಾಣ ಕ್ರಾಂತಿ ಅಂತಕ್ಕಂಥ ಆ ಒಂದು ನಾವೆಲ್ಲನ್ನು, ಕಾದಂಬರಿಯನ್ನು ಇಟ್ಕೊಂಡು ದಯವಿಟ್ಟು ಒಂದು ಸಿನಿಮಾ ಮಾಡಿಸಿ. ಡೈರೆಕ್ಟರ್ ನಾನು ಕೊಡ್ತೇನೆ, ತಂತ್ರಜ್ಞಾನ ನಾನು ಕೊಡ್ತೇನೆ, ಕಲಾವಿದರು ನಾನು ಕೊಡ್ತೇನೆ. ಹೌದು, ಅದಕ್ಕೆ 1965ಅಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕಲ್ಯಾಣ ಕ್ರಾಂತಿಗೆ ಅನ್ನೋ ಮಾತನ್ನು ಹೇಳ್ತಾ ಇವಿಷ್ಟು ನನ್ನ ಬೇಡಿಕೆಗಳನ್ನು ತಮಗೆ ಅರ್ಪಿಸಿ, ಬಹಳ ಒಳ್ಳೆಯ ಕಾರ್ಯಕ್ರಮ, ನಮ್ಮನ್ನು ಗುರುಸಿ ಪರಮ ಪೂಜ್ಯರಿಂದ ಆಶೀರ್ವಾದ ಮಾಡಿಸಿದ್ದೀರಿ. ಹಾಗಾಗಿ ನಾನು ಮತ್ತು ನನ್ನ ಜೊತೆ ದುಡಿದಂಥ ಎಲ್ಲರೂ ಕೂಡ ಹೀಗಿರ್ತಕ್ಕಂಥ ಸಂಪಾದಕ ಮಂಡಳಿಯವರು ನಡೆಸ್ಕೊಂಡು ಹೋಗಲಿ, ನಾವು ಕೂಡ ಲೇಖನಗಳನ್ನು ಬರ್ಕೊಡ್ತೇವೆ, ಪ್ರಕಟ ಮಾಡಿ ಅಂತ ಹೇಳ್ತಾ, ಬಸವ ಸಮಿತಿ ಕಾರ್ಯಗಳ ಹಿಂದೆ ಯಾವತ್ತೂ ಕೂಡ ನಾವು ಕೈ ಜೋಡಿಸ್ತೇವೆ ಅಂತ ಮಾತನ್ನು ಹೇಳ್ತಾ, ಬಿಡಿ ಜತ್ತಿಯವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಖುಷಿಯಾಗುತ್ತೆ. ಆ ಮಹಾತ್ಮನ ಜೊತೆಯಲ್ಲಿ, ಪುಣ್ಯಾತ್ಮರ ಜೊತೆಯಲ್ಲಿ, ಅವರು ಶಾಲಾ ಕಾಲೇಜುಗಳಲ್ಲಿ ಹೋಗಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ, ಹಲವಾರು ಮಠಮಾನ್ಯಗಳಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿದ್ವಿ. ಯುವಕರನ್ನು ಉದ್ದೇಶಿಸಿ ಜತ್ತಿ ಸಾಹೇಬರು ಭಾಷಣ ಮಾಡ್ತಾಯಿದ್ರು. ಅವರು ನಮಗೆಲ್ಲ ಆದರ್ಶರು ಅನ್ನೋ ಮಾತನ್ನು ಹೇಳ್ತಾ, ಬಸವಣ್ಣವರ ಪಾದಕ್ಕೆ, ವಚನ ವಾಂಗ್ಮಯವನ್ನು ಜಗತ್ತಿಗೆ ಬಿಟ್ಟು ಹೋಗಿರ್ತಕ್ಕಂಥ ನಮ್ಮೆಲ್ಲರ ಪಿತಾಮಹ ಫಗು ಹಳಕಟ್ಟಿಯವರನ್ನು ಭಾಳ ಭಕ್ತಿಯಿಂದ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ, ಅವರು ಮಾಡಿದಂಥ ಕೆಲಸ ಬಟ್ಟೆ ಹರಿದು ಹೋಗಿದ್ದರೂ ಕೂಡ ಅವರು ತಲೆಯ ಮೇಲೆ ವಚನಗಳನ್ನು ಹೊತ್ಕೊಂಡು ಹಳ್ಳಿಗಳಿಗೆ ಹೋಗಿ, ಚಕ್ಕಡಿಯಲ್ಲಿ ಹೋಗಿ, ಮನೆಗಳಿಗೆ ತಲುಪಿಸಿದಂಥ ಮಹಾಪುರುಷ ಫಗು ಹಳಕಟ್ಟಿಯವರು. ಅವ್ರನ್ನಿವತ್ತು ನಾವು ಜ್ಞಾಪಿಸ್ಕೋತಾ ಇದ್ದೇವೆ. ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಕರೆದು ನಮ್ಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ, ನಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರೇವಣ್ಣವ್ರಿಗೆ ಮತ್ತು ಬಸವ ಸಮಿತಿ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವೇಶ್ವರ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮಾನ್ಯ ಪ್ರಭುದೇವ್ ಸಿ ಚಿಗಟೇರಿಯವರು, ಹಿರಿಯ ಉಪಾಧ್ಯಕ್ಷರು, ಅವರಿಂದ ಸ್ವಾಮೀಜಿಯವರಿಂದ ಅವರಿಗೆ ಸನ್ಮಾನ ಮತ್ತು ಗೌರವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ತಾನೇ ನಮ್ಮ ಕಲಾವಿದರು ಸಜೆಷನ್ಸ್ ಕೊಟ್ಟರು, ಬಸವ ಸಮಿತಿಯಲ್ಲಿ ಭಾಳಷ್ಟು ದುಡ್ಡಿದೆ, ಆದ್ದರಿಂದ ನೀವು ಇವೆಲ್ಲ ಮಾಡ್ಬೋದು ಅಂಥೇಳಿ. ನಮ್ಮ PR ಮಠದವ್ರು ಇಲ್ಲಿದ್ದಾರೆ, ಟ್ರೆಜರರ್ ಅವರು, ಅದ್ರ ಸರಿಯಾದ ಚಿತ್ರಣ ಕೊಡ್ಬೋದು. ಬಸವ ಸಮಿತಿಗೆ ಇರ್ತಕ್ಕಂಥದ್ದು ಸಂಪನ್ಮೂಲ ಲಿಮಿಟೆಡ್ ರಿಸೋರ್ಸಸ್. ಅದನ್ನು ನಮ್ಮ ಹಿರಿಯರು ಹೇಳ್ತಾಯಿದ್ರು, ಈಗ ಬಚ್ಚಲ ಮನೆಯಲ್ಲಿ ಬಿಸಿನೀರು ಹಂಡೆಗೆ ಹೇಗೆ ನೀರು ತುಂಬ್ತಿರೋ ಅಷ್ಟು ಬಲವಾಗಿ ನೀರು ತುಂಬಬೇಕು. ಖರ್ಚು ಮಾಡೋವಾಗ ತೀರ್ಥದ ಥರ ಖರ್ಚು ಮಾಡಬೇಕು. ಈ ಪ್ರಿನ್ಸಿಪಲ್ಸ್ ಮೇಲೆ ನಾವಾದರೂ ಇದನ್ನ ನಡೆಸ್ಕೊಂಬಂದಿದ್ದೀವಿ. ಹಾಗಾಗಿ ಒಂದು ಇಂಪ್ರೆಷನ್ನು ಸದುಪಯೋಗ ಆಗ್ತಾಯಿದೆ ಹಣಕಾಸು. ಅದು ಅಷ್ಟನ್ನು ಮಾತ್ರ ಹೇಳ್ಬೋದೇ ಹೊರತು ಯಥೇಚ್ಛವಾಗಿದೆ ಅಂತ ನೀವು ತಿಳ್ಕೊಬೇಡಿ. ನಾವು ಆಫೀಸ್ ಬೇರರ್ಸ್ ಎಲ್ಲರೂ ಸಾಕಷ್ಟು ಕೆಲಸ ಮಾಡಬೇಕು, ಹಣನ ಉತ್ಪತ್ತಿ ಮಾಡಿ ಅದನ್ನ ಸದುಪಯೋಗ ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿರ್ತೀವಿ. ಇದಷ್ಟಾಯಿತು. ಎರಡನೇ ವಿಚಾರ ಸಾಹೇಬ್ರು ಹೇಳಿದ್ರು, ನೀವು ಒಂದು ಸಿನಿಮಾ ಮಾಡಿ ಅಂತ. ಅದು ಕಮರ್ಷಿಯಲ್ ವೆಂಚರ್. ನಾವು ಚಾರಿಟಬಲ್ ಟ್ರಸ್ಟ್ ಆಗಿ ಸಿನಿಮಾ ತಯಾರು ಮಾಡೋದು ನಮ್ಮ ಡೊಮೇನ್ ಎಕ್ಸ್ಪರ್ಟೀಸ್ ಅಲ್ಲ. ಆದರೆ ಇನ್ನೆರಡು ತಾವು ಹೇಳಿದ್ರಿ, ಆ ಪ್ರಿಂಟಿಂಗ್ ಮಾಡ್ತಕ್ಕಂಥ ವಿಚಾರ, ಅದನ್ನು ಬಹುಶಃ ಈ ಮಂಡಳಿಯವರು ಒಪ್ಪಿದರೆ, ಸಂಪಾದಕ ಮಂಡಳಿಯವರು ಅದನ್ನು ಕೈಗೆತ್ಕೋಬೋದು. ಮಾಡಿದ್ದೀರಿ.
ಇಲ್ಲ ನಾಟಕಗಳು ಅದನ್ನು ಅವರು ಕ್ಲಿಯರೆನ್ಸ್ ಕೊಟ್ಟರೆ ಅದು ಆದೀತು. ಅದರ ಸಿನಿಮಾ ಮಾತ್ರ ದಯವಿಟ್ಟು ನಮಗೆ ಹಚ್ಚಬೇಡಿ. ಎಲ್ಲ ಇರಲಿ ಸರ್, ಅದು ಆ ವ್ಯವಹಾರ ಗೊತ್ತಿಲ್ಲ ನಮಗೆ. ಆಮೇಲೆ ಅದು ಏನಾದರೂ ಕೈ ಸುಟ್ಕೊಂಡ್ಬಿಟ್ರೆ ಅದು ಯಾರು ಅದು ನಮ್ಗೆ ಗೊತ್ತಿಲ್ಲದೆ ವ್ಯವಹಾರಕ್ಕೆ ಕೈ ಹಾಕಬಾರ್ದು. ಸಣ್ಣ ಪುಟ್ಟ ಇವೇನು ವಿಜುವಲ್ಸ್ ಮಾಡ್ತೀವಿ, ಈ ವಚನ ನಿರ್ವಚನ ಇದಾಗಲಿ, ವಚನಾಮೃತ ಆಗಲಿ, ಅಷ್ಟರ ಮಟ್ಟಿಗೆ ನಮ್ಮ ಇತಿಮಿತಿ ಒಳಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸಿನಿಮಾ ಮಾಡೋದನ್ನು ನಾವಂತೂ ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ. ಅದು ಇದ್ದದ್ದು ಹೇಳಬೇಕಾಗತ್ತೆ ತಮ್ಮ ಗಮನಕ್ಕೆ. ಉಳಿದಂಥ ಸಲಹೆಗಳನ್ನ ಖಂಡಿತವಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಶರಣ. ಹಿರಿಯ ಉಪಾಧ್ಯಕ್ಷರ ಅಪ್ಪಣೆ ಮೇರೆಗೆ ಈಗ ಫಾಗು ಅಳಕಟ್ಟಿಯವರ 142ನೇ ಜನ್ಮದಿನೋತ್ಸವದ ಸ್ಮರಣೆಯನ್ನು ಮಾಡುತ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಡಾಕ್ಟರ್ TG ಪ್ರಭಾಕರ್ ಪ್ರೇಮಿಯವರು, ಪ್ರಧಾನ ಕಾರ್ಯದರ್ಶಿಗಳು ಬಸವ ಸಮಿತಿ ಮತ್ತು ಸಂಪಾದಕರು ಬಸವಮಾರ್ಗ ಇವರು ಮತ್ತು ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷತೆಯನ್ನು ಭಾಷಣವನ್ನು ಹಾಗೂ ಫಾಗು ಅಳಕಟ್ಟಿಯವರ ಸ್ಮರಣೆಯನ್ನು ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತು ಬಸವ ಪಥದ 500ನೇ ಸಂಚಿಕೆಯ ಬಿಡುಗಡೆಯ ಸಮಾರಂಭ. ಇದು ಸಂಭ್ರಮ, ಅಂದರೆ ಒಂದು ಹಬ್ಬ ಇದ್ದ ಹಾಗೆ. ಬಸವ ಸಮಿತಿಯ ಮುಖ್ಯ ಒಂದು ಚಟುವಟಿಕೆ ಅಥವಾ ಕಾರ್ಯ ಅಂದರೆ ಬರವಣಿಗೆ. ಪ್ರಸಾರ ಮಾಧ್ಯಮ ನಮ್ಮದು. ಬಸವಣ್ಣನವರ ಮತ್ತು ಬಸವಾದಿ ಶರಣರ ತತ್ವ ಚಿಂತನೆಗಳನ್ನು ಪ್ರಸಾರ ಮಾಡ್ತಕ್ಕಂಥದ್ದು. ಈ ಪ್ರಸಾರ ಮಾಡ್ತಕ್ಕಂಥ ಮಾಧ್ಯಮವನ್ನು ಇನ್ನೂ ಮುಂದುವರಿಸಿ ಕೇವಲ ಕನ್ನಡಕ್ಕೆ ಸೀಮಿತಗೊಳಿಸದೆ, ಕರ್ನಾಟಕಕ್ಕೆ ಸೀಮಿತಗೊಳಿಸದೆ, ದೇಶಕ್ಕೆ ಸೀಮಿತಗೊಳಿಸದೆ, ಇಡೀ ಜಗತ್ತಿಗೆ ಯಾವುದೇ ಭಾಷೆಯ ಮೂಲಕ ಆಗಲಿ ಪ್ರಸಾರ ಮಾಡ್ತಕ್ಕಂತಹ ಒಂದು ಕೈಂಕರ್ಯವನ್ನು ಬಸವ ಸಮಿತಿ ಹಮ್ಮಿಕೊಂಡಿದೆ. ಇದಕ್ಕೆ ಮೂಲ ಪ್ರೇರಣೆ ಡಾಕ್ಟರ್ BD ಜತ್ತಿಯವರು, ಸಂಸ್ಥಾಪಕ ಅಧ್ಯಕ್ಷರು. ಅವರು ರಾಷ್ಟ್ರಪತಿಗಳಾಗಿದ್ದರಿಂದ ಅವರ ಚಿಂತನೆಯೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇರ್ತಾಯಿತ್ತು. ಆದ್ದರಿಂದಲೇ ಬಸವ ಜರ್ನಲ್ ಅಂತ ಶುರುವಾಗಿ 76ರಲ್ಲಿ ಬಸವ ಜರ್ನಲ್, ಅದರೊಳಗೆ ಬಸವ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಇರ್ತಿತ್ತು. ಇದನ್ನು ಪ್ರಾರಂಭ ಮಾಡಿದರು. ನಂತರ 76 ನಂತರ 1990ರಲ್ಲಿ ಜತ್ತಿಯವ್ರಿಗೆ ಅನ್ನಿಸ್ತು, ಈ ಪ್ರಸಾರ ಇಡೀ ರಾಷ್ಟ್ರಕ್ಕೆ ತಲುಪಬೇಕು ಅನ್ನುವ ದೃಷ್ಟಿಯಿಂದ. ನಾನು ಆಗ ಹಿಂದಿ ಪ್ರೊಫೆಸರ್ ಆಗಿದ್ದೆ, ಬೆಂಗಳೂರು ಯೂನಿವರ್ಸಿಟಿಲಿದ್ದೆ. ಕರೆದುಬಿಟ್ಟು ಹೇಳಿದ್ರು, ನೀವು ಜವಾಬ್ದಾರಿ ತೆಗೆದುಕೊಳ್ಳೋದಾದರೆ ಹಿಂದಿಯಲ್ಲಿ ಒಂದು ಪತ್ರಿಕೆ ತರಬೇಕು ಅಂತಿದ್ದೇನೆ 90ರಲ್ಲಿ. ಆಗ ನಾನು ಹೇಳಿದೆ, ಇದು ಸೇವೆ, ಇದು ಅವಕಾಶ ಕೊಟ್ಟರೆ ಸಾಧ್ಯ ಮಾಡೋಣ ಅಂತ. ಅವತ್ತಿಂದ ಶುರುವಾಗಿ ಈಗ 32 ವರ್ಷ ಆಯಿತು ಆ ಪತ್ರಿಕೆ ನಡ್ಕೊಂಡು ಬರ್ತಾಯಿದೆ. ಆ ಪತ್ರಿಕೆ ವಿಶೇಷ ಏನಂದರೆ, ಜತ್ತಿಯವರು ಹಾಕ್ಕೊಟ್ಟ ಒಂದು 2 ಮಾರ್ಗ. ಒಂದು ವಚನಗಳ ಅನುವಾದ, ಇನ್ನೊಂದು ಶರಣರ ತತ್ವಗಳ ಪ್ರಚಾರ. ಈ ಎರಡೂ ಜೊತೆಗೂಡಿಸೋದಕ್ಕೋಸ್ಕರ ಹಿಂದಿ ಪತ್ರಿಕೆ ಸಹಾಯ ಮಾಡ್ತು. ಏಕೆ 90ರಲ್ಲಿ ಪತ್ರಿಕೆ ಬಂದ ಮೇಲೇ ಹಿಂದಿ ಕ್ಷೇತ್ರಕ್ಕೆ ಬಸವಣ್ಣನವರ ಪರಿಚಯ ಆಗಿದ್ದು, ಶರಣರ ಪರಿಚಯ ಆಗಿದ್ದು, ಅಕ್ಕಮಹಾದೇವಿ ಪರಿಚಯ ಆಗಿದ್ದು. ಅವ್ರಿಗೆಲ್ಲ ಕೇವಲ ಹೆಸರುಗಳು ಗೊತ್ತಿತ್ತು, ಅವ್ರ ಪೂರ್ತಿ ಪರಿಚಯ ಗೊತ್ತಿರಲಿಲ್ಲ. ಅಲ್ಮೋಡದಲ್ಲಿ ಭಾಷಣ ಮಾಡ್ತಿದ್ದಾಗ ಅಕ್ಕಮಹಾದೇವಿ ಬಗ್ಗೆ ಹೇಳಿ ಅಂತಂದರು. ಅಂದರೆ ಅವ್ರಿಗೆ ಹೆಸರುಗಳು ಗೊತ್ತಿತ್ತು, ಇಂಥದ್ದೊಂದು 12ನೇ ಶತಮಾನದಲ್ಲಿ ನೀನು ನಡೀತು ಅಂತ. ಜೊತೆಗೆ ಹಿಂದಿ ಜಗತ್ತಿಗೆ ಯಾವ ರೀತಿ ಗೊತ್ತಾಯಿತು ಅಂದರೆ, ಬಸವಣ್ಣ ಅವರ ತತ್ವಗಳು ಹಿಂದಿ ಜಗತ್ತಿಗೆ ಹೊಸದಲ್ಲ ಅನ್ನೋದು ಗೊತ್ತಾಯಿತು. 12ನೇ ಶತಮಾನದಲ್ಲಿ ಏನು ನಡೀತು ಅವರ ತತ್ವ ವಿಚಾರಗಳು, ಇದು 9ನೇ ಶತಮಾನದ ನಾಥ ಸಂಪ್ರದಾಯ ಆಗಲಿ, ಅಭಿನವ್ ಗುಪ್ತನ ಸಿದ್ಧಾಂತವಾಗಲಿ, ಇವೆಲ್ಲ 9ನೇ ಶತಮಾನ ನಡೆದಿದ್ದು. ಇದರ ಕಂಟಿನ್ಯೂಷನ್ ಅನ್ನೋ ರೀತಿಯಲ್ಲಿ 12ನೇ ಶತಮಾನದ ಚಳವಳಿ ನಡೀತದೆ. ಈ ಎಲ್ಲ ಸಂಬಂಧಗಳು ನೋಡಿದಾಗ ಅವ್ರಿಗೆ ಇದು ನಮ್ಮದೇ ವಿಷಯ ಅನ್ನೋ ಭಾವನೆ ಬಂತು. ಇದು ಮುಖ್ಯ.
ಹೀಗಾಗಿ ಮುಂದೆ ಇಡೀ ವಚನಗಳು 2,500 ವಚನಗಳು, ಇಡೀ ವಚನಗಳು ಇಡೀ ರಾಷ್ಟ್ರದ ಎಲ್ಲ ಭಾಷೆಗಳಿಗೆ ಅನುವಾದ ಆಗೋಕ್ಕೆ ಅವಕಾಶ ಆಯಿತು. ಆ ಸಂದರ್ಭದಲ್ಲಿಯೇ ಈ ಬಸವಗೀತೆ ಬಂದಿದ್ದು. ಅದರಿಂದ ನಾವು ಸಾಧಾರಣವಾಗಿ ಲಘುವಾಗಿ ಮಾತನಾಡಬಾರ್ದು. ಬಸವಗೀತೆ ಬರೆದ ಉದ್ದೇಶ 2017ರಲ್ಲಿ ಈ ಡೆಲ್ಲಿಯೊಳಗೆ ಒಂದು ಕಾರ್ಯಕ್ರಮ ಆದಾಗ ಮೋದಿಯವರ ಸಮಕ್ಷಮ ಈ ಬಸವಣ್ಣನ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರ್ಥನಾ ಗೀತೆಯಾಗಿ ಇದನ್ನು ಪ್ರಾರಂಭ ಮಾಡಿದ್ವಿ. ಜೊತೆಗೆ ಇದು ಈ ರಾಷ್ಟ್ರದಾದ್ಯಂತ ಮಹಾರಾಷ್ಟ್ರದಲ್ಲಿ ಹೆಚ್ಚು, ಇವತ್ತು ಕೂಡ ಮಹಾರಾಷ್ಟ್ರದಲ್ಲಿ ಈ ಗೀತೆ ಆಡ್ತಾರೆ. ಯಾಕೆಂದರೆ ಅವ್ರಿಗೆ ಒಂದು ಮಾಧ್ಯಮ ಸಿಕ್ತು. ಕನ್ನಡದಲ್ಲಿ ಅಲ್ಲಿ ಮಾಡೋಕ್ಕಾಗಲ್ಲ, ರಾಜಸ್ಥಾನದಲ್ಲಿ ಆಗ್ತಾಯಿದೆ, ಈ ಪಟ್ನಾದಲ್ಲಂತೂ, ಬಿಹಾರದಲ್ಲಂತೂ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಒಂದೇ ಒಂದು ರಾಜ್ಯದಲ್ಲಿ 4 ಭಾಷೆಗಳು ಆ ರಾಜ್ಯದೊಳಗಿವೆ, ಇನ್ನೂ ಭಾಷೆಗಳಿವೆ. 4 ಭಾಷೆಗಳಲ್ಲಿ ವಚನ ಅನುವಾದ ಆಗಿದೆ. ಬೇರೆ ಕಡೆ ಎಲ್ಲ ಒಂದೊಂದು ರಾಜ್ಯಕ್ಕೆ ಒಂದೊಂದು ಭಾಷೆ. ಅಲ್ಲಿ ಭೋಜ್ಪುರಿ ಇರ್ಬೋದು, ಮೈಥಿಲಿ, ಅಂಗಿಕಾ, ವಜ್ಜಿಕಾ, ಈ ಎಲ್ಲ ಭಾಷೆಗಳನ್ನು ಅನುವಾದ ಆಗಿದೆ. ಅಂದರೆ ಇದಕ್ಕೆ ಕಾರಣ ಏನು ಅಂದರೆ ಅವ್ರಿಗೆ ರಾಷ್ಟ್ರಮಟ್ಟದಲ್ಲಿ ಚಿಂತನೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಇದರಿಂದ ಕಾಶ್ಮೀರದಲ್ಲಿ, ಶ್ರೀನಗರದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದ್ದಾಗ, ಕಾರ್ಯಾಗಾರ ನಡೀತಿದ್ದಾಗ ಅನುವಾದಕರು ಒಂದು ಮಾತು ಹೇಳ್ತಾರೆ, ಇದನ್ನ ಈ ವಚನದಲ್ಲಿ ಏನಿದೆ, ನಿಮ್ಗೇನು ಅನ್ನಿಸ್ತು ಇದರ ಅನುವಾದ ಮಾಡಿದಾಗ ಅಂದಾಗ, ಇದು ಮಾನವತೆಯ ಖಜಾನೆ ಅಂತ ಹೇಳ್ತಾರೆ. ಇನ್ಸಾನಿಯತ್ ಕಾ ಖಜಾನ ಅಂತ ಹೇಳ್ತಾರೆ. ಅಂದರೆ ಆ ರೀತಿ ಹೇಳಬೇಕು ಅನ್ನೋ ಭಾವನೆ ಅವ್ರಿಗೆ ಅನ್ನಿಸ್ಬೇಕಾದ್ರೆ ಇಷ್ಟು ಪ್ರಸಾರ ನಡೆದಿದೆ, ಈ ಬೆಳವಣಿಗೆ ನಡೆದಿದೆ, ಇದನ್ನು ನಾವು ಗುರುತಿಸ್ಬೇಕು. ಜೊತೆಗೆ ಇವತ್ತಿನ ಸಂದರ್ಭ, ಇವತ್ತು ಹಳಕಟ್ಟಿಯವ್ರು ನೆನೆಸ್ತಾ ಇರೋದು ಎಷ್ಟು ಪ್ರಸ್ತುತ ಅನ್ನೋದು ಮುಖ್ಯ. ಏಕೆಂದರೆ ಇವೆಲ್ಲದಕ್ಕೂ ಹಿನ್ನೆಲೆ ಹಳಕಟ್ಟಿಯವರು ಆ ಕಾಲಕ್ಕೆ ವಚನಗಳನ್ನು ಹೊರಗೆ ತರದೇ ಇದ್ದಿದ್ರೆ ಇಷ್ಟೊಂದೆಲ್ಲ ಕೆಲಸ ನಡೀತಾನೆ ಇರಲಿಲ್ಲ. ಅಂದರೆ ವಚನ ಪ್ರಾರಂಭ ಆಗಿದ್ದು 12ನೇ ಶತಮಾನದಲ್ಲಿ, ದಾಸಿಮಯ್ಯನಿಂದ ಶುರುವಾಗುತ್ತೆ ವಚನಗಳ ನಮ್ಮ ಪರಿಚಯ. ಆ ವಚನಗಳನ್ನು ಮತ್ತೆ ಅದನ್ನು ಹೊರಗೆ ತಂದಿದ್ದು ವಿಜಯನಗರದ ಪ್ರೌಢದೇವರಾಯನ ಕಾಲದಲ್ಲಿ. ಆ ನಂತರ ಆ ವಚನಗಳು ವೈಚಾರಿಕವಾಗಿದ್ದರಿಂದಲೋ ಏನೋ ಅದು ಕೆಲವರು ಹಿಡಿಸ್ತೇನೆ ಅದು ಹಾಗೆ ಮೂಲೆ ಗುಂಪು ಮಾಡಿಬಿಟ್ಟಿದ್ರು. ಅವು ಯಾರೂ ಗಮನಕ್ಕೆ ಬರ್ದಂಗೆ ಮಾಡಿಬಿಟ್ಟಿದ್ರು. ಆದರೆ ಸ್ವತಂತ್ರ ಬಂದ ಒಂದು ಸಂದರ್ಭ ಅಥವಾ ಸ್ವತಂತ್ರ ಬರ್ತಾ ಇದ್ದಂಥ ಸಂದರ್ಭ ಬಂದಿರಲಿಲ್ಲ ಇನ್ನೂ. ಆಗ ವೈಚಾರಿಕತೆ ಹೆಚ್ಚು ಇದ್ದರಿಂದ ಹಳಕಟ್ಟಿಯವರಂಥವ್ರಿಗೆ ಗಮನಕ್ಕೆ ಬಂತು. ಅವರು ವಕೀಲರಾಗಿದ್ದುಕೊಂಡು ಅವರು ವಚನಗಳನ್ನು ಸಂಗ್ರಹ ಮಾಡೋಕ್ಕೆ ಶುರು ಮಾಡಿದ್ರು. ನೋಡಿ ಎಷ್ಟು ಕಷ್ಟ ಅಂದರೆ, ಒಬ್ಬ ವ್ಯಕ್ತಿ ಮಾಡಿದ ಕೆಲಸ ಇದು. ಅವ್ರ ಜೊತೆಗೆ ಯಾರೂ ಇರಲಿಲ್ಲ, ಒಂದು ಸಂಸ್ಥೆ ಕೂಡ ಇರಲಿಲ್ಲ, ದುಡ್ಡು ಇರಲಿಲ್ಲ. ಆ ವ್ಯಕ್ತಿ ಸ್ವತಃ ವಕೀಲರಾಗಿದ್ದಂಥ ವ್ಯಕ್ತಿ ಸ್ವತಃ ಸಂಗ್ರಹ ಮಾಡಿದರು. ಸಂಗ್ರಹ ಮಾಡಿ ಎಲ್ಲ ಮಾಡಿದ ಮೇಲೆ ಅದನ್ನು ಮುದ್ರಣ ಮಾಡಬೇಕು. ಮುದ್ರಣ ಮಾಡೋದು ಹೇಗೆ, ಯಾರು ಮುದ್ರಿಸ್ತಾರೆ, ಅದನ್ನು ಬ್ಯಾಸಲ್ ಮಿಷನ್ಗೆ ಇದನ್ನು ಕೊಟ್ಟರು, ಇದನ್ನು ಮಾಡಿಕೊಡಿ ಮುದ್ರಣ ಅಂತ. ಅವರು ವಾಪಸ್ ಮಾಡಿದ್ರು. ನೋಡಿ, ವಾಪಸ್ ಮಾಡಿದ ಘಟನೆ ಇವತ್ತು ಎಷ್ಟು ಮುಖ್ಯ ಆಗ್ತದೆ ಅಂತದ್ದು. ಯಾಕೆ ವಾಪಸ್ ಮಾಡಿದರು ಅಂತಂದರೆ, ಇಂತಹ ಒಂದು ಪುಸ್ತಕ ನಾವು ಮಾಡಿದರೆ ನಮ್ಮ ಕ್ರಿಶ್ಚಿಯಾನಿಟಿನ ಪ್ರಚಾರ ಮಾಡೋಕ್ಕೆ ಸಾಧ್ಯನಾ? ಅಂದಾಗ ಅಂದರೆ ಅವ್ರಿಗನ್ನಿಸ್ತು ಅಂತ ಇಂಥ ಶ್ರೇಷ್ಠವಾದ ಒಂದು ವಿಚಾರ ಇದರೊಳಗೆ ಇರಬೇಕಾದ್ರೆ ಇದನ್ನು ನಾನು ಮಾಡ್ತೀನಿ ಅಂತ ಒಂದು ಹಠದ ಮೇಲೆ ಇಡೀ ಮನೇನೇ ಮಾರಿ, ಅವ್ರು ದುಡ್ಡಿರಲಿಲ್ಲ, ಮುದ್ರಣ ಸ್ವತಃ ಒಂದು ಮುದ್ರಣಾಲಯ ಸ್ಥಾಪನೆ ಮಾಡಿ ಈ ಪುಸ್ತಕವನ್ನು ಪ್ರಕಟ ಮಾಡ್ತಾರೆ. ಅವತ್ತು ಅವರು ಇಷ್ಟು ಕಷ್ಟಪಡದೇ ಇದ್ದಿದ್ರೆ, ಅದಕ್ಕೆ ವಚನ ಪಿತಾಮಹ ಅಂತ ಕರೆಯೋದು ನಾವು. ಈ ಕೆಲಸ ಅವರು ಮಾಡದೇ ಇದ್ದಿದ್ರೆ ನಮಗೆ ಇಷ್ಟೆಲ್ಲ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಅವರು ಮಾಡಿದಂಥ ಕೆಲಸದ ಪ್ರಭಾವದಿಂದ ಇವತ್ತು ಇಡೀ ಜಗತ್ತಿಗೆ ವಚನ ಸಾಹಿತ್ಯ ತಲುಪ್ತಾ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈಗಾಗಲೇ 23 ಅಲ್ಲ 30 ಭಾಷೆಗಳ ನಮ್ಮ ಭಾರತೀಯ ಭಾಷೆಗಳು ಆಗಿದೆ. ಅಷ್ಟೇ ಅಲ್ಲ, ವಿದೇಶಿ ಭಾಷೆಗಳಿಗೆ ಅಷ್ಟೇ ಭಾಷೆಗಳಿಗೆ ಆಗ್ತಾಯಿದೆ ಅಂದರೆ ನೀವು ನಂಬೋದಿಲ್ಲ. ಜೊತೆಗೆ ಬಸವ ಸಮಿತಿಯ ಇವತ್ತು ಸಂದರ್ಭ ಹೆಂಗಿದೆ ಅಂದರೆ, ಇದು ಬರೀ ಸಮಿತಿ ಆಗಿಲ್ಲ, ಇದು ಒಂದು ರೀತಿಯಲ್ಲಿ ವಿಶ್ವವಿದ್ಯಾಲಯ ಇದ್ದ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ಇವತ್ತು. ಹಿಂದೆ ಯಾವಾಗಲೂ ಇಂಥ ಘಟನೆ ನಡೆದಿರಲಿಲ್ಲ. ವಿದೇಶಿ ಭಾಷೆಗಳ ಅನುವಾದ ಆಗಬೇಕಾದ್ರೆ ಅರೇಬಿಕ್, ಪರ್ಷಿಯನ್ನು ಶ್ರೀನಗರದಲ್ಲಾಯಿತು. ಆ ನಂತರ ಬನಾರಸ್ ಹಿಂದೂ ಯೂನಿವರ್ಸಿಟಿಯವರು ತಮ್ಮ ವಿದೇಶಿ ಭಾಷೆಯ ವಿಭಾಗದಿಂದ
ಜರ್ಮನ್ನು, ಫ್ರೆಂಚ್, ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿಸಿಂತ ವಾಲಂಟ್ರಿಯಾಗಿ ತಾವೇ ಮಾಡಿಸ್ತಾ ಇದ್ದಾರೆ. ಈಗ ನಡೀತಾ ಇದೆ. ಅದನ್ನು ನೋಡಿಕೊಂಡು ಈಗ ಧಾರವಾಡದಲ್ಲಿ ಕರ್ನಾಟಕ ಯೂನಿವರ್ಸಿಟಿಯವರು ಮಾಡಿಸ್ತಾ ಇದ್ದಾರೆ. ಅಲ್ಲೂ ವಿದೇಶಿ ಭಾಷಾ ವಿಭಾಗ ಇದೆ. ಬೆಂಗಳೂರು ಯೂನಿವರ್ಸಿಟಿಯವರು ಮಾಡಿಸ್ತಾ ಇದ್ದಾರೆ. ಪೈಕೋಟಿ ನಾವಿಬ್ಬರು ಸೇರ್ಕೊಂಡು ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ಇಷ್ಟೊಂದು ಭಾಷೆಗಳಿಗೆ ಹೋಗ್ತಾ ಇದೆ. ಎಷ್ಟೋ ಬಿಹಾರದ ಮೊನ್ನೆ ಈಗ ಪಟ್ನಾಗೆ ಹೋಗೋ ಒಂದು ಸಂದರ್ಭ ಬಂದಿದೆ. ಆಗ ಒಂದು ಫೋನ್ನಲ್ಲಿ ಹೇಳಿದರು, ನೀವು ಇನ್ನೂ ನಮ್ಮ ಭಾಷೆಗಳು ಇದು ಬಿಹಾರದಲ್ಲಿವೆ, ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ. ಇಲ್ಲ, ನಾವು ವಿದೇಶಿ ಭಾಷೆಗಳು ಮಾಡಿಸ್ತಾ ಇದ್ದೀವಿ, ಅದಕ್ಕೊಂದು ಎಲ್ಲೇ ಇದೆ, ಸೀಮೆ ಇದೆ ಅಂತ. ಅಂದರೆ ಇದರ ಅರ್ಥ ಏನು? ಇಷ್ಟು ವಿಶಿಷ್ಟವಾದ ಸಾಹಿತ್ಯ ವಿಶ್ವವನ್ನು ತಲುಪ್ತಾ ಇರತಕ್ಕಂಥದ್ದು ಒಂದು. ಜೊತೆಗೆ ಇನ್ನೊಂದು ಮಾತನ್ನು ನಾನು ಸೇರಿಸ್ತೀನಿ. ಏನು ಅಂದರೆ, ಬಸವಣ್ಣ ಎಷ್ಟು ಒಂದು ಯೂನಿವರ್ಸಲ್ ಒಂದು ತತ್ವ ಅಂದರೆ, ಬಸವಣ್ಣನೇ ತತ್ವ, ಬರೀ ವ್ಯಕ್ತಿ ಅಲ್ಲ ಅದು. ಬಸವಣ್ಣನ ಪರಿಚಯ ಇಲ್ಲದೆ ಇರತಕ್ಕಂಥ ದೇಶ, ಜನ ಬಸವಣ್ಣನ ಫಾಲೋ ಮಾಡ್ತಾ ಇದ್ದಾರೆ. ಬಸವಣ್ಣ ಅಂತ ಮಾಡ್ತಿಲ್ಲ, ಬಸವಣ್ಣನ ತತ್ವಗಳು ಫಾಲೋ ಮಾಡ್ತಾ ಇದ್ದಾರೆ. ಈಗ ಅಮೇರಿಕಾದಲ್ಲಿ ಬಸವಣ್ಣ ಯಾರಿಗೆ ಗೊತ್ತು? ಇಲ್ಲ. ಆದರೆ ಅಮೇರಿಕಕ್ಕೆ ಹೋದವ್ರಿಗೆ ಗೊತ್ತಾಗುತ್ತೆ. ನೀವು ಬೆಳಗ್ಗೆ ಎದ್ದರೆ ಕಸ ಗುಡಿಸೋದು ನೋಡಿ, ಇನ್ನೇನು ಸಣ್ಣ ಪುಟ್ಟ ಕೆಲಸ ಮಾಡೋದು, ಸಾಧಾರಣ ಜನಗಳನ್ನ ನೋಡಿ. ಆ ದೇಶದಲ್ಲಿ ಸಾಧಾರಣ ಜನಗಳು ಅವ್ರು ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಅವ್ರಿಗೆ ಆ ಒಂದು ಕರ್ತವ್ಯ ನಿಷ್ಠೆ, ಹಾರ್ಡ್ ವರ್ಕ್ ಅನ್ನೋದು ವರ್ಕ್ ಕಲ್ಚರ್ ಇದೆ ಅಲ್ಲಿ. ಇದೇ ಕಾಯಕ. ಆ ವರ್ಕ್ ಕಲ್ಚರ್ ಅನ್ನೋದು ಏನು ಬರೀ ಸುಮ್ಮನೆ ಏನೋ ಕೆಲಸ ಮಾಡೋದಲ್ಲ, ನಿಷ್ಠೆಯಿಂದ ಮಾಡ್ತಕ್ಕಂಥದ್ದು, ಪ್ರಾಮಾಣಿಕತೆಯಿಂದ ಮಾಡ್ತಕ್ಕಂಥದ್ದು. ಇದು ಬಸವಣ್ಣನ ಗೊತ್ತಿಲ್ಲದೇ ಇರ್ತಕ್ಕಂಥ ವ್ಯಕ್ತಿಗಳು ಮಾಡ್ತಕ್ಕಂಥ ಕೆಲಸ. ಅಂದರೆ ಅಲ್ಲಿಗೆ ಬಸವಣ್ಣ ಎಲ್ಲಿವರೆಗೂ ಹೋಗಿರ್ಬೋದು ಅಂತ. ಹೀಗಾಗಿ ಈ ಇದು ಕೇವಲ ಭಕ್ತಿ ಅಂದರೆ ಒಂದು ಮಾತು ಹೇಳಲೇಬೇಕಾಗುತ್ತೆ. ಬಸವಣ್ಣ ಕೇವಲ ಒಂದು ರಿಚುವಲಿಸ್ಟಿಕ್ ಆಗಿ ಇದಕ್ಕೆ ಸೀಮಿತ ಆಗಲಿಲ್ಲ, ಪೂಜಾ ಸಂಸ್ಕಾರದ ಧರ್ಮಕ್ಕೆ ಸೀಮಿತ ಆಗಲಿಲ್ಲ. ಆ ಪೂಜಾ ಸಂಸ್ಕಾರವನ್ನು ಕರ್ತವ್ಯ ಕಾಯಕದ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಬಸವಣ್ಣ ಮಾಡಿದರು. ಅದರಿಂದ ಇವತ್ತು ಎಲ್ಲರಲ್ಲೂ ಉಳಿತು. ಯಾರು ಬೇಕಾದರೂ ಬಸವಣ್ಣನ ಫಾಲೋ ಮಾಡ್ಬೋದು. ಈ ಶರಣ ಸಂಸ್ಕೃತಿ ಅಂತೀವಿ. ಸಂಸ್ಕೃತಿ ಅಂದ್ರೇನು ಅಂದರೆ ಶರಣ ತತ್ವವನ್ನು ಅನುಸರಣೆ ಮಾಡೋದು. ಅನುಸರಿಸ್ದಿದ್ರೆ ಅದು ಸಂಸ್ಕೃತಿ ಆಗಲ್ಲ. ಸಂಸ್ಕೃತಿ ಅಂದರೆ ಅನುಸರಿಸೋದು ಅಂತಲೇ. ಕಲ್ಚರ್ ಈಸ್ ವಾಟ್ ವಿ ಆರ್. ನಾವೇನು ನಡೀತೀವಿ, ನಮ್ಮ ನುಡಿ ಏನಿದೆ ಅದೇ ಸಂಸ್ಕೃತಿ. ಅದರಿಂದ ಬಸವಣ್ಣ ಕೇವಲ ಸಾಹಿತ್ಯ ಅಲ್ಲ, ವಾಂಗ್ಮಯ ಅನ್ನೋ ಶಬ್ದ ಅದಕ್ಕೋಸ್ಕರ ಹೇಳಿ, ಅದು ಎಕ್ಸ್ಟೆಂಡೆಡ್ ಫಾರ್ಮ್. ಬಸವ ಅಥವಾ ವಚನ ವಾಂಗ್ಮಯ ಏನಿದೆ ಅದು ಕೇವಲ ಓದೋದಕ್ಕೆ ಮಾತ್ರ ಅಲ್ಲ, ಅದು ಅನುಸರಣೆ ಮಾಡಬೇಕಾದ್ದು, ಅದು ಸಂಸ್ಕೃತಿಯ ಒಂದು ಲಕ್ಷಣ ಅಂಥೇಳಿ ಈ ಶರಣ ಸಂಸ್ಕೃತಿಯನ್ನು, ಬಸವ ಸಂಸ್ಕೃತಿಯನ್ನು ಯಾವುದೇ ಶಬ್ದದಲ್ಲಿ ನೀವು ಹೇಳಿ, ಅಥವಾ ನಿರ್ಗುಣ ನಿರಾಕಾರದ ಒಂದು ತತ್ವದ ಸಂಸ್ಕೃತಿಯನ್ನು ದರ್ಶನ ಅಂತ ಇದಕ್ಕೆ ಹೇಳ್ತೀವಿ. ಬಸವ ದರ್ಶನ. ಅದು ಈ ದರ್ಶನವನ್ನು ತಿಳಿಸ್ತಕ್ಕಂತಹ, ದರ್ಶನವನ್ನು ಅನುಸರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಸಂದರ್ಭಗಳು ನಾವು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಈ ಸಾಹಿತ್ಯ ಇದೆಲ್ಲ ನಡೀತಾ ಇದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಬಸವ ಸಮಿತಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾಯಿದೆ. ಬಸವ ಸಮಿತಿಯ ಕಾರ್ಯಕ್ರಮ ಕೇವಲ ಕಟ್ಟಡಕ್ಕೆ, ಆಸ್ತಿಗೆ ಸೀಮಿತವಾಗದೆ ಅದು ವೈಚಾರಿಕ ನೆಲೆಯಲ್ಲಿ ಇಡೀ ವಿಶ್ವದಾದ್ಯಂತ ಹೆಸರು ಮಾಡ್ತಾ ಇದೆ. ತನ್ನ ಕರ್ತವ್ಯ ನಡೆಸ್ತಾ ಇದೆ. ಸಂಸ್ಕೃತಿಯನ್ನು ಬಿತ್ತುತ್ತಾ ಇದೆ. ಅದಕ್ಕೆ ಜೊತೆಯವರು, ಅರವಿಂದ್ ಜೊತೆಯವರು, ನಮ್ಮ ಅಧ್ಯಕ್ಷರು ಮತ್ತೆ ಹೇಳ್ತಾರೆ, ಶರಣ ಸಂಸ್ಕೃತಿಯಲ್ಲಿ ನಡೆಯೋಣ, ಶರಣ ಸಂಸ್ಕೃತಿಯನ್ನು ಅನುಸರಿಸೋಣ. ಕೇವಲ ಓದ್ಬಿಟ್ಟು ಸುಮ್ಮನೆ ಆಗೋದು ಬೇಡ. ಓದಿನ ಸಂಸ್ಕೃತಿ ಬಸವಣ್ಣವರು ಹೇಳಿದ್ರು, ಬರೀ ಓದಿನ ಹಿರಿಯರಾದರೆ ಸಾಲದು ಅಂತ. ಅದರಿಂದ ಅನುಸರಿಸಬೇಕು, ನಾವು ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಇಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟರು. ಪೂಜ್ಯ ಸ್ವಾಮೀಜಿಯವರನ್ನು ನಾನು ವಂದಿಸಿ, ತಮ್ಮೆಲ್ಲರನ್ನು ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಅಧ್ಯಕ್ಷೀಯ ಭಾಷಣವನ್ನು ಮಾಡಿ ಫಾಗು ಅಳಕಟ್ಟಿಯವರ ಜನ್ಮದಿನೋತ್ಸವನ ಸ್ಮರಣೆಯನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಟಿ ಜಿ ಪ್ರಭಾಕರ್ ಪ್ರೇಮಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈಗ ಕೊನೆಯದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳವರ ಸಾನ್ನಿಧ್ಯವನ್ನು, ಅವರ ಮಾತುಗಳನ್ನು ಕೇಳೋಣ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ
ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಬಸವ ಸಮಿತಿಯ ಆಶ್ರಯದಲ್ಲಿ ಬಸವಪಥ ಮಾಸ ಸಂಚಿಕೆಯ 500ನೆಯ ಸಂಚಿಕೆಯ ಲೋಕಾರ್ಪಣೆಯ ಈ ಕಾರ್ಯಕ್ರಮದ ಈ ಶುಭ ಸನ್ನಿವೇಶದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಭಾಗವಾಗಿ ಈ ಕೃತಿಯನ್ನು ಬಿಡುಗಡೆ ಮಾಡಿದ ಹಿರಿಯರು, ಅನುಭಾವಿಗಳು, ಮಾರ್ಗದರ್ಶಕರು ಆದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ಹಿರಿಯ ಅನುಭಾವಿಗಳಾದ ಡಾಕ್ಟರ್ ಪ್ರಭಾಶಂಕರ ಪ್ರೇಮಿ ಅವರು ವಹಿಸಿದ್ದಾರೆ. ವೇದಿಕೆಯ ಮೇಲೆ ಬಸವ ಪಥದ ಮಾರ್ಗದರ್ಶಿಗಳಾಗಿ ಅದನ್ನು ನಡೆಸ್ತಾ ಇರತಕ್ಕಂಥ ನಮ್ಮ ಮೃತ್ಯುಂಜಯ ರುಮಾಲೆ ಅವರಿದ್ದಾರೆ ಮತ್ತು ಬಸವ ಸಮಿತಿಯ ಸಮಸ್ತ ಬಂಧುಗಳ ಪ್ರತಿನಿಧಿಯಾಗಿ ನಮ್ಮ ಹಿರಿಯ ಉಪಾಧ್ಯಕ್ಷರಾದಂಥ ನಮ್ಮ ಪ್ರಭುದೇವ್ ಚಿಗಟೇರಿಯವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ತಾವೆಲ್ಲ ಶರಣ ಬಂಧುಗಳಿದ್ದೀರಿ. ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿ. ಬಹಳ ಉತ್ತಮವಾದ ರೀತಿಯಲ್ಲಿ ಈ ಕಾರ್ಯಕ್ರಮ ಮೂಡಿಬಂದಿದೆ. ಹೆಚ್ಚು ಹೇಳುವಂಥ ಪ್ರಸಂಗ ಏನಿಲ್ಲ. ಆದರೂ ಕೆಲವು ವಿಚಾರವನ್ನು ನನ್ನ ಗಮನಕ್ಕೆ ಬಂದದ್ದರ ಬಗ್ಗೆ ಕೆಲವು ಅನಿಸಿಕೆಗಳನ್ನು ಹೇಳಬೇಕು ಅಂತ ಹೇಳಿ ತಾವೆಲ್ಲ ತೀರ್ಮಾನ ಮಾಡಿದ್ದೀರಿ. ಅದಕ್ಕೋಸ್ಕರ 2 ಮಾತುಗಳನ್ನು ಹೇಳ್ತೇನೆ. ನಮ್ಮ ಮಹದೇವ್ ಅವರು ಹೇಳಿದ್ರು, ಈ ಕನ್ನಡದ ಈ ರಾಜಧಾನಿಯಲ್ಲಿ ಹಿಂದಿಯಲ್ಲಿ ನೀವು ಗೀತೆಯನ್ನು, ಪ್ರಾರ್ಥನೆಯನ್ನು ಆಡಿದ್ರೆ ಕನ್ನಡದಲ್ಲೇ ಆಡಬೇಕು ಅಂತ. ಅದಕ್ಕೆ ನಮ್ಮ ಅಧ್ಯಕ್ಷರು ಆ ಸನ್ನಿವೇಶವನ್ನು ಕುರಿತು ಕೆಲವು ಮಾತನ್ನು ಹೇಳಿದರು. ಇವತ್ತು ಬಸವಣ್ಣ ಕನ್ನಡದ ನೆಲದಲ್ಲಿ ವಿಶ್ವದ ಬೆಳಕಾಗಿ ಬೆಳೆದಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಈ ಬಸವಗೀತೆ ಅಂತ ಅನ್ನುವಂಥದ್ದು ಬಸವಣ್ಣನವರ ಸಮಗ್ರ ವ್ಯಕ್ತಿ ಚಿತ್ರಣವನ್ನು ವಿಶ್ವಾದ್ಯಂತ ಹರಡುವಂಥ ಒಂದು ನೆಲೆಗಾಗಿ ದೆಹಲಿಯಲ್ಲಿ 23 ಕೃತಿಗಳ ಲೋಕಾರ್ಪಣೆಯ ಸನ್ನಿವೇಶದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಎಲ್ಲ ವಿದ್ವಾಂಸರನ್ನು ಸೇರಿಸಿದಾಗ ಆ ಒಂದು ಬಸವಗೀತೆಯನ್ನು ರಚಿಸಲಾಯಿತು. ಆ ಬಸವಗೀತೆಯ ಪರಿಣಾಮ ಇವತ್ತು ಬಸವ ಸಮಿತಿಯ ಯಾವುದೇ ಕಾರ್ಯಕ್ರಮಗಳು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಡೆದರೂ ಸಹ ಬಸವಗೀತೆ ಅಂತ ಹೇಳಿದ್ರೆ ಅದೇ ಗೀತೆಯನ್ನು ಹಾಡುವಂಥ ಒಂದು ಪ್ರಸಂಗ ಬಂದಾಗ ಹುಟ್ಟಿದ ಮನೆಯಲ್ಲಿಯೇ ಅದನ್ನು ಎರಡನೇದಾಗಿಡುವಂಥದ್ದು ಎಷ್ಟು ಸರಿ ಅನ್ನೋದನ್ನು ಆಲೋಚನೆ ಮಾಡಬೇಕು. ಕನ್ನಡದ ವಾಸ್ತವತೆಯ ನೆಲೆಯನ್ನು ಗುರುತಿಸಬೇಕಾದಂಥ ಸನ್ನಿವೇಶ ಗೀತೆಯಲ್ಲಿ ಅಲ್ಲ, ಇಡೀ ವಚನ ಇವತ್ತು ಇಡೀ ಪ್ರಪಂಚಕ್ಕೆ ಬೆಳಕಾಗುವಂಥ ನೆಲೆಯಲ್ಲಿದೆ. ಅಂಥ ಬಸವಣ್ಣನವರ ಬಗ್ಗೆ ಸ್ಥೂಲವಾದ ಪರಿಕಲ್ಪನೆಯನ್ನು ಬೇರೆ ಭಾಷೆಯಲ್ಲಿ ಹೇಳಿದ್ರೆ ಅದನ್ನು ಕನ್ನಡಕ್ಕೆ ಅವಮಾನ ಅಂತ ತಾವ್ಯಾರು ತಿಳ್ಕೊಳ್ಬಾರ್ದು. ಕನ್ನಡದ ಅಭಿಮಾನಕ್ಕೆ ನಮ್ಮ ಅಭಿನಂದನೆಗಳಿವೆ. ಆದರೆ ಅದನ್ನು ಉಪಯೋಗಿಸುವಂಥ ನೆಲೆಯಲ್ಲಿ ನಾವು ಇದನ್ನು ಕನ್ನಡದ ಅಭಿಮಾನಕ್ಕೋಸ್ಕರನೇ ಮಾಡಿದ್ದೇವೆ ಅಂತ ಅನ್ನುವಂಥ ವಿಚಾರವನ್ನು ದಯವಿಟ್ಟು ತಾವು ಮಂದಟ್ಟು ಮಾಡಿಕೊಳ್ಬೇಕು ಅಂತ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತೇನೆ. ಇನ್ನು ಬಸವ ಸಮಿತಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತ ಅನ್ನುವಂಥದ್ದು ಇದೆಯಲ್ಲ, ಅದು ಬಸವಣ್ಣನವರ ಪ್ರೇರಣೆಯಂತೆ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳು. ನೋಡಿ, ಪ್ರಾರಂಭದಿಂದಲೂ ಸೋಮವಾರ ಅರಿವಿನ ಮನೆ ಕಾರ್ಯಕ್ರಮ ಅಂತ ಹೇಳಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇತ್ತು 50 ವರ್ಷದಿಂದ. ಒಂದು 150-200 ಜನ ಸೇರಿದ್ರೆ ನಮಗೆ ಬಹಳ ಒಳ್ಳೆ ಗುಡ್ ಗ್ಯಾದರಿಂಗ್ ಅಂತ ಹೇಳಿ ನಾವೆಲ್ಲ ಖುಷಿ ಪಡುವಂಥ ಒಂದು ಸನ್ನಿವೇಶ ಇತ್ತು. ಈ ಸನ್ನಿವೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಮಹಾಮಾರಿ ಕರೋನಾ ಅಂತ ಅನ್ನೋದು ಅಪ್ಪಳಿಸಿ ಈ ಕಾರ್ಯಕ್ರಮಗಳೆಲ್ಲ ಬ್ರೇಕ್ ಆಯಿತು. ಈ ಕಾರ್ಯಕ್ರಮ ಜನ ಸೇರಬಾರ್ದು ಅಂತ ಹೇಳಿ ಸರ್ಕಾರದ ನಿಯಮಗಳಾದವು. ಇಂಥ ಪ್ರಸಂಗ ಬಂದಾಗ ಅಯ್ಯೋ ಈ ಕಾರ್ಯಕ್ರಮ ಏನು ಮಾಡಬೇಕು ಅಂತ ಅಂದಾಗ ಆನ್ಲೈನ್ನಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಪ್ರಯತ್ನ ಮಾಡಿದ್ವಿ. ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ಶನಿವಾರ, ಭಾನುವಾರ, ಸೋಮವಾರ ಬೆಂಗಳೂರು, ಧಾರವಾಡ ಮತ್ತು ಕಲಬುರಗಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ಕನಿಷ್ಠ ಶ್ರೋತೃಗಳು ಅಂತಂದರೆ 5,000 ಜನ ಇರ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಫೇಸ್ಬುಕ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಅದನ್ನು ಗಮನಿಸೋದನ್ನ ಒಂದು ವಾರದಲ್ಲಿ ನೋಡಿದ್ರೆ 50,000ಕ್ಕಿಂತ ಜಾಸ್ತಿ ಇರ್ತದೆ.
ಮತ್ತು ಇಡೀ ಪ್ರಪಂಚದ 44 ದೇಶಗಳಲ್ಲಿ ಇದರ ಬಗ್ಗೆ ನಮ್ಮ ವೀಕ್ಷಕರಿದ್ದಾರೆ, ಶ್ರೋತೃಗಳಿದ್ದಾರೆ. ಅಷ್ಟೇ ಅಲ್ಲ, ಅವರು ಈ ಥರ ನೀವು ಹೇಳಿಸಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ನಮಗೆ ಕ್ಲಾರಿಫಿಕೇಷನ್ ಬೇಕು ಅಂತ ಹೇಳಿ ಫೋನ್ಗಳು ಮಾಡ್ತಾರೆ. ಇಂಥ ವಾತಾವರಣದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕೆ ನೋಡಿ, ಒಂದು ಅನಾನುಕೂಲ ಅಂತ ನಾವು ಭಾವಿಸಿದ್ದೇನೆ ನಮಗೊಂದು ಸನ್ಮಾರ್ಗದ ಎಡೆಯನ್ನು ಕೊಡ್ತು ಅಂತ ಅನ್ನೋಂಥದ್ದು ಇದೆಯಲ್ಲ, ಇದನ್ನು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಮತ್ತು ಅದರ ಪರಿಣಾಮ ಈ ಬಸವ ಸಮಿತಿಯ ವಚನಗಳ ಭಾಷಾಂತರದ ಕಾರ್ಯಕ್ರಮ ಅದು ಇನ್ನೂ ಮುಂದೆ 24ನೇ ಇಸ್ವಿ ಒಳಗಡೆ 50 ಮಟ್ಟವನ್ನು ಸಂಖ್ಯೆಗಳನ್ನು ಮೀರಿ ಇನ್ನೂ ಒಂದು ವಿಶೇಷವಾದಂಥ ಮಾರ್ಗದಲ್ಲಿ ಮುನ್ನಡೆಯೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನಿರಂತರವಾಗಿ ಆ ಕೆಲಸ ನಡೀತಾ ಇದೆ. ಅಷ್ಟೇ ಅಲ್ಲ, ಇನ್ನೂ ವಿಶೇಷವಾದಂಥ ಆಲೋಚನೆಗಳನ್ನು ಇಟ್ಟುಕೊಂಡು ವಚನಗಳನ್ನು ಕೇವಲ ಸಾಹಿತ್ಯಾತ್ಮಕವಾಗಿ ಅಲ್ಲ, ಅಂತರ್ಮುಖಿಯಾಗಿ ಆನುಭಾವಿಕ ನೆಲೆಯಲ್ಲೂ ನಾವು ಗಮನಿಸಬೇಕು ಅಂತ. ನೋಡಿ, ನಾವು ವಿಶ್ವದ ಬಗ್ಗೆ ಮಾತಾಡ್ತಾ ಹೇಳ್ತೇವೆ, ಸಮತಾವಾದ, ಸಮಾಜವಾದ. ಯಾರು? ಕಾರ್ಲ್ ಮಾರ್ಕ್ಸ್ ಜೊತೆಯಲ್ಲಿ ಎಷ್ಟು ಜನ ಇದ್ದರು? ಯಾರ ಹೆಸರಾದರೂ ನಮಗೆ ಜ್ಞಾಪಕ ಇದೆಯಾ? ನಾವೇನು ಮಾಡ್ತೇವೆ ಅಂತಂದರೆ, ವಿಶಾಲವಾಗಿರ್ತಕ್ಕಂಥ ವಾದಗಳನ್ನು ಮುಂದಿಡ್ತೇವೆ, ಅದರಿಂದ ಕೆಲವರು ಮಾತ್ರ ಪ್ರಯೋಜನ ಪಡೀತಾರೆ. ಇದು ವಾದಗಳ ಗತಿ. ಇವತ್ತು ಉದಾಹರಣೆಗೆ ನಾನು ಹೇಳ್ತೀನಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನು ಕುರಿತು ಓತಪ್ರೋತವಾಗಿ ಗ್ರಂಥ ರಚನೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಗಾಂಧಿವಾದಿಗಳು ಎಲ್ಲ ಇದ್ದಾರೆ, ಬೇಕಾದಷ್ಟು ಜನ, ಅಸಂಖ್ಯ ಗಾಂಧಿವಾದಿಗಳಿದ್ದಾರೆ. ಆದರೆ ಗಾಂಧಿ ಅನುಯಾಯಿಗಳು ಎಷ್ಟು ಜನ ಇದ್ದಾರೆ? ಈ ವಾಸ್ತವತೆಯನ್ನು ನೋಡಬೇಕು. ಬಸವವಾದಿಗಳನ್ನು ಸೃಷ್ಟಿ ಮಾಡಲಿಲ್ಲ, ಬಸವಣ್ಣ ಶರಣ ಧರ್ಮದ ಅನುಯಾಯಿಗಳನ್ನು ಸೃಷ್ಟಿ ಮಾಡ್ದ. ಆ ದೃಷ್ಟಿಯಿಂದಲೇ ಅವನ ಅಂದು ರಚನೆಯಾದಂಥ ಒಂದು ಕೃತಿಗಳೇನು ಬಂದವು ಅದು ಸಾಹಿತ್ಯ ಅಲ್ಲ, ವಾಂಗ್ಮಯ ಅಂತ ಅನ್ನೋಂಥ ನೆಲೆಯಲ್ಲಿ ಅದನ್ನು ನಮ್ಮ ಉದ್ಘಾಟಕರು ಬಹಳ ಸುಂದರವಾದ ರೀತಿಯಲ್ಲಿ ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ನೋಡಿ, ವೇದ ಸಾಹಿತ್ಯ ಅನ್ನೋದಿಲ್ಲ, ವೇದ ವಾಂಗ್ಮಯ. ಬೌದ್ಧ ಸಾಹಿತ್ಯ ಅನ್ನೋದಿಲ್ಲ, ಬೌದ್ಧ ವಾಂಗ್ಮಯ. ಜೈನ ಸಾಹಿತ್ಯ ಅನ್ನೋದಿಲ್ಲ, ಜೈನ ವಾಂಗ್ಮಯ. ಯಾಕೆ ಅಂತ ಹೇಳಿದ್ರೆ ಅವು ಬುದ್ಧಿ ಪ್ರಧಾನವಾದಂಥ ರಚನೆಗಳಲ್ಲ, ಅನುಭಾವ ಪ್ರಧಾನವಾಗಿರ್ತಕ್ಕಂಥ ಅಂತರಂಗದ ಬೆಳಕು ಅಂತ ಅನ್ನುವಂಥ ನೆಲೆಯಲ್ಲಿ. ಅದೇ ರೀತಿಯಲ್ಲಿ ವಚನ ವಾಂಗ್ಮಯ ಅಂತ ಅನ್ನುವಂಥ ನೆಲೆಯಲ್ಲಿ ಬಂತು. ವಚನ ವಾಂಗ್ಮಯ ಅಂತಂದಾಗ ಏನಾಗುತ್ತೆ, ನಮ್ಮ ಅಂತರಂಗದಲ್ಲಿ ಮೌನ ಧ್ವನಿಯಾಗಿ ಸೇರಲಿಕ್ಕೆ ಅವಕಾಶವಾಗ್ತದೆ. ಅಂದಿನ ಕಾಲದಲ್ಲೇ 12ನೇ ಶತಮಾನದಲ್ಲೇನೇ ಮುಕ್ತಾಯಕ್ಕ ಒಂದು ವಚನದಲ್ಲಿ ಒಂದು ಸಾಲು ಹೇಳ್ತಾಳೆ, ಅರಿವನು ಅನಲೊಳಗಿಟ್ಟು ಅಗಿವುತ್ತಿದೆ ಲೋಕವೆಲ್ಲವೂ ಅಂತ. ನೀವು ಅನುಭವವನ್ನು ಭಾಷಣ ಮಾಡೋದು ಅಂತ ಹೇಳಿದ್ರೆ ಬಾಯಲ್ಲಿ ಚೀಂಗೆ ಮಗದ ಹಾಗೆ, ಅಗದು ಬಿಸಾಕದಾಗೆ ಅಂತ ಹೇಳ್ತಾಳೆ ತಾಯಿ. ಅರಿವನ್ನು ಅನಲೊಳಗಿಟ್ಟು ಅಗಿವುತ್ತಿದೆ ಲೋಕವೆಲ್ಲವೂ. ಅದರ ಅನುಭವದ ನೆಲೆಯಲ್ಲಿ ತಾವು ಕರಗುವಂಥ ಮಾರ್ಗವನ್ನೇ ಕಲ್ತಿಲ್ಲ ಅಂತ ಅಂದ್ಬಿಟ್ಟು ಅವತ್ತೇ ಸೂಕ್ಷ್ಮವಾಗಿ ಗಮನಿಸುವಂಥ ಅಕ್ಕ, ಆ ಮುಕ್ತಾಯ ಅಕ್ಕನ್ನು ನಾವು ಗಮನಿಸಬೇಕು. ಅಂಥ ಲೆಕ್ಕದಲ್ಲಿ ಮಾರ್ಗದರ್ಶನ ಮಾಡಕ್ಕೆ ಬಂದಂಥ ಪ್ರಭುವಿಗೆ ನೇರವಾಗಿ ಹೇಳಿದ್ಲು, ಅನುಭವವನ್ನು ಬಾಯಿನಲ್ಲಿ ಹೇಳೋ ಅಂಥದ್ದಲ್ಲ, ನೀನು ಹೇಳೋದ್ರಿಂದಲೇ ನೀನು ಹೊರಗೆ ನಿಂತಿದ್ದೀಯಾ ಅಂತ ಅನ್ನೋಂಥ ಮಾತನ್ನು ಹೇಳಿದ್ಲು. ಆಕೆಗೆ ಉತ್ತರ ಕೊಡಬೇಕಾದಂಥ ಸನ್ನಿವೇಶ ನೋಡಿ, ಯಾರೂ ಪ್ರಭುವನ್ನು ಆ ರೀತಿ ಪ್ರಶ್ನೆ ಮಾಡಲಿಲ್ಲ. ಪ್ರಶ್ನೆ ಮಾಡಿದಾಗ ಆತ ಉತ್ತರ ಕೊಟ್ಟ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಲೋಷ್ಟ್ರ ಸಂಪುಟವೆಂಬುದು ನಾದಬಿಂದು ಕಲಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಅಂತ ಹೇಳಿ ತನ್ನನ್ನು ತಾನು ನಿರೂಪಣೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದದ್ದು ಅದೊಂದೇ ಸನ್ನಿವೇಶದಲ್ಲಿ ನಾವು ಅದನ್ನು ಗಮನಿಸಬೇಕು. ಇಂಥ ನೆಲೆಯಲ್ಲಿ ಆ ವಚನ ವಾಂಗ್ಮಯ ಅಂತ ಅನ್ನುವಂಥದ್ದು ಇದೆಯಲ್ಲ, ನಮ್ಮ ಬದುಕನ್ನೇ ಬೆಳಕಾಗಿಸಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಪೂಜೆಯಾಗಬೇಕು ಅಂತ ಅನ್ನುವಂಥದ್ದನ್ನು ಆಚರಣೆಗೆ ತಂದು ಅದನ್ನು ಸಹಜವಾಗಿ ಅನುಸರಿಸುವ ಮಾರ್ಗವನ್ನು ತೋರಿಸಿಕೊಟ್ಟವರು ಬಸವಣ್ಣನವರು. ಹೌದು, ಶಂಕರಾಚಾರ್ಯರು ಹೇಳಿದ್ರು, ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ನಾನೇನೇನು ಮಾಡ್ತೀನಿ ಅದೆಲ್ಲವೂ ನಿನ್ನ ಪೂಜೆ. ನಿದ್ರಾ ಸಮಾಧಿ ಸ್ಥಿತಿ, ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ಸ್ತೋತ್ರಾಣಿ ಸರ್ವಾಗಿರಹ. ಹೌದು, ಆದರೆ ಇದನ್ನು ನಾವು ಬರೀ ಬಾಯಿನಲ್ಲಿ ಹೇಳಿಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟು ಆಡಿಬಿಟ್ರೆ ಆಗೋಯ್ತಾ? ಇವೆಲ್ಲ ನೋಡಿ, ಶಾಸ್ತ್ರ ಅಂತ ಹೇಳಿದ್ರೆ ಬರೀ ಬಾಯಿನಲ್ಲಿ ಹಾಡಿ ಮರೆತು ಬಿಡೋದನ್ನು ಶಾಸ್ತ್ರ ಅಂತಾರೆ. ಇದನ್ನೇ ಅಪ್ಪ ಬಸವಣ್ಣವರು ಹೇಳಿದ್ದು, ಏನಯ್ಯ ವಿಪ್ರರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಬರೀ ಹೇಳಿ ಮರೀತಾ ಇದ್ದಾರಲ್ಲ, ಆಚರಣೆಗೆ ಬಂದಿಲ್ವಲ್ಲ. ವಚನಗಳು ಕೇವಲ ಬೌದ್ಧಿಕ ರಚನೆಗಳಲ್ಲ. ಬೌದ್ಧಿಕ ರಚನೆ ಸಾಹಿತ್ಯ ಅಂತ ಅಂದಾಗ ಏನಾಗುತ್ತೆ ಅಂದರೆ, ನಾನೂ ವಚನಕಾರ ಆಗ್ಬೋದು ಅಂತ ಹೇಳಿ ಏನು ಬೇಕಾದರೂ ಬರೆದು ಒಂದು ಅಂಕಿತ ಇಟ್ಟು ನಾವು ಆಧುನಿಕ ವಚನಕಾರರು ಅಂತ ಹೋಗ್ತೇವೆ ನಾವು.
ಆನೆ ಆ ದಾರಿಯಲ್ಲಿ ಹೋಯಿತೆಂದರೆ ಆಡು ಆ ದಾರಿಯಲ್ಲಿ ಹೋಯಿತೆನ್ನಬಹುದೇ ಅಂತ ಶರಣರು ಪ್ರಶ್ನೆ ಮಾಡ್ತಾರೆ. ಈ ವಾಸ್ತವತೆಯನ್ನು ಗಮನಿಸ್ಕೊಂಡು ಭಾಳ ಜನಗಳು ಒಂದು ಪ್ರಶ್ನೆ ಇದೆ, ಕೂಡಲ ಸಂಗಮ ದೇವ ಬಸವಣ್ಣನವರು ಸ್ಥಾವರ ಲಿಂಗವನ್ನು ತಮ್ಮ ಅಂಕಿತವನ್ನಾಗಿ ಮಾಡಿಕೊಂಡದ್ದು ಹೇಗೆ ಅಂತ ಅರ್ಥ ಮಾಡಿಕೊಂಡಿಲ್ಲ. ನೋಡಿ, ಕೂಡಲ ಸಂಗಮ ಅಂತ ಕ್ಷೇತ್ರವೇ ಇರಲಿಲ್ಲ, ಅಲ್ಲಿದ್ದದ್ದು ಕಪ್ಪಡಿ ಸಂಗಮ. ಇತಿಹಾಸದಲ್ಲಿ ನಾವು ಗಮನಿಸಬೇಕಾದದ್ದು ಕಪ್ಪಡಿ ಸಂಗಮ. ಇಂದಿನ ನೀವು ಪುರಾಣಗಳನ್ನು 11ನೇ ಶತಮಾನದ ಹಿಂದಕ್ಕೆ ಹೋಗಿ, ಆದರೆ ಬಸವಣ್ಣನವರ ಅಂಕಿತ ಜನಪ್ರಿಯವಾದ ಮೇಲೆ ಕಪ್ಪಡಿ ಸಂಗಮ ಕೂಡಲ ಸಂಗಮ ಆಯಿತು. ಹಾಗಾದರೆ ಕೂಡಲ ಸಂಗಮ ದೇವ ಅಂದರೆ ಏನು? ಅಲ್ಲಿ ಮೂರಿದೆ: ಕೂಡಲು, ಸಂಗಮ, ದೇವ, ಇಷ್ಟ, ಪ್ರಾಣ, ಭಾವ. ಈ ಸಹಜವಾಗಿರುವಂಥ ಲೆಕ್ಕದಲ್ಲಿ ನೋಡಿ, ಅರಿವು ಆಚಾರಗಳು ಕೂಡಲು ಎರಡು ಅಳಿದು ಕೂಡಿದಾಗ ಅದು ಸಂಗಮ ಆಯಿತು. ಸಂಗಮದಿಂದ ಬಂದಂಥ ಬೆಳಕಿದೆಯಲ್ಲ ಅದು ದೇವ. ದೇವ ಅಂತಂದರೆ ಸಂಸ್ಕೃತದಲ್ಲಿ ದಿವಿ ಪ್ರಕಾಶ ಎನ್ನುವ ಧಾತುವಿನಿಂದ ಹುಟ್ಟಿದಂಥ ಶಬ್ದ ಅದು. ದೀಪ, ದೀವಿಗೆ, ದೇವ ಇವೆಲ್ಲ ಒಂದೇ ಮೂಲದಿಂದ ಬಂದ ಶಬ್ದಗಳು. ಅದರ ಅರ್ಥ ಏನು ಅಂತಂದರೆ ಬಸವಣ್ಣನವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಬೆಳಗಿನೊಳಗಣ ಬೆಳಗು, ಮಹಾ ಬೆಳಗು, ಪರಮಾಶ್ರಯವೇ ತಾನಾದ ಆ ಒಂದು ಅದ್ಭುತವಾಗಿರುವಂಥ ನೆಲೆಯನ್ನು ಹೇಳ್ತಾರೆ. ವಚನಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇರೆ ನಿಘಂಟುಗಳು ಬೇಕಾಗಿಲ್ಲ. ಇನ್ನೊಂದು ವಚನ ನಮಗೆ ಆ ವಚನವನ್ನು ನಿರ್ವಚನ ಮಾಡಿಕೊಡ್ತದೆ. ಈ ರೀತಿಯಾಗಿರುವಂಥ ಅಂತರ್ಮುಖಿ ಚಲನೆಯಿಂದ ಮನುಷ್ಯನನ್ನು ಪರಿಪೂರ್ಣತೆಗೆ ತರುವಂಥ ನೆಲೆಯನ್ನು ಕೇವಲ 36 ವರ್ಷದಲ್ಲಿ ಅದ್ಭುತವಾಗಿ ಸಾಧನೆ ಮಾಡಿದ್ರು. ಇಷ್ಟೆಲ್ಲ ಕಾರ್ಲ್ ಮಾರ್ಕ್ಸು ಇವೆಲ್ಲ ನಾವು ಹೇಳ್ತೇವಲ್ಲ, ಬೇಕಾದಷ್ಟು ಸಮಾಜವಾದ ಏನು ಬಹಳ ತೀಕ್ಷ್ಣವಾಗಿ ಹೇಳ್ತೇವಲ್ಲ, ಅಂಥ ಯಾವುದಾದ್ರೂ ಒಂದು ಸಂಘಟನೆ ಒಬ್ಬ ಆಯುಧಕ್ಕೆ ಲಕ್ಕಮ್ಮನನ್ನು ತಯಾರು ಮಾಡಲಿಕ್ಕಾಗಿದೆಯಾ? ಆಸೆ ಎಂಬುದು ಅರಸರಿಗಲ್ಲದೆ ಭಕ್ತರಿಗುಂಟೆ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ಅಜಾತರು ಅಂದರೆ ಹುಟ್ಟದೇ ಇರೋರಲ್ಲ, ಮಾಡಿದ ಮಾಟದಲ್ಲಿ ತಾನಿಲ್ಲದೇ ಇರುವವರು ಅಜಾತರು. ನಾನು ಅನ್ನುವುದನ್ನು ತೋರಿಸ್ಕೊಳ್ಳದೆ ಇರತಕ್ಕಂಥವರು ಅಜಾತರು. ಯಾಕೆ ಅಂತಂದರೆ ಅಂಥ ನೆಲೆಯಲ್ಲಿ ಇವತ್ತು ನೋಡಿ ಬಸವಪಥ ನಡೀತಾ ಇರುವಂಥದ್ದು ವಿಶೇಷವಾಗಿ ನಮ್ಮ ರುಮಾಲೆ ಅಣ್ಣನವರು ನಡೆಸ್ತಾ ಇದ್ದಾರೆ. ಆದರೆ ಅವರು ತನ್ನನ್ನು ತಾನು ಸಂಪಾದಕ ಅಂತ ಅನ್ನೋದಕ್ಕಿಂತಲೂ ಅದನ್ನು ಸುಮ್ಮನೆ ನನ್ನನ್ನು ಹಿಡಿದಲ್ಲಿ ಕುಂಡಿಸಿ ಅವರು ಸಹ ಸಂಪಾದಕರು ಅಂತಾಗಿದ್ದಾರೆ. ನಮ್ಮ ರೇವಣ್ಣನವರು ಉಪಸಂಪಾದಕರು ಅಂತ ಹೇಳಿದ್ರು. ಪುಸ್ತಕದಲ್ಲಿರೋದನ್ನು ಸರಿಯಾಗಿ ನೋಡ್ಕೊಂಡು ಹೇಳಬೇಕು. ಸಹ ಸಂಪಾದಕರು ಅಂತಂದ್ರೆ ಏನು ಅಂತಂದು ಎಲ್ಲ ಜವಾಬ್ದಾರಿಯನ್ನು ಹೊತ್ತವರು. ನಾನು ಕ್ರಿಯೆಯಾಗಿದ್ದೇನೆ, ನೀವು ಜ್ಞಾನವಾಗಿರಿ ಅಂತ ಹೇಳಿ ಕುಂಡಿಸಿರುವಂಥ ನೆಲೆ ಇದು. ನಾನು ಅರಿವು, ಅವರು ಆಚಾರ. ಈ ಒಂದು ಸಮನ್ವಯದಿಂದ ಮೂಡಿ ಬಂದಂತಹ ಬೆಳಕಿದೆಯಲ್ಲ ಅದು ಬಸವಪಥ. ಈ ರೀತಿ ನಾವು ಹೇಳುವಂಥ ಒಂದು ಸನ್ನಿವೇಶ ಇದೆ. ಒಂದು ಮಾತು ನಮ್ಮ ಅಣ್ಣ ಅವರು ಉದ್ಘಾಟನೆ ಮಾಡ್ತಾ ಹೇಳಿದ್ರು, ಪಥಕ್ಕೆ ಯಾವುದೂ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ. ಬಹಳ ವಿಶೇಷವಾದದ್ದು ಬಸವಪಥ ಅಂತ ಅನ್ನುವಂಥದ್ದು ನಿರಂತರ ಚಲನಶೀಲತೆಯ ಒಂದು ವ್ಯವಸ್ಥೆ. ಅದನ್ನೇ ಉಪನಿಷತ್ತುಗಳಲ್ಲೂ ಹೇಳ್ತಾರೆ, ಚರೈವೇತಿ ಚರೈವೇತಿ, ನಿರಂತರ ಚಲನೆ, ಎಲ್ಲೂ ನಿಲ್ಲೋದಿಲ್ಲ. ಇದನ್ನೇ ನಮ್ಮ ಮಹಾಕವಿ ಕುವೆಂಪು ಅವರು ಹೇಳಿದ್ರು, ಗುರಿಯನೆಂದು ಮುಟ್ಟದಿರು, ನಡೆಯೋದನ್ನು ಯಾವತ್ತೂ ಬಿಡಬೇಡ ಅಂತ ಅನ್ನುವಂಥ ನೆಲೆಯಲ್ಲಿ ಹೇಳಿದ್ರು ಅವರು. ಅಂಥ ಒಂದು ಮಾತನ್ನು ಹೇಳಬೇಕಾದ್ರೆ ಆ ಒಂದು ನಿರಂತರತೆ ಇದೆಯಲ್ಲ, ಆ ನಿರಂತರತೆ ನಾವು ಬೆಳಕಿನ ಕಡೆಗೆ ಹೋಗ್ತಾ ಇರಬೇಕು. ಆ ಬೆಳಕಿನ ಮಾರ್ಗದಲ್ಲಿ ಪ್ರೇರಕವಾಗುವಂಥದ್ದು ಅಪ್ಪ ಬಸವಣ್ಣನವರ ಒಂದು ವಿಶೇಷವಾಗಿರುವಂಥ ಅನುಭಾವಿಕ ನೆಲೆ. ಅವರು ಎಲ್ಲರನ್ನೂ ಕೈ ಹಿಡಿದು ನಡೆಸಿದ್ದಾರೆ. ಎಂಥೆಂಥವರನ್ನು ಕಸಗುಡಿಸುವ ಸತ್ಯಕ್ಕನಿಂದ ಹಿಡಿದು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥವರು ಅನುಭಾವದ ನೆಲೆಯಲ್ಲಿ ಅತ್ಯಂತ ಎತ್ತರಕ್ಕೆ ಹೋಗುವಂತೆ ಬೆಳೆಸಿದ್ದಾರೆ. ಆ ವಚನಗಳನ್ನು ಕೈ ಹಿಡಿದು ವಚನ ಮಾತೆಯ ಮಡಿಲ ಮಗುವಾಗಿ ನಾವು ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ನಾವು ಸಹ ಎತ್ತರಕ್ಕೆ ಹೇರಲಿಕ್ಕೆ ಯಾವುದೇ ಸಂದೇಹ ಇಲ್ಲ. ಅಂಥ ಎತ್ತರದ ಮಾರ್ಗವನ್ನು ಸಹಜವಾಗಿ ತೋರಿಸಿಕೊಟ್ಟಂಥ ಅಪ್ಪ ಬಸವಣ್ಣನವರ ಮಾರ್ಗವನ್ನು ಬಹಳ ಕಾಲ ಅಜ್ಞಾತವಾಸದಲ್ಲಿ ಇದ್ದಂಥದ್ದನ್ನು ಈ ಜಗತ್ತಿಗೆ ಪರಿಚಯ ಮಾಡಿಸಿಕೊಳ್ಳಿಕ್ಕಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡವರು ಹಾಗೂ ಅಳಕಟ್ಟಿ ಶರಣರು. ವಾಸ್ತವವಾಗಿ ತಮ್ಮ ಮನೆ ಮಠಗಳನ್ನು ಮಾರಿಕೊಂಡು ತಮ್ಮ ಎಲ್ಲ ನೋಡಿ, ಒಂದು ಮಾತು ಹೇಳ್ತೇನೆ. ಅಪ್ಪ ಬಸವಣ್ಣವರು ಒಂದು ವಚನ ಹೇಳ್ತಾರೆ, ನೆಚ್ಚಿದೆನೆಂದರೆ ಮೆಚ್ಚಿದೆನೆಂದರೆ ಸಲೆ ಮಾರು ಹೋದೆನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು. ಈ ಒಂದು ತೀಕ್ಷ್ಣ ಪರೀಕ್ಷೆಗೆ ಒಳಗಾದವರು ಹಳಕಟ್ಟಿ ಶರಣರು.
ಆದರೆ ಕಂಜದೆ ಅಳುಕದೆ ಇದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಅವರ ಸಾಧನೆಗೆ ನಾವೆಲ್ಲ ತಲೆಬಾಗಿ ಅವರನ್ನು ನಮ್ಮ ಮುತ್ತಜ್ಜ ಅಂತ, ಪಿತಾಮಹ ಅಂತ ಸಂಸ್ಕೃತದಲ್ಲಿ ಯಾಕೆ ಹೇಳಬೇಕು, ಅದಕ್ಕೋಸ್ಕರ ನಾನು ನಮ್ಮ ಮುತ್ತಜ್ಜ ಹಿರಿಯಜ್ಜ ಅಂತ ಹೇಳ್ತೇನೆ. ಆ ಲೆಕ್ಕದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿದ್ದೇವೆ. ನಮಗೆ ವಚನ ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರೇರಕ ಶಕ್ತಿಯಾಗಿ ವಚನಗಳನ್ನು ಅದರ ಗುಪ್ತವಾಗಿರುವಂಥ ನೆಲೆಯನ್ನು ಭೇದಿಸಿ ಅದನ್ನು ಜಗತ್ತಿಗೆ ಕೊಟ್ಟವರು. ಆ ಒಂದು ನೆಲೆಯನ್ನು ಇವತ್ತಿನ ದಿವಸ ಅವರ ಹುಟ್ಟುಹಬ್ಬದ ಒಂದು ನೆಲೆಯೂ ಇದೆ. ಅವರು ಯಾವತ್ತೂ ಅವರು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಅಪ್ಪ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ. ಜನನವಾದರೆ ಪಾದೋದಕ ಪ್ರಸಾದವ ಕೊಂಬೆ, ಮರಣವಾದರೆ ನಿಮ್ಮ ಶ್ರೀಚರಣದಲ್ಲಿರುವೆ. ಭಾವನ್ನದ ವೃಕ್ಷವು ಊರೊಳಗಿದ್ದರೂ ಅಡವಿಯೊಳಗಿದ್ದರೂ ಫಲ ಒಂದೇ ಕೂಡಲ ಸಂಗಮ ದೇವ ಅಂತ. ಇವತ್ತು ನಮಗೆ ಸ್ಥೂಲವಾಗಿ ಹಳಕಟ್ಟಿ ಶರಣರು ಇಲ್ಲ, ಆದರೆ ಯಾವುದೇ ಒಂದು ವಚನ ನಾವು ತೆಗೆದುಕೊಂಡಾಗ ಅದನ್ನು ನಮ್ಮ ಕಣ್ಮುಂದೆ ನಮ್ಮದು ಇಟ್ಟಂಥ, ನಮ್ಮ ಬಾಯಿಗೆ ಈ ಒಂದು ಜೀವಂತ ಗುಟುಕನ್ನು ಇಟ್ಟಂಥ ತಾಯಿಯ ಸ್ಥಾನದಲ್ಲಿ ಕಾಣುವವರು ನಮ್ಮ ಹಳಕಟ್ಟಿ ಶರಣರು. ಇವತ್ತು ಈ ಕಾರ್ಯಕ್ರಮದಲ್ಲಿ 500ನೇ ಸಂಚಿಕೆಯ ನೆಲೆಯಲ್ಲಿ ಅವರ ಒಂದು ಸ್ಮರಣೋತ್ಸವವೂ ಸಹ ಇದು ಜೊತೆಯಲ್ಲಿ ಸೇರಿರುವಂಥದ್ದು ನಮ್ಮೆಲ್ಲರಿಗೆ ಒಂದು ಖುಷಿ, ಒಂದು ಭಾಗ್ಯದ ಸನ್ನಿವೇಶ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಂಥ ಒಂದು ಕಾರ್ಯಕ್ರಮ ಇದು ಅಂತರ್ಜಾಲದಲ್ಲಿಯೂ ಸಹ ವಿಶೇಷವಾಗಿ ಅದು ಪ್ರಕಟಗೊಳ್ಳುವಂಥದ್ದಿದೆ ಇದೆಲ್ಲ. ಆಮೇಲೆ ಇದೇ ಕಾರ್ಯಕ್ರಮ, ಈ ಉದ್ಘಾಟನಾ ಕಾರ್ಯಕ್ರಮ ಕಲಬುರಗಿಯಲ್ಲಿ ಮತ್ತು ಧಾರವಾಡದಲ್ಲೂ ಸಹ ಅದು ಸಂಪನ್ನಗೊಂಡು ಅದು ಸಹ ಅಂತರ್ಜಾಲದಲ್ಲಿ ಪ್ರಚಾರವಾಗುವಂಥ ಒಂದು ಸನ್ನಿವೇಶ ಇದೆ. ಮತ್ತು ವಚನಗಳ ಬಗ್ಗೆ ಈಗ ಆಸಕ್ತಿ ಜಾಸ್ತಿಯಾಗಿದೆ. ಕೇವಲ ಬೌದ್ಧಿಕ ಆಸಕ್ತಿ ಅಷ್ಟೇ ಅಲ್ಲ, ಆನುಭಾವಿಕ ನೆಲೆಯಲ್ಲಿಯೂ ವಚನಗಳನ್ನು ಗಮನಿಸ್ತಕ್ಕಂಥ ವಿದೇಶಿ ವ್ಯಕ್ತಿಗಳು ಅದರಲ್ಲಿ ಮುಂದೆ ಬರ್ತಾ ಇದ್ದಾರೆ. ಶಂಕರಾಚಾರ್ಯರು ಒಂದು ಪದ್ಯ ಹೇಳಿದ್ರು, ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ, ಆಮೇಲೇನು 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 ಆಮೇಲೇನು. ನಾವು ಬಾಯಿನಲ್ಲಿ ಹೇಳ್ಬಿಟ್ಟು ಅಷ್ಟೇ ಪಂಡಿತರು ಮರ್ತುಬಿಟ್ರು. ಆದರೆ ಈಗ ವಚನಗಳನ್ನು ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ ಅಂತಂದರೆ ವಿದೇಶಿ ಶಕ್ತಿಗಳು, ಬೇರೆ ಭಾಷೆಯವರು ಕೇಳ್ತಾ ಇದ್ದಾರೆ, ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್. ಇದ್ರ ಬಗ್ಗೆಯೂ ನಾವು ಆಲೋಚನೆ ಮಾಡಬೇಕಾಗ್ತದೆ. ಬದುಕನ್ನು ಬೆಳಕಾಗಿಸಿಕೊಳ್ಳೋದು ಅಂತ ಹೇಳಿದ್ರೆ ಮಾಡುವ ಕೆಲಸದಲ್ಲಿ ಒಂದು ಅಂತರ್ವಿಮರ್ಶೆ ಇರಬೇಕು, ಪರಿಪೂರ್ಣತೆಯ ಮಾರ್ಗದಲ್ಲಿ ನಾವು ನಡೀಬೇಕು. ಅಂಥ ನಡೆಗೆ ಬೇಕಾಗ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಬೇಕು. ವಚನಗಳನ್ನು ಇಟ್ಟುಕೊಂಡು ವಚನಗಳಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡ್ರೆ ಅದು ವಿಶೇಷವಾದ ಬೆಳಕನ್ನು ನಮ್ಮ ಅಂತರಂಗಕ್ಕೆ ತರ್ತದೆ. ಈ ಬಗ್ಗೆ ಬಸವ ಮಾರ್ಗ ಎಲ್ಲ ಹಿರಿಯರು, ಎಲ್ಲ ಅನುಭಾವಿಗಳು ತಮ್ಮ ಒಂದು ದಾಸೋಹಂ ಭಾವದ ಒಂದು ಕಾಣಿಕೆಯನ್ನು ಕೊಟ್ಟು ಈ ಕೃತಿಯನ್ನು ಒಂದು ಶ್ರೀಮಂತಗೊಳಿಸಿದ್ದಾರೆ. ಅವರೆಲ್ಲರ ಲೇಖನಗಳನ್ನು ನಮ್ಮ ಅಣ್ಣ ಅವರು ಹೇಳಿದ ಹಾಗೆ ಅದರಲ್ಲಿ ಅಮೂಲ್ಯವಾದಂಥ ಲೇಖನಗಳನ್ನೆಲ್ಲ ಈ 500 ಸಂಚಿಕೆಗಳನ್ನು ಇಟ್ಟುಕೊಂಡು ಎಲ್ಲ ಅನುಭಾವಿಗಳು ಅದನ್ನು ತೀರ್ಮಾನ ಮಾಡಿ ಅದನ್ನು ಸಪ್ರೇಟಾಗಿ ಅವರು ಹೇಳಿದಂತೆ 4 ಹಂತಗಳಲ್ಲಿ 4 ಭಾಗದಲ್ಲಿ ಅದನ್ನು ಪ್ರತ್ಯೇಕ ಕೃತಿಗಳನ್ನಾಗಿ ಮಾಡಿ ಸಾಧಕರಿಗೆ ಅನುಕೂಲವಾಗುವಂತೆ ಮಾಡುವಂಥ ಪ್ರಯತ್ನ ಅಣ್ಣ ಅವರು ಏನು ಹೇಳಿದ್ದಾರೆ ಅದು ಶಿರೋಧಾರ್ಯ ಅಂತ ಹೇಳಿ ನಾವು ಸ್ವೀಕಾರ ಮಾಡಿದ್ದೇವೆ. ಅದನ್ನು ನಾವು ಆ ರೀತಿ ನಡೆಸೋಣ. ಅಂಥ ಸನ್ನಿವೇಶದಲ್ಲಿ ತಾವೆಲ್ಲ ನಮಗೆ ಮಾರ್ಗದರ್ಶಕರಾಗಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಈಗಾಗಲೇ 8 ಗಂಟೆ ಆಗ್ತಾ ಇರ್ಬೋದು. ಅದಕ್ಕೋಸ್ಕರ ನೋಡಿ, ಇವತ್ತೆಲ್ಲ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಆಗಿತ್ತು. ನಾನೇನಪ್ಪ ಯದ್ವಾ ಮಳೆ ಸುರಿದ್ರೆ ಈ ಕಾರ್ಯಕ್ರಮ ನಡೆಯೋದು ಹೇಗೆ ಅಂತಿದ್ದೆ. ಆದರೆ ಅಪ್ಪ ಬಸವಣ್ಣನವರು ಮಳೆಯನ್ನು ಮುಂದೂಡಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಭಾವನೆ. ನಿಮ್ಮೆಲ್ಲರ ಒಂದು ತಾಳ್ಮೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣುಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಹಾದೇವಣ್ಣ ಅವರ ಒಂದು ಗಮನಕ್ಕೆ ತರಬೇಕು ಇಷ್ಟಪಡ್ತೀನಿ. ಇದೇ 17ನೇ ತಾರೀಕು ಭಾನುವಾರ ಬಸವ ಸಮಿತಿ ಮತ್ತು ಐಲೈಫ್ ಸಂಸ್ಥೆಯವರ ಜೊತೆಗೂಡಿ ಅಲ್ಲಮ್ಮ ಅಂತಕ್ಕಂಥ ಒಂದು ನೃತ್ಯ ರೂಪಕವನ್ನು ಭಾನುವಾರ ಸಂಜೆ 17ನೇ ತಾರೀಕು ಜುಲೈ ನಾವು ಸಾದರಪಡಿಸ್ತಾ ಇದ್ದೀವಿ. ಈ ತಮ್ಮೆಲ್ಲರ ಗಮನಕ್ಕೆ ಈ ಮಾಹಿತಿಗೋಸ್ಕರ ಇದನ್ನು ನೀಡ್ತಾ ಇದ್ದೀವಿ. ಇದೇ ನಮ್ಮ ಆಡಿಟೋರಿಯಂನಲ್ಲಿ. ಹೌದು, ಸಂಜೆ 17ನೇ ತಾರೀಕು ಭಾನುವಾರ ಜುಲೈ ಸಂಜೆ 5 ಗಂಟೆಗೆ. ಅದಕ್ಕೆ ತಾವೆಲ್ಲರೂ ಬನ್ನಿ. ಆನ್ಲೈನ್ ಮೂಲಕನೂ ವೀಕ್ಷಕರಿಗೂ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ತಾವೆಲ್ಲ ಒಂದು ನಿಮಿಷ
ಆಗ್ಬೋದು. ಈಗ ಹೇಳ್ತಾ ಇದ್ದೀವಲ್ಲ, ಕೊಡ್ತೀವಿ ಅದು ಮಾಡೋಣ. ಸೊ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿ ಮಾಡಿ ಕಾರ್ಯಕ್ರಮ ಅಂಥೇಳಿ ತಮ್ಮೆಲ್ಲರ ಮೂಲಕ ಕೇಳ್ಕೊಳ್ತೀನಿ. ಆಗಲಿ. ಪೂಜ್ಯ ಶ್ರೀ ಅವರ ಆಶೀರ್ವಾದದೊಂದಿಗೆ ಈ ಸಭೆಯ ಅಂತಿಮವನ್ನು ಭಾಗಕ್ಕೆ ಬಂದಿದ್ದೀವಿ. ಈಗ ವಂದನಾರ್ಪಣೆ ಶ್ರೀಮತಿ ಶೋಭಾರವರು ಈಗ ಸ್ವಾಮೀಜಿಯವರಿಗೆ ಗೌರವ ಅರ್ಪಣೆ ಆಗಲೇ ಹೇಳಿದ್ವಲ್ಲ. ಶ್ರೀಮತಿ ಶೋಭಾರವರು ಬಸವ ಸಮಿತಿಯ ಕೇಂದ್ರ ಸಮಿತಿ ಇವರಿಂದ ವಂದನಾರ್ಪಣೆ. ಇದೀಗ ಪರಮ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಹೇಳಿದ್ದೇವೆ. ಓಂ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ಅದು ಯಾವುದಪ್ಪ ಅಂದರೆ ಬಸವ ಪಥದ 500ನೇ ಸಂಚಿಕೆಯ ಲೋಕಾರ್ಪಣೆ ಸಮಾರಂಭ. ಬಹಳ ವಿಶೇಷವಾದದ್ದು ಇದು. ಏಕೆಂದರೆ ಹೇಳ್ತಾ ಇದ್ರು ಎಲ್ಲ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪುಸ್ತಕಗಳು ಅಥವಾ ಕೃತಿಗಳು ಕೆಲವು ವರ್ಷಗಳು ಮಾತ್ರ ಬರುತ್ತೆ, ಆದರೆ ಇದು 500ನೇ ಸಂಚಿಕೆ ಬಂದಿದ್ದು ಬಹಳದ ವಿಶೇಷವಾದಂಥ ವಿಷಯ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರಿಗೆ ಎಲ್ಲರ ಪರವಾಗಿ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಸವಗೀತೆಯ ಪ್ರಾರ್ಥನೆಗಾಗಿ ವಂದನೆಗಳು. ಸ್ವಾಗತವನ್ನು ಸಲ್ಲಿಸಿದಂತಹ ಶ್ರೀ ಗಿರೀಶ್ ಎಸ್ ದಿಬ್ಬೂರ್, ಪ್ರಧಾನ ಕಾರ್ಯದರ್ಶಿಗಳು ಬಸವ ಸಮಿತಿ, ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಇವತ್ತು ಮುದ್ರಿತ ಪ್ರಸ್ತಾವನೆಯನ್ನು ನೀಡಿದಂತಹ ಬಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅರವಿಂದ ಜೊತೆಯವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರು 2-3 ಕಡೆ ಅಟೆಂಡ್ ಮಾಡಬೇಕಾಗಿತ್ತು, ಅಂದರೆ 2-3 ಕಡೆ ನೋಡಬೇಕಾಗಿತ್ತು, ಅದರಿಂದ ಇಲ್ಲಿ ಇರೋಕ್ಕಾಗಲಿಲ್ಲ. ಆದರೂ ಕೂಡ ಅವರು ಮುದ್ರಿತವಾಗಿ ತಮ್ಮ ಸಂದೇಶವನ್ನು ನೀಡಿದ್ದಾರೆ, ಪ್ರಸ್ತಾವನೆಯನ್ನು ನೀಡಿದ್ದಾರೆ. ಅವರಿಗೆ ವಂದನೆಗಳನ್ನು ಹೇಳೋಣ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬಸವ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾದ ಶ್ರೀ ಪ್ರಭುದೇವ್ ಚಿಗಟೇರಿಯವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತು ಬಸವ ಪಥದ 500 ಸಂಚಿಕೆ ಹಾಗೂ ಇತರ ನಿಯತಕಾಲಿಕೆಗಳನ್ನು ಲೋಕಾರ್ಪಣೆ ಮಾಡಿದವರು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ರವರು. ಅವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು. ಅವರು ಬಂದು ಇವತ್ತು ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಾಗೂ ಬಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಮತ್ತು ಹಿಂದಿ ಬಸವ ಮಾರ್ಗ ಈ ಪತ್ರಿಕೆಯ ಒಂದು ಸಂಪಾದಕರು ಆಗಿರುವಂತಹ ಡಾಕ್ಟರ್ ಟಿ.ಜಿ. ಪ್ರಭಾಶಂಕರ್ ಪ್ರೇಮಿಯವರಿಗೆ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಅವರು ವಚನ ಪಿತಾಮಹರಾದ ಡಾಕ್ಟರ್ ಪಗು ಹಳಕುಟ್ಟಿಯವರ ಒಂದು ವಿಷಯವನ್ನು ಕೂಡ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಬಸವ ಪಥ ಪತ್ರಿಕೆಯ ಸಂಪಾದಕರು ಹಾಗೂ ಸಹ ಸಂಪಾದಕರಾಗಿ ಸೇವೆ ಸಲ್ಲಿಸಿದ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಡಾಕ್ಟರ್ ಪ್ರಭಾಶಂಕರ್ ಪ್ರೇಮಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಟೀಲ್, ಡಾಕ್ಟರ್ ಮೃತ್ಯುಂಜಯ ರುಮಾಲೆ, ಶ್ರೀ ಎ ಸಿದ್ದಲಿಂಗಯ್ಯ, ಶ್ರೀ ಮೊರಬದ್ ಮಲ್ಲಿಕಾರ್ಜುನ, ಶ್ರೀಮತಿ ಚಂದ್ರಿಕಾ ಪುರಾಣಿಕ್, ಡಾಕ್ಟರ್ ರುದ್ರೇಶ್ ಅದರಂಗಿ, ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಹಾಗೂ ಬಿ ನಂಜುಂಡಸ್ವಾಮಿ, ಇವರಿಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಒಂದು ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರಬೇಕಾದರೆ ನಿರೂಪಣೆ ಮಾಡೋರದ್ದು ಕೂಡ ಬಹಳಷ್ಟು ಅದರಲ್ಲಿ ಪಾಲಿರುತ್ತೆ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿಕೊಟ್ಟಂತಹ ಶ್ರೀ ಕೆ.ಎಂ. ರೇವಣ್ಣನವರು, ಅವರು ಬಸವ ಸಮಿತಿನಲ್ಲಿ ಬಹಳಷ್ಟು ಸಕ್ರಿಯರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಕಾರ್ಯಕ್ರಮಕ್ಕೆ ಇಷ್ಟೊತ್ತಿನವರೆಗೂ ಬಹಳಷ್ಟು ಸಮಾಧಾನರಾಗಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಆಲಿಸಿದಂಥ ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಗುವಂತೆ ಮಾಡಿದಂತಹ ತಮ್ಮೆಲ್ಲರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ಮಗದೊಮ್ಮೆ ತಮಗೆ ಗೌರವಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭರಾತ್ರಿ.
ಲಿಂಗ ಲಿಂಗದೊಳಗಣ ಅಂಗ ಅಂಗದೊಳಗಣ ಲಿಂಗ ಲಿಂಗದೊಳಗಣ ಅಂಗ ಅಂಗಲಿಂಗ ಸಂಗ ಹಿಂಗದಂತೆ ಮಾಡಿರೆ ಅಂಗಲಿಂಗ ಸಂಗ ಹಿಂಗದಂತೆ ಮಾಡಿರೆ ದೇವದೇವ ಎಂಬಿರಿ ಬಲ್ಲವರು ದೇವದೇವ ಎಂಬಿರಿ ಬಲ್ಲವರು ಲಿಂಗವ ಬಲ್ಲವರು ಹಿಡಿದುಕೊಳ್ಳರೆ ಲಿಂಗವ ಬಲ್ಲವರು ಹಿಡಿದುಕೊಳ್ಳರೆ ತಾಸತ್ತು ಲಿಂಗವ ಕೂಡಿಗೆನೆಂದರೆ ತಾಸತ್ತು ಲಿಂಗವ ಕೂಡಿಗೆನೆಂದರೆ ಗುಹೇಶ್ವರಂಗೆ ಬೇರೊಂದು ಠಾವುಂಟೆ ಹೇಳಿರೆ ಗುಹೇಶ್ವರಂಗೆ ಬೇರೊಂದು ಠಾವುಂಟೆ